ಅಮೃತಂಗಂ ಅಮಯ ಓಂ ಸಹನಾಭವತು ಸಹನೌ ಭುನಕ್ತೋ ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಈ ರೀತಿಯಾಗಿ ನೀವು ಹಿಂಸ್ನ ಹೇಳ್ತಾ ಪ್ರಾರಂಭ ಮಾಡ್ಬೋದು. ನಿಮಗೆ ಇಲ್ಲಿ ವಾಯುಸೇವೆಯಲ್ಲಿ ಕೂಡ ನಿಮಗೆ 4 ಗಂಟೆನಲ್ಲಿ 1 ಗಂಟೆನಲ್ಲಿ 4 ಜನರಿಗೆ ಪರೀಕ್ಷೆನ ತೆಗೆದುಕೊಳ್ಳುತ್ತೆ. ಈಗೆಲ್ಲ ಆನ್ಲೈನ್ ಆಗಿರೋದ್ರಿಂದ 1 ಗಂಟೆಯಲ್ಲಿ 4 ಜನ ಅಂದ್ರೆ ಒಬ್ಬರಿಗೆ 15 ನಿಮಿಷ, ಒಬ್ಬರಿಗೆ 15 ಮಿನಿಟ್ಸ್ ಎಕ್ಸಾಮ್ ತಗೊಳ್ತಾರೆ. ಇಲ್ಲಿ ನಿಮಗೆ ಫಸ್ಟ್ ಪ್ರೇಯರ್ ಮಾಡ್ಲಿಕ್ಕೆ ಹೇಳ್ತಾರೆ. ನೀವು ಕುತ್ಕೊಂಡು 3 ಬಾರಿ ಓಂಕಾರವನ್ನ ಹೇಳಿಕ್ಕಾದ್ರೂ ಹೇಳ್ತಾರೆ, ಅಥವಾ ಯಾವ್ದಾದ್ರು ಒಂದು ಶ್ಲೋಕ ಹೇಳಿ ಅಂತ ಕೇಳ್ತಾರೆ. ಇದೆಷ್ಟು ಪ್ರೇಯರ್ಗೆ ಸಂಬಂಧಪಟ್ಟದ್ದು. ಇನ್ನು ನಾವು ಮಾರ್ಕ್ಸ್ ಬಗ್ಗೆ ನೋಡಿದ್ರೆ ನಿಮಗೆ ಆಲ್ರೆಡಿ ಗೊತ್ತು. ಥೇರಿಗೆ ಎಷ್ಟು 80 ಮಾರ್ಕ್ಸ್ ಇದೆ, ಪ್ರಾಕ್ಟಿಕಲ್ 60 ಮಾರ್ಕ್ಸ್ ಇದೆ, ಪ್ರಾಕ್ಟಿಕಲ್ಗೆ 140 ಮಾರ್ಕ್ಸ್ ಇದೆ ಅಂತ ಗೊತ್ತು. 140ನಲ್ಲಿ ನಿಮಗೆ ಎಷ್ಟು ಮಾರ್ಕ್ಸ್ ಬರಬೇಕು ಅಂದ್ರೆ 70%. ಥೆರಿನಲ್ಲೂ ಕೂಡ 70% ಬರಬೇಕು, ಪ್ರಾಕ್ಟಿಕಲ್ನಲ್ಲೂ ಕೂಡ 70% ಬರಬೇಕು. ಹಾಗಾದ್ರೆ ಆ ಥೇರಿನಲ್ಲಿ 60 ಮಾರ್ಕ್ಸ್ಗೆ 70% ಅಂತಂದ್ರೆ ಎಷ್ಟಾಗುತ್ತೆ? 70 ಇಂಟು 1.6 ಅಂತಂದ್ರೆ 42 ಮಾರ್ಕ್ಸ್ ನಿಮಗೆ ಬರಬೇಕು. ಥೇರಿನಲ್ಲಿ 60 ಮಾರ್ಕ್ಸ್ಗೆ ಎಷ್ಟು 42 ನಿಮಗೆ ಅಂಕಗಳು ಬಂದ್ರೆ ನೀವು ಕ್ಲಿಯರ್ ಆದಂಗೆ ಥೇರಿನ. ಇನ್ನು ಪ್ರಾಕ್ಟಿಕಲಲ್ಲಿ 140ಗೆ ನೀವು ಎಷ್ಟು 140 ಅಂತಂದ್ರೆ ಮೀನ್ಸ್ 70% ಇಂಟು 1.4 98 ನಿಮಗೆ 98 ಅಂಕಗಳು ಬಂದ್ರೆ ನೀವು ಪ್ರಾಕ್ಟಿಕಲಲ್ಲಿ ಕ್ಲಿಯರ್ ಮಾಡ್ಕೊಂಡಂಗೆ. ಒಂದು ಥೆರಿನಲ್ಲಿ 42, ಪ್ರಾಕ್ಟಿಕಲಲ್ಲಿ 98 ಅಂಕಗಳನ್ನ ನೀವು ಪಡ್ಕೊಳ್ಳೇಬೇಕು ಈ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ. ಇಷ್ಟಾದ್ಮೇಲೆ ನೀವು ಪ್ರಾಕ್ಟಿಕಲ್ ನೋಡೋದಾದ್ರೆ 80 ಮಾರ್ಕ್ಸ್ ನಿಮ್ಮ ಡೆಮಾನ್ಸ್ಟ್ರೇಷನ್ ಸ್ಕಿಲ್ಸ್ ಇರುತ್ತೆ. ನೀವು ಯಾವ ರೀತಿ ಪರ್ಫಾರ್ಮ್ ಮಾಡ್ತೀರಿ. ಇದ್ರಲ್ಲಿ ಪರ್ಫಾರ್ಮ್ ಮಾಡ್ಲಿಕ್ಕೆ ನಿಮ್ಗೆ 4 ಪಿಲ್ಲರ್ಸ್ ಇದೆ. ಮೊದಲು ಟೈಮು, ಮೆಥಡ್, ಬ್ರೀದಿಂಗು, ಕಾನ್ಸಂಟ್ರೇಷನ್. ಈ 4 ಮೇಲೆ ನೀವು ಗಮನ ಹರಿಸಬೇಕಾಗ್ತದೆ. ಈ 4 ಪಿಲ್ಲರ್ಸ್ ಮೇಲೆ ನಿಮ್ಮನ್ನ ಅಳಿತಾ ಇದ್ದಾರೆ, ನಿಮಗೆ ಮಾರ್ಕ್ಸ್ ನ ಕೊಡ್ತಾರೆ ಅವರು. ಒಂದು ಟೈಮಿಂಗು, ನೀವು ನಿಮಗೆ ಎಷ್ಟು ಕೆಪಾಸಿಟಿ ಅದ್ರ ಬಗ್ಗೆ ಇದು ಆಸನ ನಿಮ್ಗೆ ಎಷ್ಟು ಹಿಡಿತಾ ಇದೆ, ಸೊ ಅದು ಎಷ್ಟು ನಿಮಗೆ ಸಿದ್ಧಿ ಆಗಿದೆ ಅಂತ. ಅಂದ್ರೆ ಈಗ ನಾವು 1 ಗಂಟೆವರೆಗೂ 1 ಗಂಟೆಯಲ್ಲಿ 10, 20, 100 ಆಸನ ಹಾಕೋದಕ್ಕಿಂತ ಒಂದೇ ಆಸನನ 100 ಗಂಟೆವರೆಗೂ ನಾವು ಹಾಕ್ಬೋದು. ಈಗ ನಾನು ಪದ್ಮಾಸನ ಅಥವಾ ಸಿದ್ಧಾಸನದಲ್ಲೋ ವಜ್ರಾಸನದಲ್ಲೇ ಕೂತೀನಿ ಅಂತಂದ್ರೆ ನಾನು ಇದನ್ನ 1 ಗಂಟೆವರೆಗೂ ಆದ್ರೂ ಕೂರುವಷ್ಟು ನನಗೆ ಸಿದ್ಧಿ ಆಗಿರ್ಬೇಕು. ಇದು ಆಸನ ಅಭ್ಯಾಸದಿಂದ ಬರ್ತದೆ. ಸೊ ಇದು ಈ ರೀತಿ ಅಂದ್ರೆ ಇದು ಮೆಥಡ್, ಟೈಮಿಂಗ್ ಅಂತ ಹೇಳುವಂಥದ್ದು. ಇನ್ನು ಮೆಥಡ್ ನಾವು ಯಾವ ರೀತಿ, ಯಾವ್ದು ವೇ ಆಫ್ ಪ್ರಾಕ್ಟೀಸಿಂಗ್, ನಾವು ಯಾವ ರೀತಿ ಅಭ್ಯಾಸ ಮಾಡ್ತಾ ಇದ್ದೀವಿ. ಮುಂದೆ ಈಗ ಫಾರ್ವರ್ಡ್ ಬೆಂಡಿಂಗ್ ಇರುತ್ತೆ, ಯಾವ ರೀತಿ ಮುಂದೆ ಬಾಗಿರ್ತೀವಿ ಅದೇ ರೀತಿ ವಾಪಸ್ ಬರುವಂಥದ್ದು. ಈಗ ಹೋಗಿರ್ತೀವಿ, ನಮ್ದು ಪೊಸಿಷನ್ ಬಂದಿರ್ತೀವಿ, ನಂತರ ಮುಗೀತಲ್ಲ ಅಂತ ಹೇಳಿ ಸಡನ್ ಆಗಿ ಬ್ಯಾಕ್ ಬರುವಂಥದ್ದು ಅಲ್ಲ. ಈ ರೀತಿಗೆ ಯಾವ ರೀತಿ ಹೋಗಿರ್ತೀವಿ ಅದೇ ರೀತಿ ನಿಧಾನವಾಗಿ ವಾಪಸ್ ಪೊಸಿಷನ್ಗೆ ಬರೋವರೆಗೂ ಸಮಾಧಾನ ಮಾಡಬೇಕಾಗ್ತದೆ. ಈ ಟೈಮ್ ಮೆಥಡ್. ಬ್ರೀದಿಂಗ್, ನಾವು ಉಸಿರು ಯಾವಾಗ ತಗೋಬೇಕು ಯಾವಾಗ ಬಿಡಬೇಕು, ಬ್ರೀದಿಂಗ್ ಮೇಲೆ ತುಂಬಾ ನಿಮಗೆ ತಿಳ್ಕೊಂಡಿರ್ಬೇಕು. ಯಾವಾಗ ಬ್ರೀದ್ ಇನ್ ಮಾಡಬೇಕು, ಬ್ರೀದ್ ಔಟ್ ಮಾಡಬೇಕು ಅಂತ ತಿಳ್ಕೊಂಡು, ಮತ್ತೆ ಅಂತರ್ಕುಂಭಕ ಬಹಿರ್ಕುಂಭಕಗಳನ್ನ ಹಾಕ್ಬೇಕಾಗ್ತದೆ. ಅದ್ರ ಬಗ್ಗೆ ನೀವು ಪೂರಕ, ರೇಚಕ ಮತ್ತೆ ಕುಂಭಕಗಳ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡು ಆಸನಗಳನ್ನ ಅಭ್ಯಾಸ ಮಾಡಬೇಕಾಗ್ತದೆ. ನೆಕ್ಸ್ಟ್ ಕಾನ್ಸಂಟ್ರೇಷನ್. ನಿಮ್ದು ಅಲ್ಲಿ ಗಮನ ಇರಬೇಕು. ನೀವು ಪರ್ಫಾರ್ಮ್ ಮಾಡುವಾಗ ಆ ಆಸನದಿಂದ ನಮ್ಮ ದೇಹದ ಯಾವ ಅಂಗಕ್ಕೆ, ಯಾವ್ದು ಆರ್ಗಾನ್ಗೆ ಅದು ಎಫೆಕ್ಟ್ ಆಗ್ತಾ ಇದೆ, ಯಾವ ಭಾಗಕ್ಕೆ ಒತ್ತಡ ಪ್ರೆಷರ್ ಬೀಳ್ತಾ ಇರ್ತದೆ, ಅದರಿಂದ ಯಾವ ಅಂಗಕ್ಕೆ ಲಾಭ ಆಗ್ತಾ ಇದೆ, ಇದನ್ನ ನೀವು ಗಮನಿಸ್ತಾ ಇರ್ಬೇಕು. ಇದನ್ನ ಇನ್ವಿಜಿಲೇಟರ್ಸ್ ಗಮನಿಸ್ತಾ ಇರ್ತಾರೆ. 3 ಜನ ಇನ್ವಿಜಿಲೇಟರ್ಸ್ ಇರ್ತಾರೆ. ಸೊ ನಿಮಗೆ 3 ಜನನ ಮಾರ್ಕ್ಸ್ ನಮಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ, ನಿಮಗೆ 3 ಜನ ಅಂಕಗಳನ್ನು ಕೊಡ್ತಾರೆ. ಇದು ಇಷ್ಟೆಲ್ಲನೂ ಅವರು ಅಬ್ಸರ್ವ್ ಮಾಡ್ತಾರೆ. ಮೊದಲನೇದಾಗಿ ನಮಗೆ ಶಿಸ್ತು. ಇದು ಪ್ರಾಕ್ಟಿಕಲ್ ಅಲ್ಲಿ ನಿಮ್ಗೆ ಗಮನಿಸೋದು, ಪ್ರೊಫೆಷನಲ್ ಯೋಗ ಟೀಚರ್ಸ್ ಅಂತಂದ್ರೆ ತುಂಬಾ ಶಿಸ್ತುಬದ್ಧವಾಗಿರ್ಬೇಕು. ಹೇಳ್ಬೇಕು, ಅವರೆಲ್ಲ ಪ್ರತಿಯೊಂದು ನಮ್ಮ ಪರ್ಸನಾಲಿಟಿನ ಅಳಿತಾರೆ. ನಾವು ಒಬ್ಬ ಪ್ರೊಫೆಷನಲ್ ಯೋಗಿಯಾಗಿ, ಯೋಗ ಟೀಚರ್ ಆಗಿ ಯಾವ ತರ ಇರಬೇಕು ಅಂತ ನಿಮ್ಮ ತಲೆಯಲ್ಲಿ ಒಂದೇನೋ ಸ್ಪಿರಿಚುವಲ್ ಮೈಂಡ್ ಸೆಟ್ ಇಟ್ಕೊಂಡು ನಾನು ಆತ ಸಿಂಪ್ಲಿಸಿಟಿ ಅಥವಾ ಇನ್ನೂ ತೋರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ನಾವು ಆಸ್ ಎ ಪ್ರೊಫೆಷನಲ್ ಟೀಚರ್ ಆಗಿ ಯಾವ ರೀತಿ ಇರಬೇಕು, ಶಿಸ್ತುಬದ್ಧವಾಗಿ ಒಂದು ಕಾಲೇಜ್ ಲೆಕ್ಚರ್ ತರ ನಾವು ಬಿಹೇವಿಯರ್ ಅನ್ನ ಇಟ್ಕೋಬೇಕು. ಒಬ್ಬ IAS ಆಫೀಸರ್ಸ್ ಯಾವ್ದಾರ ಖಡಕ್ ಆಗಿರ್ತಾರೆ, ವಾಕಿಂಗ್ ಸ್ಟೈಲ್ ಆಗಿರ್ಬೋದು, ಸ್ಪೀಕಿಂಗ್ ಸ್ಟೈಲ್ ಆಗಿರ್ಬೋದು, ಎವ್ರಿಥಿಂಗ್ ಅವರು ಅಬ್ಸರ್ವ್ ಮಾಡ್ತಾರೆ. ಇದೆಷ್ಟು ಬಂದಿದೆ. ಈಗ ಬಂದು ನೆಕ್ಸ್ಟ್ ಯೋಗಿಕ್ ಷಟ್ಕರ್ಮಾಸ್. ನಿಮಗೆ ಪ್ರಾಕ್ಟಿಕಲ್ ಅಲ್ಲಿ ಡೈರೆಕ್ಟ್ ಕೊಟ್ಟಿರೋದು. ನಿಮಗೆ ಸಿಲೆಬಸ್ ಅಲ್ಲಿ ಷಟ್ಕರ್ಮಾಸ್ ಬಗ್ಗೆ ನಿಮಗೆ ಗೊತ್ತು. ಷಟ್ ಅಂತಂದ್ರೆ 6, 6 ಕರ್ಮ ಅಂತಂದ್ರೆ ಕ್ರಿಯಾ. ಇದು ಕರ್ಮ ಅಂದ್ರೆ ಕ್ರಿಯೆ, ಅಭ್ಯಾಸ ಮಾಡುವಂಥದ್ದು. ಕ್ಲೀನಿಂಗ್ ಟೆಕ್ನಿಕ್ಸ್ ಅಂತ ಏನ್ ನಾವು ಕರಿತೀವಿ ಕ್ರಿಯಾ ಅಂತಂದ್ರೆ. ಸೊ ಅದರಲ್ಲಿ 6 ಇದೆ. ನಿಮಗೆ ಗೊತ್ತಿದ್ದ ಹಾಗೆ ನೇತಿ, ದೌತಿ, ನೌಲಿ, ಬಸ್ತಿ, ತ್ರಾಟಕ, ಕಪಾಲ್ಭಾತಿ. ಈ 6 ನಿಮಗೆ ಗೊತ್ತು. ನೇತಿನಲ್ಲಿ ಜಲನೇತಿ, ಸೂತ್ರನೇತಿ ಬರುತ್ತೆ. ಸೊ ಅದ್ರಲ್ಲಿ ನೇತಿನಲ್ಲಿ 5 ನಮೂನೆ ಇದೆ: ದುಗ್ಧ ನೇತಿ, ಗ್ರೀವ ನೇತಿ, ತೈಲ ನೇತಿ. ಸೊ ಅದ್ರ ಮೈನ್ ಪಾರ್ಟ್ ಆಗಿ ನಿಮಗೆ ಕೇಳುವಂಥದ್ದು ಪ್ರಾಕ್ಟಿಕಲ್ ಅಲ್ಲಿ
ಎರಡು ಒಂದು ದವ್ ನೇವ್ ಯಾವುದು ನೇತಿ ಮತ್ತೆ ದೌತಿ ಈ ಎರಡನ್ನ ಕೇಳ್ತಾರೆ. ಇಲ್ಲಾಂದ್ರೆ ನವಲಿನ ಅಭ್ಯಾಸ ಮಾಡ್ಲಿಕ್ಕೆ ಹೇಳ್ತಾರೆ, ಅಥವಾ ಹ್ಯಾಗ್ ಮಾಡೋದು ಅಂತಾನೂ ಕೂಡ ನಿಮಗೆ ಎಕ್ಸ್ಪ್ಲನೇಷನ್ಸ್ ಕೇಳ್ತಾರೆ. ತ್ರಾಟಕವನ್ನ ಮಾಡ್ಲಿಕ್ಕೆ ಹೇಳ್ತಾರೆ, ಅಂದ್ರೆ ಕಪಾಲ್ ಇವಿಷ್ಟಂತೂ ನಿಮಗೆ ಮಾಡ್ಲಿಕ್ಕೆ ಹೇಳ್ತಾರೆ. ಉಳಿದಿದ್ದು ಇನ್ನು ವಸ್ತ್ರದೌತಿ, ದಂಡದೌತಿ, ಇದು ವಾಮನ ದೌತಿ ಇವನ್ನೇನು ಪ್ರಾಕ್ಟಿಕಲ್ ಅಲ್ಲಿ ಅಭ್ಯಾಸ ಮಾಡ್ಲಿಕ್ಕೆ ತೋರಿಸ್ಲಿಕ್ಕೆ ಡೆಮಾನ್ಸ್ಟ್ರೇಷನ್ ಕೇಳಲ್ಲ. ಬಟ್ ನೀವು ಅದನ್ನ ಹ್ಯಾಗ್ ಮಾಡ್ಬೇಕು ಅದ್ರ ಮೆಥಡ್ನ ನೀವು ಸಂಪೂರ್ಣವಾಗಿ ತಿಳ್ಕೊಂಡಿರ್ಬೇಕು, ಎಕ್ಸ್ಪ್ಲನೇಷನ್ಸ್ ಕೇಳ್ತಾರೆ. ಅದರಲ್ಲಿ ಜಲನೇತಿ ಸೂತ್ರನೇತಿ ನೀವು ಪರ್ಫಾರ್ಮ್ ಮಾಡಿ ಅಂತ ಅಂದಾಗೆ ಮಾಡ್ಲೇಬೇಕಾಗ್ತದೆ. ನಿಮ್ಗೆ ಆಲ್ರೆಡಿ ಗೊತ್ತು ಈ ತರ ಜಲನೇತಿದು ಅಂದಾಗ ಬಂದಾಗ ಈ ತರ ಪಾಟ್ ಇರುತ್ತೆ, ಜಲನೇತಿ ಪಾಟು, ಇದಕ್ಕೆ ಸ್ಪೌಟ್ ಇರುತ್ತೆ. ಈ ರೀತಿಯಾಗಿ ಈ ಪಾಟ್ಗೆ ಸ್ಪೌಟ್ ಇರುತ್ತೆ. ಈ ಸ್ಪೌಟ್ ನ ನಾವು ನಮ್ಮ ನಾಸ್ಟ್ರಿಲ್ ಅಲ್ಲಿ ಒಂದ್ ಸೈಡ್ ಲೆಫ್ಟ್ ನಾಸ್ಟ್ರಿಲ್ ಅಲ್ಲಿ ಇಟ್ಕೊಂಡ್ಬಿಟ್ಟು ಇದರಲ್ಲಿ ಮೊದಲು ನಾವು ಸಲೈನ್ ವಾಟರ್ ನ ಫಿಲ್ ಅಪ್ ಮಾಡ್ಕೋಬೇಕು. ಪಾಟ್ ವಾಟರ್ ನಿಮ್ಗೆ ಗೊತ್ತು, ಸಲೈನ್ ವಾಟರ್ ಅಂತಂದ್ರೆ ನಾವು ಯಾವ ರೀತಿ ಪ್ರಿಪೇರ್ ಮಾಡ್ಬೇಕು ಕೇಳ್ತಾರೆ ನಿಮಗೆ. ನನಗೆ ಕೇಳಿದ್ರು ಸಲೈನ್ ವಾಟರ್ ಯಾವ ರೀತಿ ಪ್ರಿಪೇರ್ ಮಾಡ್ತೀರಾ ಅಂತ. ನೀವು ಹೋಗೋ ಬೆಚ್ಚಗಿನ ನೀರಿಗೆ ನೀವು ಸೈಂಧವ ಲವಣವನ್ನ ಹಾಕಬೇಕು, ಸೈಂಧವ ಲವಣ ಯೂಸ್ ಮಾಡಬೇಕು, ಸಾಧಾರಣ ಉಪ್ಪನ್ನ ಬಳಸಬಾರ್ದು. ಯಾಕೆ ಸೈಂಧವ ಲವಣನ ಯೂಸ್ ಮಾಡ್ಬೇಕು, ಯಾಕೆ ಸಲೈನ್ ವಾಟರ್ನೇ ನಾವು ಈ ಜಲನೇತಿಗೆ ಯೂಸ್ ಮಾಡಬೇಕು ಅಂತ ಕೇಳ್ತಾರೆ. ಯಾಕಂದ್ರೆ ಸಲೈನ್ ವಾಟರ್ ಈಸಿಯಾಗಿ ಮೂವ್ ಆಗ್ತಾ ಇರೋದು, ಫಾಸ್ಟ್ ಆಗಿ ಮೂವ್ ಆಗುತ್ತೆ. ಇನ್ನೊಂದು ಸೆಕೆಂಡ್ ಕ್ಲೀನ್ ಆಗ್ತದೆ ನಮ್ದು ನಾಸಲ್ ಪ್ಯಾಸೇಜ್ ಆಗಿರ್ಬೋದು, ನಮ್ದು ಈಸೋಫೇಗಸ್ ಅನ್ನನಾಳ ಏನಾಗುತ್ತೆ ನಾವು ಮಂದೋತಿ ಮಾಡಿದಾಗೆ ಕ್ಲೀನ್ ಆಗುತ್ತೆ. ಸೊ ಹಾಗಾಗಿ ನಾವು ಯೂಸ್ ಮಾಡ್ತೀವಿ ಅಂತ ಈ ಪ್ರಶ್ನೆಗೆ ಉತ್ತರವನ್ನ ನೀವು ಕೊಡಬಹುದು. ಸೊ ಇನ್ನಾಗಿ ಈ ಸ್ಪಾಟ್ ಅನ್ನ ನಾವು ಲೆಫ್ಟ್ ನಾಸ್ಟ್ರಲ್ ಇಟ್ಕೊಂಡು ನೀರನ್ನ ಪಾಸ್ ಮಾಡಬೇಕು. ನೀವು ಪಾಸ್ ಮಾಡುವಾಗ ನಮ್ದು ಬಾಯಿ ಓಪನ್ ಇರಬೇಕು. ನೆಕ್ಸ್ಟ್ ನಾನು ನಿಮ್ಗೆ ಮಾಡಿ ಸರ್ ಇದನ್ನ ಡೆಮೋ ಕೊಡ್ಬೋದಾ ನಾನು? ಕೊಡ್ಬೋದು ಸ್ವಲ್ಪ ಕೊಡ್ಬೋದು. ಎಕ್ಸ್ಪ್ಲನೇಷನ್ ಫಸ್ಟ್ ಎಕ್ಸ್ಪ್ಲೈನ್ ಮಾಡಿ, ಬೇಕಾದ್ರೆ ನಾಳೆ ಬೇಕಾದ್ರೆ ಕೊಡಿರಂತೆ. ಹಾಗಿದ್ರೆ ಒಳ್ಳೇದು ಸರ್, ಅದೇ ನಾನು ಥ್ಯಾಂಕ್ ಯು. ಎಕ್ಸ್ಪ್ಲೇನ್ ಮಾಡೋದು ಏನಂದ್ರೆ ಸ್ಪೌಟ್ ಅನ್ನು ಹಾಕ್ಬಿಟ್ಟು ನೀರು ಪಾಸ್ ಮಾಡ್ಬೋದು. ಅದೇ ರೀತಿ ನೀವು ಮಾಡುವಾಗ ನಿಮ್ಮ ಕಣ್ಣು ದೃಷ್ಟಿ ಮೇಲ್ಗಡೆ ಇರಬೇಕು, ಅಂಡ್ ಮತ್ತೆ ನಿಮ್ಮ ಬಾಯಿಯಿಂದ ಉಸಿರಾಡ್ತಾ ಇರಬೇಕು. ಈ ರೀತಿಯಾಗಿ ನೀವು ಬಾಯಿ ತೆಗೆದು ಉಸಿರಾಡುವಂಥದ್ದು, ನಿಮ್ಮ ಉಸಿರಾಟ ಬಾಯಿ ಥ್ರೂ ಮೌತ್ ಆಗ್ತಾ ಇರಬೇಕು. ನೀವು ಪಾಸ್ ಆಗ್ತಾ ಇರ್ಬೇಕು ರೈಟ್ ಲೆಫ್ಟ್ ಟು ರೈಟ್ ಅಂಡ್ ಅಗೇನ್ ಮತ್ತೆ ನೀವು ಲೆಫ್ಟ್ ಟು ರೈಟ್ ಮುದ್ಮೇಲೆ ರೈಟ್ ಟು ಲೆಫ್ಟ್ ಅಭ್ಯಾಸವನ್ನ ಮಾಡುವಂಥದ್ದು. ಇನ್ನು ಜಲನೇತಿ ಸೂತ್ರನೇತಿಯನ್ನು ನಾವು ಇದಕ್ಕೆ ಕ್ಯಾಥೆಟರ್ ಅಂತ ಕರಿತೀವಿ, ಇದಕ್ಕೆ ರಬ್ಬರ್ ನೇತಿ ಅಂತ ಕೂಡ ನಾವು ಕರಿತೀವಿ. ಸೊ ಇದರಲ್ಲಿ ಒಂದ್ ಎಂಡ್ ಕ್ಲೋಸ್ ಇರುತ್ತೆ, ಒಂದ್ ಎಂಡ್ ಓಪನ್ ಇರುತ್ತೆ. ಈ ಕ್ಲೋಸ್ ಇರೋ ಎಂಡನ್ನ ನಾವು ನಾಸ್ಟ್ರಿಲ್ ಅಲ್ಲಿ ಪಾಸ್ ಮಾಡಬೇಕು, ಪುಟ್ ಇಂಟು ದ ನಾಸ್ಟ್ರಿಲ್ ಅಂಡ್ pulled out from the throat as well as mouth. ನಾವು ಏನ್ ಮಾಡ್ಬೇಕು, ನಾಸ್ಟ್ರಿಲ್ ಅಲ್ಲಿ ಹಾಕ್ಬಿಟ್ಟು ಮತ್ತೆ ಗಂಟ್ಲಿಂದ ತೆಗಿಬೇಕು, ಮತ್ತೆ ಬಾಯಿಂದ ಹೊರಗಡೆ ತೆಗೆದು ತರ ಮೂವ್ ಮಾಡ್ತಾ ಇರ್ಬೇಕು. ಸ್ವಲ್ಪ ಹೇಗಾದ್ರೆ ನಾವು ನಾಸಲ್ ಪ್ಯಾಸೇಜ್ ಅನ್ನ ಕ್ಲೀನ್ ಮಾಡ್ಕೊಂಡು ಬೈ ದ ಜೆಂಟಲ್ ಮೋಷನ್, ನಿಧಾನಕ್ಕೆ ಅದನ್ನ ಮೂವ್ ಮಾಡ್ತಾ ನಾವು ಅದ ನಾಸಲ್ ಪ್ಯಾಸೇಜ್ ಅನ್ನ ಕ್ಲೀನ್ ಮಾಡ್ಕೋಬಹುದು. ಇವು ಷಟ್ಕರ್ಮಗಳು ಯಾವುದಕ್ಕೆ ಅಂತಂದ್ರೆ ಕ್ಲೀನ್ಸಿಂಗ್ ಪರ್ಪಸ್ ಅನ್ನ ಯೂಸ್ ಮಾಡ್ತೀವಿ. ಕ್ಲೀನಿಂಗ್ ಪರ್ಪಸ್ ದಯವಿಟ್ಟು ನಾವು ಯೂಸ್ ಯಾರು ಮಾಡ್ತೀವಿ. ಮಾತಾಡ್ಬೇಡಿ. ಹಲೋ, ದಯವಿಟ್ಟು ಯಾರು ಕ್ಲೀನಿಂಗ್ ಮಾತಾಡ್ಬೇಡಿ. ನೀವು ಟೆಕ್ನಿಕ್ಸ್, ಮಾತಾಡೋಕೆ ಲಾಸ್ಟ್ ಟೈಮ್ ಕೊಡ್ತೀವಿ. ಇವು ಕ್ಲೀನಿಂಗ್ ಟೆಕ್ನಿಕ್ಸ್ ಅಂತ ನಾವೇನ್ ಕರಿತೀವಿ. ಅದ ನಂತರ ನಿಮಗೆ ಗೊತ್ತು ಇವೆರಡನ್ನ ನಿಮಗೆ ಅಭ್ಯಾಸ ಕೇಳ್ತಾರೆ, ವಾಮನ ದೌತಿ, ದಂಡದೌತಿ, ವಸ್ತ್ರದೌತಿ. ಇವುಗಳ ಬಗ್ಗೆ ನಿಮಗೆ ಹೇಗೆ ಪರ್ಫಾರ್ಮ್ ಮಾಡಬೇಕು ಸ್ವಲ್ಪ ನಾಲೆಡ್ಜ್ ಇಟ್ಕೋಬೇಕು. ಇದನ್ನೇನು ಜಾಸ್ತಿ ನಿಮಗೆ ಕೇಳಲ್ಲ, ನಿಮಗೆ ಕೇಳೋದು ಇವೆರಡರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಅಂತ ಮುಖ್ಯವಾಗಿ ಕೇಳೋದು. ಈಗ ಸುಮಾರು ಜನಕ್ಕೆ, ಈಗ ನಾನು ಎಕ್ಸಾಮ್ ಕೊಟ್ಟಿರೋನ್ ಕೇಳಿರೋದು ನನಗಾದ್ರೂ ಇವೆರಡರ ಬಗ್ಗೆ ಕೇಳ್ತಾರೆ. ಇವೇ ನಿಮ್ಗೆ ಆಪ್ಷನ್ ಕೊಡ್ತಾರೆ ಅವರು, ನಿಮ್ಗೆ ಯಾವ್ದಾದ್ರು ಒಂದು ಷಟ್ಕರ್ಮವನ್ನ ಎಕ್ಸ್ಪ್ಲೇನ್ ಮಾಡ್ರಿ ಅಥವಾ ಡೆಮೋ ಕೊಡ್ರಿ ಅಂತ ಅಂದಾಗೆ ನೀವು ಇವೆರಡರಲ್ಲಿ ಕೊಡ್ಬೋದು, ಈಸಿ ಇರುತ್ತೆ. ನಂತರ ಇಲ್ಲ ಅಂತಂದ್ರೆ ಕಪಾಲ್ಭಾತಿ ದ ಬೆಸ್ಟ್. ಇದು ಕಪಾಲ್ಭಾತಿ ಬಗ್ಗೆನೂ ತಿಳ್ಕೊಂಡು ಅಭ್ಯಾಸ ಮಾಡ್ಬೋದು. ಇಲ್ಲಾಂದ್ರೆ ತ್ರಾಟಕ ಸ್ವಲ್ಪ ಏನು ಈಸಿ ಇರೋದಕ್ಕಿಂತ ಸ್ವಲ್ಪ ನೋಡ್ಲಿಕ್ಕೆ ಅದು ನೀವು ಮಾಡಕ್ಕೆ ಈಸಿ ಆಗಿರ್ಬೇಕು, ಬಟ್ ನೋಡ್ಲಿಕ್ಕೆ ಅದು ಕಠಿಣ ಅನ್ಸಿರ್ಬೇಕು ಬೇರೆಯವ್ರಿಗೆ. ಏನಪ್ಪಾ ಇದು ಈ ತರ ಇಷ್ಟು ಜನ ಮಾಡ್ತಾ ಇದಾರಲ್ಲ ಅನ್ಸಿರ್ಬೇಕು, ಅಂತದನ್ನ ನೀವು ಆಯ್ಕೆ ಮಾಡ್ಬೋದು. ಸೊ ಅದಕ್ಕೆ ಬೆಟರ್ ಅಂತಾರೆ ಜಲನೇತಿ ಮತ್ತೆ ಸೂತ್ರ ನೀತಿಯನ್ನ ನೀವು ಆಯ್ಕೆ ಮಾಡ್ಕೊಬಹುದು. ಇದೇ ಷಟ್ಕರ್ಮಗಳ ಬಗ್ಗೆ ಆಯ್ತು. ನೆಕ್ಸ್ಟ್ ನಿಮ್ಮ ಸಿಲೆಬಸ್ಗೆ ಕೊಟ್ಟಿರೋದು ಯೋಗಿಕ್ ಸೂಕ್ಷ್ಮ ವ್ಯಾಯಾಮ. ಇದರಲ್ಲಿ ಸೂಕ್ಷ್ಮ ವ್ಯಾಯಾಮಗಳಲ್ಲಿ ಸೂಕ್ಷ್ಮ ಮತ್ತೆ ಸ್ಥೂಲ ವ್ಯಾಯಾಮಗಳು ಅಂತ ಬರ್ತವೆ. ಯೋಗಿಕ್ ವ್ಯಾಯಾಮಗಳಲ್ಲಿ ಸೂಕ್ಷ್ಮ ಅಂತಂದ್ರೆ ಮೈಕ್ರೋ ಸರ್ಕ್ಯುಲೇಷನ್ ಪ್ರಾಕ್ಟೀಸಸ್ ಅಂಡ್ ಸ್ಥೂಲ ವ್ಯಾಯಾಮ ಅಂತಂದ್ರೆ ಮ್ಯಾಕ್ರೋ ಸರ್ಕ್ಯುಲೇಷನ್ ಪ್ರಾಕ್ಟೀಸಸ್ ಅಂತ. ನಾವೀಗ ಯಾವ್ದನ್ನ ಸೂಕ್ಷ್ಮ ವ್ಯಾಯಾಮಗಳನ್ನ ಅಭ್ಯಾಸ ಮಾಡೋಣ, ಯಾವ ರೀತಿ ಇರುತ್ತೆ ಅಂತ. ಬನ್ನಿ ಎಲ್ರು ನಿಧಾನಕ್ಕೆ ಮೇಲೆ ಇದ್ ನಿಂತ್ಕೊಳ್ಳಿ. ವಿತ್ ಪ್ರಾಕ್ಟಿಕಲ್ ನಾವು ಅಭ್ಯಾಸ ಮಾಡೋಣ. ಇದ್ರಲ್ಲಿ ಮೊದಲು ನೆಕ್ ಮೂವ್ಮೆಂಟ್ ಬರುತ್ತೆ. ನೆಕ್ ಮೂವ್ಮೆಂಟ್ ಅಲ್ಲಿ 4 ತರ ಇದೆ. ಒಂದು ಅಪ್ ಅಂಡ್ ಡೌನ್, ನೆಕ್ಸ್ಟ್ ಲೆಫ್ಟ್ ರೈಟ್ ಅಂಡ್ ಕ್ಲಾಕ್ ವೈಸ್ ರೊಟೇಷನ್ ಅಂಡ್ ಆಂಟಿ ಕ್ಲಾಕ್ ವೈಸ್ ರೊಟೇಷನ್, ಈ ತರ ಇರುತ್ತೆ. ಬನ್ನಿ ಈಗ ಅಭ್ಯಾಸ ಮಾಡೋಣ. ಮೊದಲನೇದಾಗಿ ಅಪ್ ಅಂಡ್ ಡೌನ್. ನಾನು ಜಸ್ಟ್ 2 ಟೈಮ್ಸ್ ನಿಮಗೆ ತೋರಿಸ್ತಾ ಹೋಗ್ತೀನಿ. ನಿಮಗೆ ಅದು ಅಭ್ಯಾಸ ಮಾಡೋದ್ರಿಂದ ನಿಮಗೆ ನೆನಪು ಉಳಿತದೆ ಅಂತ. ಹಾಗೆ ಮುಂದುವರಿಯೋಣ. ಫಸ್ಟ್ ಬರೋದು
ನೆಕ್ ರೊಟೇಷನ್, ಸಾರಿ ನೆಕ್ ಮೂಮೆಂಟ್. ಈಗ ನಾವು ಅಪ್ ಅಂಡ್ ಡೌನ್ ಬ್ರೀತ್ ಉಸಿರು ತಗೋದಕೋತ ತಲೆ ಮೇಲೆ ಎತ್ಬೇಕು ನೆಕ, ಉಸಿರನ್ನ ಹೊರ ಹಾಕ್ತಾ ಡೌನ್, ಬ್ರೀದಿಂಗ್, ಬ್ರೀತ್ ಔಟ್. ಈಗ ಲೆಫ್ಟ್ ಟು ರೈಟ್. ಈಗ ನೀವು ಈ ಸ್ಥಿತಿಲಿ ಇದ್ದಾಗ ಉಸಿರನ್ನ ತಗೋಬೇಕು, ಉಸಿರನ್ನ ಹೊರ ಹಾಕ್ತಾ ಬ್ರೀತ್ ಔಟ್ ಮಾಡ್ತಾ ರೈಟ್, ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ರಿಲ್ಯಾಕ್ಸ್. ಈ ರೀತಿ ಲೆಫ್ಟ್ ಟು ರೈಟ್ ನೆಕ್ ಬೆಂಡ್ ಮಾಡೋದನ್ನ ನೀವು ಇಲ್ಲಿ ಬ್ರೀದಿಂಗ್ ನ ಹೇಳ್ಬೇಕು ನಿಮ್ಗೆ. ಇದ್ರ ಬಗ್ಗೆ ಇವ್ರಿಗೆ ಬ್ರೀತ್ ಬಗ್ಗೆ ಇವ್ರಿಗೆ ನಾಲೆಡ್ಜ್ ಇದೆ ಅಂತ ಗೊತ್ತಾಗುತ್ತೆ ನೀವು ಈ ತರ ಹೇಳ್ತಾ ಮಾಡಿದ್ರೆ. ನೆಕ್ಸ್ಟ್ ರೊಟೇಷನ್, ಲೆಫ್ಟ್ ಟು ರೈಟ್ ರೊಟೇಷನ್, ನೆಕ್ ಕ್ಲಾಕ್ ವೈಸ್ ರೊಟೇಷನ್. ಇವಾಗ ನಿಧಾನಕ್ಕೆ ಸಹಜ ಉಸಿರಾಟ ಇರಬೇಕು. ಉಸಿರನ್ನ ಹೊರ ಹಾಕ್ತಾ ನಿಧಾನವಾಗಿ ಎಡಗಡೆಯಿಂದ ಬಲಗಡೆ ರೊಟೇಟ್ ಮಾಡಬೇಕು ಈ ರೀತಿಯಾಗಿ. ಇದನ್ನು ನಿಧಾನಕ್ಕೆ ಮಾಡ್ಬೇಕು, ಅವ್ರು ನಿಮ್ಮನ್ನು ಗಮನಿಸ್ತಾ ಇರ್ತಾರೆ. ಎಷ್ಟು ನೀವು ಸೂಕ್ಷ್ಮವಾಗಿನೇ ಮಾಡ್ಬೇಕು, ಅಷ್ಟೇ ಸೂಕ್ಷ್ಮನೂ ಇರ್ತವೆ ಅವು. ನೀವು ಹಿಂಗ್ ಗರ ಅಂತ ತಿಕ್ಸೋ ಹಾಗಿಲ್ಲ. ಬನ್ನಿ ಈಗ ಮತ್ತೆ ಆಂಟಿ ಕ್ಲಾಕ್ ವೈಸ್ ರೈಟ್ ಟು ಲೆಫ್ಟ್ ರೊಟೇಟ್ ಮಾಡಿ. ಸಂಪೂರ್ಣವಾಗಿ ನಿಮ್ಮ ಗದ್ದ ಎದೆಗೆ ತಾಗಬೇಕು. ಅದೇ ರೀತಿ ಸಂಪೂರ್ಣವಾಗಿ ಹಿಂದೆ ಬೆಂಡ್ ಕೂಡ ಆಗ್ಬೇಕು. ಈ ರೀತಿ ನಾಲ್ಕು, ಒಂದು ಅಪ್ ಅಂಡ್ ಡೌನ್, ಲೆಫ್ಟ್ ರೈಟ್, ಕ್ಲಾಕ್ ವೈಸ್ ರೊಟೇಷನ್ ಅಂಡ್ ಆಂಟಿ ಕ್ಲಾಕ್ ವೈಸ್ ರೊಟೇಷನ್. ಈ ನಾಲ್ಕು ನೀವು ತಿಳ್ಕೊಬೇಕು. ನಿಮಗೆ ಕೇಳ್ತಾರೆ ಯಾವ್ದಾದ್ರು ಒಂದು ಸೂಕ್ಷ್ಮ ನೆಕ್ ಮೂಮೆಂಟ್ ಮಾಡ್ರಿ, ಅಥವಾ ಶೋಲ್ಡರ್ ಮೂಮೆಂಟ್ ಮಾಡಿ, ಟ್ರಂಕ್ ಮೂಮೆಂಟ್ ಮಾಡಿ, ನೀ ಮೂಮೆಂಟ್ ಮಾಡಿ, ಅಥವಾ ಆಂಕಲ್ ಮೂಮೆಂಟ್ ಮಾಡಿ. ಹಿಂಗೆ ಈ ತರ ಯಾವ್ದಾದ್ರು ಒಂದು ಕೇಳ್ತಾರೆ. ಒಂದು ಪ್ರೇಯರ್ ಅಲ್ಲಿ ಯಾವ್ದಾದ್ರು ಪಠಣ ನಿಮಗೆ ಓಂಕಾರನ ಹೇಳಿ ಪ್ರಣವ ಧ್ಯಾನವನ್ನು ಮಾಡಿ, ಇಲ್ಲ ಯಾವ್ದಾದ್ರು ಮಂತ್ರ ಹೇಳಿ ಪ್ರಾರಂಭ ಮಾಡಿ ಅಂತಾರೆ. ನೆಕ್ಸ್ಟ್ ನಿಮ್ಗೆ ಅಲ್ಲೇ ಕೂತಲ್ಲೇ ನಿಮ್ಗೆ ಒಂದು ಪ್ರಾಣಾಯಾಮ ಮಾಡ್ಲಿಕ್ಕೆ ಹೇಳ್ತಾರೆ. ನಂತರ ನಿಮಗೆ ಬಂದು ಸೂಕ್ಷ್ಮ ಇರಲಿ ಇಷ್ಟರಲ್ಲಿ ಈ ನಾಲ್ಕರಲ್ಲಿ ಯಾವ್ದಾದ್ರು ಒಂದನ್ನ ಕೇಳ್ತಾರೆ. ನೆಕ್ ಮೂಮೆಂಟ್, ಶೋಲ್ಡರ್ ಮೂಮೆಂಟ್, ಟ್ರಂಕ್ ಮೂಮೆಂಟ್, ನೀ ಮೂಮೆಂಟ್, ಆಂಕಲ್ ಮೂಮೆಂಟ್. ಈ 5ರಲ್ಲಿ ಯಾವ್ದಾದ್ರು ಒಂದನ್ನ ಪರ್ಫಾರ್ಮ್ ಮಾಡ್ಲಿಕ್ಕೆ ಕೇಳ್ತಾರೆ. ನಂತರ ನೆಕ್ಸ್ಟ್ ಶೋಲ್ಡರ್ ರೊಟೇಷನ್. ಶೋಲ್ಡರ್ ರೊಟೇಷನ್ ಅಲ್ಲಿ ನಿಮಗೆ 2 ಟೈಪ್ಸ್ ಇರುತ್ತೆ. ಒಂದು ಭುಜವಲ್ಲಿ ಶಕ್ತಿ ವಿಕಾಸಕ ಅಂತ ಬರುತ್ತೆ, ಒಂದು ಪೂರ್ಣ ಭುಜ ಶಕ್ತಿ ವಿಕಾಸಕ ಅಂತ ಬರ್ತದೆ. ನೀವು ಈ ರೀತಿಯಾಗಿ ಎರಡು ಕೈ ಮಡಚಿ ನಿಮ್ಮ ಎರಡು ಹಸ್ತಗಳು ಶೋಲ್ಡರ್ ಮೇಲೆ ಕೀಪ್ ಬೋತ್ ಪಾಮ್ಸ್ ಆನ್ ಶೋಲ್ಡರ್ ಅಂಡ್ ಸ್ಲೋಲಿ ಫಾರ್ವರ್ಡ್ ರೊಟೇಷನ್, ಬ್ಯಾಕ್ವರ್ಡ್ ರೊಟೇಷನ್ ಅನ್ನ ಮಾಡಬೇಕು. ಈ ರೀತಿಯಾಗಿ ಉಸಿರನ್ನು ತೆಗೆದುಕೊಳ್ತಾ ಎರಡು ಕೈ ಮೇಲೆ, ಉಸಿರನ್ನ ಹೊರ ಹಾಕ್ತಾ ನಿಧಾನಕ್ಕೆ ಕೆಳಗೆ. ಈಗ ಈ ರೀತಿಯಾಗಿ ಮೊಣಕೈ ಒಂದಕ್ಕೊಂದು ತಾಗಬೇಕು. elbows should be touch each other and slowly inhale, rise your both elbows and exhale slowly down. Inhale, exhale, reverse. Inhale, exhale, inhale, exhale. ಈ ರೀತಿಯಾಗಿ ನಿಮ್ದು ಮೊದಲನೇದಾಯ್ತದೆ. ಎರಡನೇದು ಎರಡು ಕೈಗಳನ್ನ ಮೇಲೆ ಎತ್ತಿ ಉಸಿರನ್ನ ಹೊರ ಹಾಕ್ತಾ ಈ ರೀತಿಯಾಗಿ ಒಂದೊಂದೇ ಮೂವ್ ಮಾಡುವಂಥದ್ದು. ಇದರಲ್ಲಿ 2 ಟೈಪ್ಸ್ ಇರುತ್ತೆ ಶೋಲ್ಡರ್ ಮೂಮೆಂಟ್ ಅಲ್ಲಿ. ಇವೆರಡನ್ನು ನೀವು ಪರ್ಫಾರ್ಮ್ ಮಾಡಬೇಕಾಗುತ್ತೆ. ರಿವರ್ಸ್ ಇದನ್ನೇ ಈ ರೀತಿಯಾಗಿ ಮೂವ್ ಮಾಡೋದು. ರಿಲ್ಯಾಕ್ಸ್. ಈ ನೆಕ್ಸ್ಟ್ ಟ್ರಂಕ್ ರೊಟೇಷನ್, ಕ್ಲಾಕ್ ವೈಸ್ ರೊಟೇಷನ್ ಅಂಡ್ ಆಂಟಿ ಕ್ಲಾಕ್ ವೈಸ್ ರೊಟೇಷನ್ ಮಾಡೋದು. ಎರಡು ನಿಮ್ಮ ಪಾದಗಳು ಕೂಡಿರ್ಬೇಕು. ಗಮನಿಸ್ತಾರೆ ಕೆಲವರು ಸ್ವಲ್ಪ ಡಿಸ್ಟೆನ್ಸ್ ಇಟ್ಕೊಂಡಿರ್ತಾರೆ, ಬಟ್ ಅವರು ನಿಮ್ದು 3 ಜನ ಪ್ರತಿಯೊಬ್ಬರು ಅವರು ಕೆಲಸವನ್ನ ಹಂಚ್ಕೊಂಡ್ಬಿಟ್ಟಿರ್ತಾರೆ. ಅವರು ನಿಮ್ಮ ಪಾದ, ನಿಮ್ಮ ನಿಲ್ಲುವಂತ ಸ್ಟೈಲ್ ಆಗಿರ್ಬೋದು, ನಿಮ್ ಪರ್ಫಾರ್ಮ್ ಮಾಡುವಂತದ್ದಾಗಿರ್ಬೋದು, ನಿಮ್ಮ ಪಾದಗಳು ಕುಡಿದೆಯೋ ಇಲ್ಲೋ, ಪ್ರತಿಯೊಂದು ನಿಮ್ಮ ಕೈಗಳು ಎಲ್ಲಿದೆ ಅದೆಲ್ಲ ಪೊಸಿಷನ್ಸ್ ಕೂಡ ನಿಮ್ಗೆ ಗಮನ ಹರಿಸ್ತಾ ಇರ್ತಾರೆ. ಎರಡೂ ಪಾದಗಳನ್ನು ಕೂಡಿಸ್ಬೇಕು. ನಿಧಾನಕ್ಕೆ ಎಡಗಡೆಯಿಂದ ಬಲಗಡೆ ಈ ರೀತಿಯಾಗಿ ಸಂಪೂರ್ಣವಾಗಿ ಫಾರ್ವರ್ಡ್ ಬೆಂಡ್ ಆಗಬೇಕು. ಈ ರೀತಿ ನೀವು ಲೆಫ್ಟ್ ರೈಟ್ ಅಭ್ಯಾಸ ಮಾಡಿ. ಈಗ ರೈಟ್ ಲೆಫ್ಟ್ ಈ ರೀತಿ ಸಂಪೂರ್ಣವಾಗಿ ಹಿಂದೆ ಮತ್ತೆ ಮುಂದೆ ಬಾಗಬೇಕು. ರಿಲ್ಯಾಕ್ಸ್. ನೆಕ್ಸ್ಟ್ ಬಂದು ನೀ ಮೂಮೆಂಟ್ ಅಂತ ಬರುತ್ತೆ. ನೀ ಮೂಮೆಂಟ್ ಅಲ್ಲಿ ಒಂದು ಪಿಟಿ ಎಕ್ಸರ್ಸೈಸ್ ಗೊತ್ತಲ್ಲ ನಿಮಗೆ. ಪಿಟಿ ಎಕ್ಸರ್ಸೈಸ್ ಅಲ್ಲಿ ಕಟಿ ಶಕ್ತಿ ವಿಕಾಸಕ, ಸಾರಿ ನೀ ಮೂಮೆಂಟ್ ಅಲ್ಲ,
ಜಂಗಶಕ್ತಿ ವಿಕಾಸಕ ಅಂತ ಬರ್ತದೆ. ಜಂಗಶಕ್ತಿ ಅಂತಂದ್ರೆ ಪಿಟಿ ಎಕ್ಸಸೈಸ್. ನೀವು ಸ್ಕೂಲಲ್ಲೆಲ್ಲ ನಿಮಗೆ ಗೊತ್ತು. 1 2 3 4 ಈ ರೀತಿ ನೀವು ಅಭ್ಯಾಸ ಮಾಡ್ತಾರೆ. ಇದನ್ನ ನೀವು ಜಂಗಶಕ್ತಿ ವಿಕಾಸಕ ಅಂತ ನಾವು ಇದರಲ್ಲಿ ನಿಮ್ಮ ಯೋಗಕ್ಕೆ ಸಿಲೆಬಸ್ ಅಲ್ಲಿ ಕರೀತಾರೆ. ಸೊ ಇದನ್ನ ನೀವು ಪರ್ಫಾರ್ಮ್ ಮಾಡಬೇಕು. ಇದರಲ್ಲಿ 2 ಟೈಪ್ಸ್. ಒಂದು 4 ಸ್ಟೆಪ್ಸ್ ಅಲ್ಲಿ ಮಾಡೋದು, ಇನ್ನೊಂದು ಟೂ ಸ್ಟೆಪ್ಸ್ ಅಲ್ಲಿ ಮಾಡೋದು. ಇವೆರಡನ್ನು ನೀವು ಪರ್ಫಾರ್ಮ್ ಮಾಡಬೇಕು ಜಂಗಶಕ್ತಿ ವಿಕಾಸಕ ಅಂತ. 1 2 3 4. 1 2 3 4 ಈ ರೀತಿ. ಇದನ್ನೇ 2 ಸ್ಟೆಪ್ಸ್ ಅಲ್ಲಿ ಮಾಡೋದಂತಾರೆ 1 2 1 2 1 2 1 2 1 2. ಈ ರೀತಿಯಾಗಿ ನೀವು ಎರಡು ವಿಧದಲ್ಲಿ ಮಾಡುವಂಥದ್ದು. ನೆಕ್ಸ್ಟ್ ಬರೋದು ಜಾನುಶಕ್ತಿ ವಿಕಾಸಕ. ಜಾನುಶಕ್ತಿ ವಿಕಾಸಕ ನಿಮಗೆ ಗೊತ್ತಾ ಆಲ್ರೆಡಿ. ಚೇರ್ ಪೊಸಿಷನ್ ಅಲ್ಲಿ ಮೂವ್ ಆಗ್ತಾ ಇರೋದು. ಈ ರೀತಿ ಎರಡು ಪಾದಗಳನ್ನ ಸ್ವಲ್ಪ 1 ಫೀಟ್ ಡಿಸ್ಟೆನ್ಸ್ ಅಲ್ಲಿ ಇಟ್ಕೊಂಡು 1 ಫೀಟ್ ಡಿಸ್ಟೆನ್ಸ್ ಇರಬೇಕು. ಇವಾಗ ಜಾನುಶಕ್ತಿ ವಿಕಾಸಕದಲ್ಲಿ ಪಾದಗಳು 1 ಫೀಟ್ ಡಿಸ್ಟೆನ್ಸ್ ಅಲ್ಲಿ ಇರಬೇಕು. ನಂತರ ನಿಧಾನಕ್ಕೆ ಉಸಿರನ್ನ ಹೊರ ಹಾಕ್ತಾ ಕೆಳಗೆ ಕೂರ್ಬೇಕು. ಬ್ರೀತ್ ಬಗ್ಗೆ ಗಮನ ಇರಬೇಕು. ಬ್ರೀತ್ ಅನ್ನ ಹೊರ ಹಾಕ್ತಾ ಬ್ರೀತ್ ಔಟ್ ಮಾಡ್ತಾ ಡೌನ್. ಬ್ರೀತ್ ಇನ್ ಮೇಲೆ ಬರಬೇಕು. ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್. ಈ ರೀತಿಯಾಗಿ ನೀವು ಜಾನುಶಕ್ತಿ ವಿಕಾಸಕವನ್ನು ಅಭ್ಯಾಸ ಮಾಡಬೇಕು. ನೆಕ್ಸ್ಟ್ ಆಂಕಲ್ ಮೂವ್ಮೆಂಟ್. ಪಾದಮೂಲ ಶಕ್ತಿ ವಿಕಾಸಕ ಅಂತ ಬರ್ತದೆ. ಪಾದಮೂಲ, ಇಲ್ಲಿ ಪಾದಮೂಲ ಅಂತಂದ್ರೆ ನಿಮ್ದು ಆಂಕಲ್. ಇದ್ರ ಆಂಕಲ್ದು ಮೂವ್ಮೆಂಟ್ ಮಾಡ್ತಾ ಇದ್ದು ಅಪ್ ಅಂಡ್ ಡೌನ್. ಈ ರೀತಿ ನಿಮ್ಮ ಪಾದವನ್ನು ಮುಂದೆ ಚಾಚಿ ನಿಮ್ಮ ಪಾದವನ್ನು ಮಾತ್ರ ಅಪ್ ಅಂಡ್ ಡೌನ್, ಫೀಟ್ ಅನ್ನ ಅಪ್ ಅಂಡ್ ಡೌನ್ ಮಾಡಬೇಕು. ಅಪ್ ಡೌನ್, ಅಪ್ ಡೌನ್, ಅಪ್ ಡೌನ್, ಅಪ್ ಡೌನ್. ಇದೇ ರೀತಿ ನೆಕ್ಸ್ಟ್ ಎಡಕಾಲನ್ನು ಮುಂದೆ ಚಾಚಿ ಲೆಫ್ಟ್ ಲೆಗ್ ಫಾರ್ವರ್ಡ್, ಅಪ್ ಅಂಡ್ ಡೌನ್, ಅಪ್ ಡೌನ್, ಅಪ್ ಡೌನ್, ಅಪ್ ಡೌನ್, ಅಪ್ ಡೌನ್. ನೆಕ್ಸ್ಟ್ ರೊಟೇಟ್ ಕಂಪ್ಲೀಟ್ ಆಗಿ ಲೆಫ್ಟ್ ರೈಟ್, ರೈಟ್ ಟು ಲೆಫ್ಟ್. ಗುಲ್ಫ ಪಾದ, ಪೃಷ್ಠ ಪಾದ ತಲಾ ಶಕ್ತಿ ವಿಕಾಸಕ ಅಂತ ಕರಿತೀವಿ ನಾವು ಕಂಪ್ಲೀಟ್ ರೊಟೇಷನ್ಗೆ. ಬನ್ನಿ ಈಗ ನಿಮ್ಮ ಎಡಕಾಲ್ ಮುಂದೆ ಚಾಚಿ ಎಡಗಡೆಯಿಂದ ಬಲಗಡೆ, ಲೆಫ್ಟ್ ಟು ರೈಟ್ ರೊಟೇಟ್ ಮಾಡಬೇಕು. ಕ್ಲಾಕ್ ವೈಸ್ ರೊಟೇಷನ್. 1 2 3. ರಿವರ್ಸ್. 1 2 3. ರಿಲ್ಯಾಕ್ಸ್. ಅದೇ ರೀತಿ ನಿಮ್ಮ ಬಲ ಕಾಲನ್ನು ಮುಂದೆ ಚಾಚಿ ರೈಟ್ ಲೆಗ್ ಫಾರ್ವರ್ಡ್, ಕ್ಲಾಕ್ ವೈಸ್ ರೊಟೇಷನ್. 1 2 3. ರಿವರ್ಸ್. 1 2 3. ರಿಲ್ಯಾಕ್ಸ್. ಈ ರೀತಿಯಾಗಿ ನೀವು ಯಾವುದು ಆಂಕಲ್ ಮೂವ್ಮೆಂಟ್ ಅನ್ನ ಮಾಡುವಂಥದ್ದು. ನೆಕ್ಸ್ಟ್ ಬರುವಂಥದ್ದು ನಿಮಗೆ ಸೂರ್ಯ ನಮಸ್ಕಾರ. ಸೂರ್ಯ ನಮಸ್ಕಾರದಲ್ಲಿ ನಿಮಗೆ ಅವರೇ ಕೌಂಟ್ ಕೊಡ್ತಾ ಇರ್ತಾರೆ. ಒಂದು ನಿಮಗೆ ನಿಮ್ಮ ಲಕ್ ಅದು. ಅವರೇ ಕೌಂಟ್ ಕೊಟ್ಟು ನಿಮಗೆ ಜಸ್ಟ್ ಪರ್ಫಾರ್ಮ್ ಮಾಡ್ಲಿಕ್ಕೆ ಹೇಳಿದ್ರೆ ಅದಂತೂ ನಿಮಗೆ ಲಕ್ ಅಂತಾನೆ ಹೇಳ್ಬೋದು. ಇನ್ನು ಕೆಲವರಿಗೆ, ನನಗೆ ಫಸ್ಟ್ ಟೈಮ್ ನಾನು ಅಟೆಂಡ್ ಮಾಡಿದಾಗೆ ನನಗೆ ಸೂರ್ಯನ ಮಂತ್ರಗಳನ್ನ ಹೇಳಿ ಅಭ್ಯಾಸ ಮಾಡ್ಲಿಕ್ಕೆ ಹೇಳಿದ್ರು. ಸೆಕೆಂಡ್ ಟೈಮ್ ಅವರೇ ಕೌಂಟ್ ಕೊಟ್ಟಿದ್ರು. ನಾನು ಜಸ್ಟ್ ಮೂವ್ ಮಾಡ್ತಾ ಹೋಗ್ತಾ ಇದ್ದೆ. ಸ್ಟೆಪ್ಸ್ ಅನ್ನ ಒಂದೊಂದು ಪೊಸಿಷನ್ಸ್ಗೆ ಮೂವ್ ಆಗ್ತಾ ಹೋಗ್ತಾ ಇದ್ದೆ. ನೋಡೋಣ ಈಗ ನಾವು ಸೂರ್ಯ ನಮಸ್ಕಾರವನ್ನು ಅಭ್ಯಾಸ ಮಾಡೋಣ. ನಿಮಗೆ ಇಲ್ಲಿ ಗೊತ್ತಾಗಬೇಕು, ನೀವು ಈ ಸೂರ್ಯ ನಮಸ್ಕಾರದಲ್ಲಿ ತಿಳ್ಕೊಳ್ಳೋದು ಯಾವಾಗ ಬ್ರೀದ್ ಇನ್ ಮಾಡಬೇಕು, ಯಾವಾಗ ಬ್ರೀದ್ ಔಟ್ ಮಾಡಬೇಕು, ಯಾವಾಗ ಬ್ರೀದ್ ಹೋಲ್ಡ್ ಮಾಡಬೇಕು ಅಂತ ನಿಮಗೆ ತಿಳ್ಕೊಂಡಿರ್ಬೇಕು. ಅಂದ್ರೆ ಮಂತ್ರಗಳಂತ ಬಂದಾಗ ಪ್ರತಿಯೊಂದು ಸ್ಟೆಪ್ಸ್ಗೂ ಒಂದೊಂದು ಮಂತ್ರ ಇದೆ. 12 ಸ್ಟೆಪ್ಸ್ಗೂ 12 ಮಂತ್ರಗಳು. ನಿಮ್ಮ ಸೂರ್ಯ ನಮಸ್ಕಾರದಲ್ಲಿ 7 ಆಸನಾಸ್ ಇದಾವೆ. 7 ಆಸನಗಳು, ಅದರಲ್ಲಿ 5 ರಿಪೀಟ್ ಆಗ್ತವೆ. ಸೊ 12 ಪೊಸಿಷನ್ಸ್ ಇರ್ತವೆ. ನೀವು ಸೂರ್ಯ ನಮಸ್ಕಾರದಲ್ಲಿ ಕೇಳ್ತಾರೆ, ಕನ್ಫ್ಯೂಷನ್ ನಿಮಗೆ ತುಂಬಾ ಚೆನ್ನಾಗಿ ಅವರು ಕ್ವಶನ್ಸ್ ಅನ್ನ ಕೇಳ್ತಾರೆ. ನಿಮಗೆ ತುಂಬಾ ಕನ್ಫ್ಯೂಸ್ ಮಾಡ್ತಾ ಇರ್ತಾರೆ ಅವರು ಇರೋದೇ ಅದಕ್ಕೆ ಇರ್ತಾರೆ. ಸೊ ನೀವು ಕನ್ಫ್ಯೂಸ್ ಆಗ್ಬಾರ್ದು. ನೀವು ಯಾವಾಗ ನಿಮ್ಮ ವೇನಲ್ಲಿ ನೀವು ನಿಮ್ಮ ಏಕಾಗ್ರತೆಯಿಂದ ಸೊ ನೀವು ಮೈಂಡ್ ಸೆಟ್ ಆಗಿರ್ಬೇಕು. ಸೊ ಸೂರ್ಯ ನಮಸ್ಕಾರ ಅಂದ ತಕ್ಷಣ ಒಂದಾಗಿ 7 ಆಸನ ಇದಾವೆ, 5 ರಿಪೀಟ್ ಆಗ್ತದೆ ಅಷ್ಟೇ. ಬಸ್ ಅವ್ರಿಗೆ ಬೇಕಾದಂಗೆ ನಿಮಗೆ ಕನ್ಫ್ಯೂಷನ್ ಮಾಡಿ ನೀವು ಅದಕ್ಕೆ ಡಿಸ್ಟರ್ಬ್ ಆಗುವಂಥದ್ದಿಲ್ಲ. ಸೂರ್ಯ ನಮಸ್ಕಾರದಲ್ಲಿ 7 ಆಸನ ಇದಾವೆ, ಅದರಲ್ಲಿ 5 ರಿಪೀಟ್ ಆಗ್ತವೆ. ಸೊ ಈಗ ನೀವು ಆನ್ಸರ್ ಏನು, ಎಷ್ಟು ಆಸನ ಅಂತ ಬಂದಾಗ ನೀವು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ಹೇಳುವಂಥದ್ದೇ ದೇರ್ ಆರ್ 7 ಆಸನಾಸ್, ಅದರಲ್ಲಿ 5 ರಿಪೀಟ್ ಅಂತ ಹೇಳಬೇಕು. ಪ್ರತಿಯೊಂದು ಅವರು ಕೇಳ್ತಾರೆ ನಿಮಗೆ ಯಾವ ಪೊಸಿಷನ್ಸ್. ಈಗ ಊರ್ಧ್ವ ನಮಸ್ಕಾರ ಅಂತ ಮಂತ್ರ ಹೇಳಿ ಅಂತ ಹೇಳ್ತಾರೆ. ಊರ್ಧ್ವ ನಮಸ್ಕಾರ ರವಯೇ ನಮಃ ಅಂತ ಹೇಳ್ತೀವಿ. ಹಾಗೆ ಪಾದ ಹಸ್ತಾಸನ ಮಾಡಿದಾಗ ಸೂರ್ಯಾಯ ನಮಃ ಅಂತ ಹೇಳ್ತೀವಿ. ಈ ರೀತಿಯಾಗಿ ನಿಮಗೆ ಪ್ರಶ್ನೆಯನ್ನ ಕೇಳ್ತಾರೆ. ಇಲ್ಲ ಅಂತಂದ್ರೆ ನಿಮಗೆ ಗೊತ್ತಿರಬೇಕು,
ಅಷ್ಟು ಚಕ್ರಗಳಿದ್ದಾವೆ ಒಬ್ಬ ನಮ್ಮ ಮನುಷ್ಯನ ದೇಹದಲ್ಲಿ. ಅಷ್ಟು ಚಕ್ರಗಳಿರ್ತವೆ, ಪ್ರತಿಯೊಂದು ಪ್ರಾಣಿ ದೇಹದಲ್ಲಿ ಅಷ್ಟು ಚಕ್ರಗಳಿರ್ತವೆ. ಸೊ ಅವುಗಳ ಬಗ್ಗೆನೂ ತಿಳ್ಕೊಳ್ಬೇಕು. ಇವಾಗ ಸೂರ್ಯ ನಮಸ್ಕಾರದಲ್ಲಿ ಮಾಡುವಾಗ ಪ್ರತಿಯೊಂದು ಸ್ಟೆಪ್ಗೂ ಕೂಡ ನಾವು ಒಂದೊಂದು ಚಕ್ರದ ಮೇಲೆ ಮನಸ್ಸನ್ನ ಕೇಂದ್ರೀಕರಿಸಬೇಕಾಗ್ತದೆ. ಸೊ ಅದನ್ನ ನಾವು ತಿಳ್ಕೊಳ್ಳೋಣ, ಅದು ಕೂಡ ನಿಮಗೆ ಗೊತ್ತಬೇಕು. ಈಗ ನಾನು ಊರ್ಧ್ವ ನಮಸ್ಕಾರಾಸನ ಮಾಡಿದಾಗೆ ನಮ್ಮ ಮನಸ್ಸು ಯಾವ ಆ ಇದ್ರ ಮೇಲೆ, ಚಕ್ರದ ಮೇಲೆ ಮನಸ್ಸನ್ನ ಕೇಂದ್ರೀಕರಿಸಿರ್ಬೇಕು ಅಂತ ನಿಮಗೆ ಪ್ರಶ್ನೆ ಬರ್ತಾರೆ. ಅವಾಗ ವಿಶುದ್ಧ ಚಕ್ರ ಅಂತ ನೀವು ಹೇಳ್ಬೇಕಾಗ್ತದೆ. ಬನ್ನಿ ಈಗ ಮೊದಲು ಮಂತ್ರಗಳೊಂದಿಗೆ ಒಂದು ಬಾರಿ ಅಭ್ಯಾಸ ಮಾಡೋಣ, ನಂತರ ನಿಮಗೆ ಚಕ್ರಗಳನ್ನು ಹೇಳ್ಕೊಡ್ತೀನಿ. 2 ಬಾರಿ ಅಭ್ಯಾಸ ಮಾಡಿ ಮುಂದಿನ ಹಂತಕ್ಕೆ ಹೋಗೋಣ. ಬನ್ನಿ ಎಲ್ಲರೂ ನಿಮ್ಮ ಹಾಸಿಗೆ ಅಥವಾ ನಿಮ್ಮ ಮ್ಯಾಟಿನ ತುದಿಗೆ ಬನ್ನಿ. ಓಕೆ, ಮೊದಲನೇದು ಓಂ ಮಿತ್ರಾಯ ನಮಃ. ಉಸಿರನ್ನ ತೆಗೆದುಕೊಳ್ತಾ 2 ಕೈಗಳು ನಿಮ್ಮ ಭುಜ ನೆರೆಗೆ ಬರಬೇಕು. ಭುಜ ನೆರೆಗೆ ಬಂದ ಮೇಲೆ ನಿಮ್ಮ ಅಂಗೈಗಳು ಮೇಲ್ಮುಖವಾಗಬೇಕು. ನಂತರ 2 ಹಸ್ತಗಳನ್ನು ಕೂಡಿಸಿ ನಮಸ್ಕಾರ ಸ್ಥಿತಿಗೆ ಬರಬೇಕು. ಇದು ಮೊದಲನೇದು. ಓಂ ಮಿತ್ರಾಯ ನಮಃ ಅಂದಾಗೆ ಈ ಒಂದು ನಮಸ್ಕಾರ ಸ್ಥಿತಿಗೆ ಬರಬೇಕು. ಓಂ ರವಯೇ ನಮಃ. ಈಗ ಊರ್ಧ್ವ ನಮಸ್ಕಾರ ಆಸನ ಸ್ಥಿತಿಗೆ ಬನ್ನಿ. ನಿಧಾನಕ್ಕೆ ಉಸಿರನ್ನು ತೆಗೆದುಕೊಳ್ತಾ ಮೇಲೆ ಬರಬೇಕು. ಈಗ ಸ್ಥಿತಿಗೆ ಬಂದ್ ಈ ಮೇಲೆ ಬಂದ್ಮೇಲೆ ಈಗ ಉಸಿರನ್ನ ಹೊರ ಹಾಕ್ತಾ ಹಿಂದೆ ಬಾಗಬೇಕು. ಈ ರೀತಿಯಾಗಿ ಮೂಮೆಂಟ್ ಮಾಡಬೇಕು. ನೆಕ್ಸ್ಟ್ ಇದಕ್ಕೆ ರವಯೇ ನಮಃ ಅಂತ ನಾವು ಮಂತ್ರವನ್ನ ಹೇಳ್ತೀವಿ. ನೆಕ್ಸ್ಟ್ ಪಾದ ಹಸ್ತಾಸನ. ಪಾದ ಹಸ್ತಾಸನಕ್ಕೆ ಸೂರ್ಯಾಯ ನಮಃ. ಉಸಿರು ತೆಗೆದುಕೊಳ್ತಾ ಮೇಲೆ ಬನ್ನಿ. ಉಸಿರನ್ನ ಹೊರ ಹಾಕ್ತಾ ನಿಧಾನಕ್ಕೆ ಮುಂದೆ ಬಾಗಬೇಕು. ಮೊಣಕಾಲು ನೇರವಾಗಿರ್ಬೇಕು. ಅವ್ರನ್ನ ಗಮನಿಸ್ತಾ, ಕೆಲವರು ಸ್ವಲ್ಪ ಮೂವ್ ಮಾಡಿಬಿಟ್ರೆ ನೀವು ನಿಮ್ಗೆ ಮಾರ್ಕ್ಸ್ ತೆಗೆದು ಬರ್ತಾರೆ ಅವರು. ಸೊ ಮೊಣಕಾಲು ಸ್ಟ್ರೈಟ್ ಇರಬೇಕು. ನಿಧಾನಕ್ಕೆ ಆಮೇಲೆ ಬರುವಾಗ ನಿಧಾನಕ್ಕೆ ಮುಂದೆ ನೋಡ್ತಾನೆ ಬರ್ಬೇಕು. ನಿಮ್ ದೃಷ್ಟಿ ಮುಂದೆ ಇರಬೇಕು. ಕೈಗಳು ಕೆಳಗೆ ಹೋಗ್ತಾ ಇರಬೇಕು. ಕೈಗಳು ನೆಲತ್ತಾಗಿ ಮೇಲೆ ನಿಮ್ ತಲೆಯನ್ನ ಡೌನ್ ಮಾಡಬೇಕು. ಅಲ್ಲಿವರೆಗೂ ನಿಮ್ ದೃಷ್ಟಿ ಮುಂದೆ ಹಾಯ್ತಾ ಇರಬೇಕು. ಈಗ 2 ಹಸ್ತಗಳನ್ನು ಸಾಧ್ಯವಾದ್ಮೇಲೆ ತರಿಸಲಿಕ್ಕೆ ಪ್ರಯತ್ನ ಪಡಬೇಕು. ನಿಮ್ಮ ಹಣೆಯನ್ನ ನಿಮ್ಮ ಮೊಣಕಾಲಿಗೆ ತಾಗಿಸ್ಲಿಕ್ಕೆ ಪ್ರಯತ್ನ ಪಡಿ. ಟ್ರೈ ಟು ಟಚ್ ಯುವರ್ ಫೋರೆಹೆಡ್ ಟು ದ knee joint. Fourth one, Om Bhanave Namaha. Take left leg back. ಇಲ್ಲಿ 2 ಹಸ್ತಗಳು ನಿಮ್ಮ ಪಾದ, ನಿಮ್ಮ ಬಲ ಪಾದ ಮತ್ತೆ ಈ 2 ಹಸ್ತಗಳು ಒಂದೇ ಸಮತಲದಲ್ಲಿ ಇರಬೇಕು. ಇದನ್ನ ಗಮನಿಸ್ತಾರೆ. ಒಂದೇ ರೇಖೆಯಲ್ಲಿ ಇರಬೇಕು. ಒಂದು ಲೈನ್ ಎಳೆದ್ರೆ ಮುಂದೆ, ಸೊ ಆ ಲೈನ್ಗೆ 3 ಎಡಕೈ ಬಲಕೈ ಮತ್ತೆ ನಿಮ್ಮ ಪಾದ ತಾಗಿರ್ಬೇಕು. ಆ ರೀತಿಯಾಗಿ ನೀವು ಕರೆಕ್ಟ್ ಆಗಿ ಪೊಸಿಷನ್ಸ್ ಇರ್ಕೋಬೇಕು. ಇದಕ್ಕೆ ಭಾನವೇ ನಮ ಅಂತೇವೆ. ನೆಕ್ಸ್ಟ್ ಖಗಾಯ ನಮಃ. ಟೇಕ್ ರೈಟ್ ಲೆಗ್ ಬ್ಯಾಕ್. ಈ ಸ್ಥಿತಿಯನ್ನು ನಾವು ಪರ್ವತಾಸನ ಅಂತ ಕರಿತೀವಿ. ಈ ಸ್ಥಿತಿಯಲ್ಲಿ ನಾವು ನಮ್ಮ ನಾಭಿ ಅಥವಾ ನಮ್ಮ 2 ಕಾಲಿನ ಹೆಬ್ಬೆರಳ ಮೇಲೆ, ಟೋಸ್ ಮೇಲೆ ಮನಸ್ಸನ್ನ ಗಮನಿಸ್ತಾ ಇರಬೇಕು. ಈ ಸ್ಥಿತಿಗೆ ನಾವು ಖಗಾಯ ನಮಃ ಮಂತ್ರವನ್ನು ಹೇಳ್ತೀವಿ. ನೆಕ್ಸ್ಟ್ ಚತುರಂಗ ದಂಡಾಸನ. knee, chest and chin touch to the floor. ಪೂಷ್ಣೇ ನಮಃ ಮಂತ್ರವನ್ನು ಹೇಳ್ತೀವಿ. ಓಂ ಪೂಷ್ಣೇ ನಮಃ. ನೆಕ್ಸ್ಟ್ ಭುಜಂಗಾಸನ. ಉಸಿರನ್ನ ತೆಗೆದುಕೊಳ್ತಾ ಮೇಲೆ ಬರಬೇಕು. ಓಂ ಹಿರಣ್ಯ ಗರ್ಭಾಯ ನಮಃ. ಇಲ್ಲಿ ತುಂಬಾ ಜನ ಮಿಸ್ಟೇಕ್ ಮಾಡ್ತಾರೆ. ಸೊ ಭುಜಂಗಾಸನದಲ್ಲಿ ಏನ್ ಮಾಡ್ತಾರೆ, ಕೆಲವು ಜನ ಹಿಂಗ ನಿಮ್ಮ ಎಲ್ಬೋಜು ಸ್ಟ್ರೈಟ್ ಮಾಡ್ತಾರೆ, ಈ ತರ ಮಾಡ್ತಾರೆ. ಸೊ ಸೂರ್ಯ ನಮಸ್ಕಾರದಲ್ಲಿ ಭುಜಂಗಾಸನ ಈ ರೀತಿ ಎಲ್ಬೋಜು ಸ್ವಲ್ಪ ಬೆಂಡ್ ಆಗಿರ್ಬೇಕು. ಫುಲ್ ನಿಮ್ಮ ನಾಭಿ ಅಥವಾ ನಿಮ್ಮ ಹೊಟ್ಟೆ ಮೇಲೆ ನಿಮ್ಮ ಭಾರ ಇರಬೇಕು. ಸೊ ಈ ರೀತಿಗೆ ಅರ್ಧ ಭುಜಂಗಾಸನ, ಹಾಫ್ ಭುಜಂಗಾಸನ, ಹಾಫ್ ಕೋಬ್ರಾ ಪೋಸ್ಚರ್ ಅನ್ನ ಪರ್ಫಾರ್ಮ್ ಮಾಡಬೇಕು. ಇದರಲ್ಲೇ ಮಾರ್ಕ್ಸ್ ತುಂಬಾ ಜನ ಕಳ್ಕೊತಾರೆ. ಇದು ಗಮನದಲ್ಲಿ ಇರಬೇಕು. ನೆಕ್ಸ್ಟ್ ಮರೀಚಯೇ ನಮಃ ಮತ್ತೆ ಪರ್ವತಾಸನ. ನೀವು ಯಾವ ರೀತಿ ಕೋಬ್ರಾ ಪೋಸ್ಚರ್ ಇರ್ತಾರೆ ಅದೇ ರೀತಿ ರಿವರ್ಸ್ ಪರ್ವತಾಸನಕ್ಕೆ ಹೋಗ್ಬೇಕು. ಓಂ ಮರೀಚಯೇ ನಮಃ. ದ ವೇ ಆಫ್ ಸ್ಟೈಲ್ ಇಸ್ ನೀವು ಅಟ್ರಾಕ್ಟಿವ್ ಆಗಿರ್ಬೇಕು. ಹಾಗೆ ನೀವು ನೋಡಿದ್ರೆ ಅಬ್ಬಬ್ಬಾ ಅಂದಿರ್ಬೇಕು. ಆ ತರ ನೀವು ಈ ಸೂರ್ಯ ನಮಸ್ಕಾರವನ್ನ ಪರ್ಫಾರ್ಮ್ ಮಾಡಬೇಕು. ಪ್ರತಿಯೊಂದು ಸ್ಟೆಪ್ಸ್ ಗಮನಿಸ್ತಾ ಇರ್ತಾರೆ ಅವ್ರು. ಓಂ ಆದಿತ್ಯಾಯ ನಮಃ. ಟೇಕ್ ಲೆಫ್ಟ್ ಲೆಗ್ ಫಾರ್ವರ್ಡ್. ನಿಮ್ ದೃಷ್ಟಿ ಮುಂದೆ ಇರಬೇಕು. ಓಂ ಸಾವಿತ್ರೇ ನಮಃ. ಟೇಕ್ ರೈಟ್ ಲೆಗ್ ಫಾರ್ವರ್ಡ್. Try to touch your forehead to the knee joint. Don't bend your knee joint. Next, Arkhaya Namaha. Breathe in, slowly come up.
ಮೊದಲು ನಿಮ್ಮ ತಲೆ ಮೇಲೆ ಎತ್ತಬೇಕು, ನಂತರ ನಿಧಾನಕ್ಕೆ ಎರಡು ಕೈಗಳನ್ನ ಮೇಲೆ ತಗೊಂಡು ಬರ್ತಾ ಇರಬೇಕು. ಇದನ್ನ ನೀವು ಗಮನದಲ್ಲಿ ಇಟ್ಕೋಬೇಕು. ಉಸಿರನ್ನ ಹೊರ ಹಾಕ್ತಾ ನಿಧಾನಕ್ಕೆ ಹಿಂದೆ ಬಾಗಬೇಕು. ಓಂ ಭಾಸ್ಕರಾಯ ನಮಃ. ಬ್ರೀದ್ ಇನ್, ಬ್ರೀದ್ ಔಟ್, ರಿಲ್ಯಾಕ್ಸ್. ಈ ರೀತಿ ನೀವು ಪರ್ಫಾರ್ಮ್ ಅನ್ನ ಮಾಡಬೇಕಾಗ್ತದೆ ನಿಮ್ಮ ಮಂತ್ರನಾಥ. ಅಲ್ಲಿ ನಾನು ನಿಮಗೆ ಹೇಳಿದೆ ಮೂಮೆಂಟ್ ಮಾಡುವಾಗ ಪಾದ ಹಸ್ತಾಸನದಲ್ಲಿ ಮೊದಲು ನಿಮ್ಮ ದೃಷ್ಟಿ ಮುಂದೆ ಹಾಯಿಸ್ತಾ ಕೆಳಗೆ ಹೋಗಿ ನಂತರ ಕೈಗಳ ನೆಲಕ್ಕೆ ತಾಗಿದ ಮೇಲೆ ನಿಮ್ಮ ಮೊಣಕಾಲಿಗೆ ತಾಗಿಸ್ಲಿಕ್ಕೆ ಪ್ರಯತ್ನ ಪಡಬೇಕು. ನಂತರ ಬರುವಾಗಲೂ ಕೂಡ ಮೊದಲು ನಿಮ್ಮ ತಲೆ ಎತ್ತಬೇಕು, ನಂತರ ಕೈಗಳನ್ನು ತೆಗೆದುಕೊಂಡು ಮೇಲೆ ಬರಬೇಕು. ಈ ಸ್ಟೆಪ್ಸ್ ಗಳನ್ನ ನೀವು ಬಹಳ ಸೂಕ್ಷ್ಮವಾಗಿ ಗಮನಿಸಿ ಅಭ್ಯಾಸವನ್ನ ಮಾಡಬೇಕಾಗುತ್ತೆ. ಸೊ ಇದಕ್ಕೆ ತುಂಬಾ ಜನ ಮಾರ್ಕ್ಸ್ ಕಳ್ಕೊತಾರೆ. ಅವಾಗ ಇಲ್ಲಿ ನಾವು ಚೆನ್ನಾಗಿ ಮಾಡಿದೀವಿ ನಮ್ಗೆ ಬರುತ್ತೆ ಅಂತ ಹೇಳ್ತಾರೆ. ಬಟ್ ಅವರು ಈ ತರ ಎಲ್ಲ ಗಮನಿಸಿ ನಿಮ್ಗೆ ಮಾರ್ಕ್ಸ್ ಅನ್ನ ಕರೆದಿರ್ತಾರೆ. ನೆಕ್ಸ್ಟ್ ಇವಾಗ ನಾವು ಚಕ್ರಗಳ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸ್ತಾ ಸೂರ್ಯ ನಮಸ್ಕಾರವನ್ನು ಅಭ್ಯಾಸ ಮಾಡೋಣ. ಇದು ರೆಕಾರ್ಡ್ ಆಗ್ತಾ ಇದೆ ಫೇಸ್ಬುಕ್ ಅಲ್ಲೂ. ಯೋಗಾಚಾರ್ಯ ಬರಲಾರೆ ಫೇಸ್ಬುಕ್ ಪೇಜ್ ನಲ್ಲಿ ಲೈವ್ ಇದೆ. ಸೊ ನೀವು ನಿಮಗೆ ಬೇಕು ಅಂದ್ರೆ ನೆಕ್ಸ್ಟ್ ನೀವು ಅಲ್ಲಿ ನೋಡಬಹುದು. ಯಾರು ಲೈವ್ ವೀಕ್ಷಣೆ ಮಾಡ್ತಾ ಇದ್ದಾರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಬನ್ನಿ ಈಗ ಚಕ್ರಗಳ ಬಗ್ಗೆ ಮನಸ್ಸನ್ನ ಕೇಂದ್ರೀಕರಿಸ್ತಾ ಅಭ್ಯಾಸ ಮಾಡೋಣ ವಿತ್ ಮಂತ್ರ ಮತ್ತೆ ಕೌಂಟ್ 3. ಫಸ್ಟ್ ಏಕಂ ಓಂ ಮಿತ್ರಾಯ ನಮಃ. ಈ ಸ್ಥಿತಿಗೆ ಬಂದಾಗ ನೋಡಿ, ಎರಡು ಹಸ್ತಗಳು ನಮ್ಮ ಹೃದಯ ಚಕ್ರದ ಮಧ್ಯಭಾಗದಲ್ಲಿರ್ತದೆ. ಎರಡು ಹಸ್ತಗಳನ್ನ ಕೂರಿಸಿರ್ತೀವಿ. ಸೊ ಇವಾಗ ಈ ಪೊಸಿಷನ್ ಅಲ್ಲಿ ಮೊದಲನೇ ಸ್ಟೆಪ್ಸ್ ಅಲ್ಲಿ ಅನಾಹತ ಚಕ್ರ, ಹೃದಯ ಚಕ್ರಕ್ಕೆ ನಾವು ಏನಂತ ಕರಿತೀವಿ, ಅನಾಹತ ಚಕ್ರ ಅಂತ ಕರಿತೀವಿ. ಸೊ ಮನಸ್ಸನ್ನ ನಾವು ಅನಾಹತ ಚಕ್ರದ ಮೇಲೆ ಕೇಂದ್ರೀಕರಿಸಬೇಕು. ನೆಕ್ಸ್ಟ್ ರವಯೇ ನಮಃ, ಊರ್ಧ್ವ ನಮಸ್ಕಾರ. ಸೊ ಇಲ್ಲಿ ನಮಗೆ ಒತ್ತಡ ಬೀಳುವಂತದ್ದು ಗಂಟಲಿನ ಬಾಕಿ ಸೆಳೆತ ನೋವು ಉಂಟಾಗ್ತಾ ಇರುತ್ತೆ. ಸೊ ಈಗ ನಾವೇನ್ ಮಾಡ್ಬೇಕು, ಗಂಟಲು ಚಕ್ರ ಯಾವುದು, ವಿಶುದ್ಧಿ ಚಕ್ರ. ಸೊ ವಿಶುದ್ಧಿ ಚಕ್ರವನ್ನ ನಾವು ಚಕ್ರದ ಮೇಲೆ ಮನಸ್ಸನ್ನ ಕೇಂದ್ರೀಕರಿಸಬೇಕಾಗ್ತದೆ. ನೆಕ್ಸ್ಟ್ ಪಾದ ಹಸ್ತಾಸನ. ಓಂ ಸೂರ್ಯಾಯ ನಮಃ. ನಿಧಾನಕ್ಕೆ ನಿಮ್ಮ ದೃಷ್ಟಿಯನ್ನು ಹಾಯಿಸ್ತಾ ಎರಡು ಕೈ ಕೆಳಕ್ಕೆ ತಾಗಿದ್ಮೇಲೆ ಈಗ ನಿಮ್ಮ ತಲೆಯನ್ನ, ನಿಮ್ಮ ಹಣೆಯನ್ನ ಮೊಣಕಾಲಿ ತಾಗಿಸ್ಲಿಕ್ಕೆ ಪ್ರಯತ್ನ ಪಡಿ. ನೋಡಿ ಇಲ್ಲಿ ಗಮನಿಸಿ, ಇಲ್ಲಿ ಯಾವ ಭಾಗಕ್ಕೆ ಒತ್ತಡ ಬೀಳ್ತಾ ಇದೆ ಇದು ನಿಮ್ಮ ಗಮನದಲ್ಲಿರ್ಬೇಕು. ನೋಡಿ ಈಗ ನಾನು ಈ ಪಾದ ಹಸ್ತೋತ್ತಾನಾಸನ ಅಭ್ಯಾಸ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನನಗೆ ಯಾವ ಭಾಗಕ್ಕೆ ಒತ್ತಡ ಬೀಳ್ತಾ ಇದೆ, ನಾಭಿ ಚಕ್ರದ ನಾಭಿ ಚಕ್ರವನ್ನು ನಾವು ಏನಂತ ಕರಿತೀವಿ, ಮಣಿಪುರ ಚಕ್ರ ಅಂತ ಕರಿತೀವಿ. ಸೊ ನಮ್ಮ ಮನಸ್ಸನ್ನ ನಾಭಿ ಚಕ್ರ ಅಥವಾ ಮಣಿಪುರ ಚಕ್ರದ ಮೇಲೆ ಕೇಂದ್ರೀಕರಿಸಬೇಕು. ನೆಕ್ಸ್ಟ್ 4th ಒನ್ ಅಶ್ವಸಂಚಲನಾಸನ. ಅದಕ್ಕೆ ನಾವು ಯಾವ ಮಂತ್ರ, ಭಾನವೇ ನಮಃ ಅಂತ ಮಂತ್ರವನ್ನು ನಾವು ಬಳಸ್ತೀವಿ. ಸೊ ಇಲ್ಲಿ ನಮ್ಮ ದೃಷ್ಟಿ ಈ ರೀತಿ ಮುಂದ್ಗಡೆ ಇರೋದ್ರಿಂದ ಸೊ ನಾವು ಇನ್ ಬಿಟ್ವೀನ್ ದ ಐಬ್ರೋಸ್ ಆಜ್ಞಾ ಚಕ್ರದ ಮೇಲೆ ಮನಸ್ಸನ್ನ ಕೇಂದ್ರೀಕರಿಸಬೇಕು. ನೆಕ್ಸ್ಟ್ ಪರ್ವತಾಸನ. ಓಂ ಕಥಾಯ ನಮಃ. ನೋಡಿ ಇಲ್ಲಿ ಕೂಡ ನೀವು ನಾಭಿ ಅಥವಾ ನಿಮ್ಮ ಎರಡು ಕಾಲಿನ ಟೋಸ್ ಮೇಲೆ, ಹೆಬ್ಬೆರಳ ಮೇಲೆ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸ್ತೀರಿ. ಈ ಒತ್ತಡ ಬೀಳ್ತಾ ಇರೋದು ನಮಗೆ ನಾಭಿ ಚಕ್ರದ ಮೇಲೆ. ಸೊ ನಾಭಿ ಅಥವಾ ಅಂದ್ರೆ ಮಣಿಪುರ ಚಕ್ರದ ಮೇಲೆ ನಾವು ಮನಸ್ಸನ್ನ ಕೇಂದ್ರೀಕರಿಸಬೇಕಾಗ್ತದೆ. ಈಗ ಬ್ರೀದ್ ಇನ್ ಅಂಡ್ ಬ್ರೀದ್ ಔಟ್. ನೀ ಚೆಸ್ಟ್ ಅಂಡ್ ಚಿನ್ ಟಚ್ ಟು ದ ಫ್ಲೋರ್. ಓಂ ಪೂಷ್ಣೇ ನಮಃ. ಇಲ್ಲಿ ಗಮನಿಸಿ, ಇಲ್ಲಿ ಮೂಲಾಧಾರ ಚಕ್ರಕ್ಕೆ ಒತ್ತಡ ಬೀಳ್ತಾ ಇರುತ್ತೆ. ಸೊ ಚತುರಂಗ ದಂಡಾಸನ ಅಂತ ನಾವು ಈ ಆಸನಕ್ಕೆ ಕರಿತೀವಿ. ಸೊ ನಮಗೆ ಮೂಲಾಧಾರ ಚಕ್ರಕ್ಕೆ ಒತ್ತಡ ಬಂದ ಮನಸ್ಸನ್ನ ಮೂಲಾಧಾರ ಚಕ್ರದ ಮೇಲೆ ಕೇಂದ್ರೀಕರಿಸಬೇಕು. ನೆಕ್ಸ್ಟ್ 7th ಒನ್ ಓಂ ಹಿರಣ್ಯ ಗರ್ಭಾಯ ನಮಃ. ಹಾಲ್ಫ್ ಭುಜಂಗ, ಹಾಲ್ಫ್ ಕೋಬ್ರಾ ಪೋಸ್ಚರ್. ಇಲ್ಲಿ ನಮ್ದು ಸಹಸ್ರಾರ ಚಕ್ರದ ಮೇಲೆ ಮನಸ್ಸನ್ನ ಕೇಂದ್ರೀಕರಿಸಬೇಕಾಗ್ತದೆ. ಇಲ್ಲ ಅಂತಂದ್ರೂ ಕೂಡ ನೀವು ಇಲ್ಲಿ ಮುಖ್ಯವಾಗಿ ನಾಭಿ ಮೇಲೂ ಒತ್ತಡ ಬೀಳ್ತಾ ಇರುತ್ತೆ. ಯಾಕಂದ್ರೆ ನಮ್ಮ ಭಾರ ನಾಭಿ ಅಥವಾ ನಮ್ಮ ಹೊಟ್ಟೆ ಮೇಲೆ ಬೀಳೋದ್ರಿಂದ ಮನಸ್ಸನ್ನ ನಾವು ನಾಭಿ ಚಕ್ರದ ಮೇಲೆ ಕೇಂದ್ರೀಕರಿಸಬಹುದು. ಇಲ್ಲಾಂದ್ರೂ ಕೂಡ ನೀವು ಆಜ್ಞಾ ಚಕ್ರದ ಮೇಲೆ, ನೀವು ಎರಡರಲ್ಲಿ ಒಂದು ಹೇಳಿದ್ರು ನಿಮಗೆ ಮಾರ್ಕ್ಸ್ ಸಿಗ್ತದೆ. ನಿಮ್ಮ ದೃಷ್ಟಿ ಹಿಂದೆ ಇರಬೇಕು. ಸೊ ನೀವು ಸಹಸ್ರಾರ ಚಕ್ರ ಅಂತನಾದ್ರೂ ಹೇಳಿ ಅಥವಾ ಮಣಿಪುರ ಚಕ್ರ ಅಂತನಾದ್ರೂ ಹೇಳಬಹುದು. ನೆಕ್ಸ್ಟ್ 8th ಒನ್ ಮರೀಚಯೇ ನಮಃ. ಸೊ ಮತ್ತೆ ನಾವು ಪರ್ವತಾಸನಕ್ಕೆ ಬಂದೀವಿ. ನಾವು ಮೊದಲೇ ಹೇಳಿದಾಗೆ ನಾಭಿ ಚಕ್ರದ ಮೇಲೆ ಒತ್ತಡ ಬೀಳ್ತಾ ಇರುತ್ತೆ. ಸೊ ನಾಭಿ ಚಕ್ರದ ಮೇಲೆ ಮನಸ್ಸನ್ನ ಕೇಂದ್ರೀಕರಿಸಬೇಕು. ಓಂ ಆದಿತ್ಯಾಯ ನಮಃ. ಕಾಲ್ ಮುಂದೆ, ಲೆಫ್ಟ್ ಲೆಗ್ ಫಾರ್ವರ್ಡ್. ಸೊ ಇಲ್ಲಿ
ನಾನು ಮೊದಲೇ ಹೇಳಿದ್ದ ಹಾಗೆ ಆಜ್ಞಾ ಚಕ್ರದ ಮೇಲೆ ಮನಸ್ಸನ್ನ ಕೇಂದ್ರೀಕರಿಸಬೇಕು. ಇನ್ ಬಿಟ್ವೀನ್ ದ ಐಬ್ರೋಸ್, ನಮ್ಮ ದೃಷ್ಟಿ ಇನ್ ಬಿಟ್ವೀನ್ ದ ಐಬ್ರೋಸ್ ಇರಬೇಕು. ನೆಕ್ಸ್ಟ್ ರೈಟ್ ಲೆಗ್ ಫಾರ್ವರ್ಡ್. ಓಂ ಸವಿತ್ರೇ ನಮಃ. ನಿಮ್ಮ ಹಣೆಯನ್ನು ಮೊಣಕಾಲಿಗೆ ತಾಗಿಸ್ಲಿಕ್ಕೆ ಪ್ರಯತ್ನ ಪಡಬೇಕು. ಟ್ರೈ ಟು ಟಚ್ ಯುವರ್ ಫೋರೆಹೆಡ್ ಟು ದ knee joint. Your palms be touched to the floor. Breathe for 5 times. 1, 2. ಸೊ ಇಲ್ಲಿ ನಿಮಗೆ ಗೊತ್ತಾಗುತ್ತೆ, ಗಮನಿಸ್ತಾ ಬರಬೇಕು. ನಾಭಿ ಮೇಲೆ ಒತ್ತಡ ಬೀಳ್ತಾ ಇರುತ್ತೆ. ಸೊ ನಾಭಿ ಚಕ್ರ, ಮಣಿಪುರ ಚಕ್ರದ ಮೇಲೆ ಮನಸ್ಸನ್ನ ಕೇಂದ್ರೀಕರಿಸಬೇಕು. 2, 3, 4, 5. ಈಗ ಉಸಿರು ತೆಗೆದುಕೊಂಡು ಮೊದಲು ನಿಮ್ಮ ತಲೆ ಮೇಲೆ ಎತ್ತಬೇಕು. ಉಸಿರು ತೆಗೆದುಕೊಳ್ತಾ ನಿಧಾನಕ್ಕೆ ಎರಡು ಕೈಗಳನ್ನು ಮೇಲೆ ತೆಗೆದುಕೊಂಡು ಬನ್ನಿ. ಓಂ ಅರ್ಕಾಯ ನಮಃ. ಸೊ ಅರ್ಕಾಯ ನಮಃ. ಓಂ ಇದು ಊರ್ಧ್ವ ನಮಸ್ಕಾರದಲ್ಲಿ ನಾವು ವಿಶುದ್ಧಿ ಚಕ್ರ, ಗಂಟಲು ಚಕ್ರದ ಮೇಲೆ, ಥ್ರಾಟ್ ಅದರ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸಬೇಕು. ಓಂ ಭಾಸ್ಕರಾಯ ನಮಃ. ನಮಸ್ಕಾರ ಸ್ಥಿತಿ. ಸೊ ಇಲ್ಲಿ ನಾವು ಹೃದಯ ಚಕ್ರ, ಅನಾಹತ ಚಕ್ರ ಅಂತ ಏನು ಕರಿತೀವಿ, ಅದರ ಮೇಲೆ ಮನಸ್ಸನ್ನ ಕೇಂದ್ರೀಕರಿಸಬೇಕಾಗ್ತದೆ. ಈಗ ವಿಶ್ರಾಮ್. ಈ ರೀತಿಯಾಗಿ ನೀವು ಸೂರ್ಯ ನಮಸ್ಕಾರವನ್ನು ಎರಡು ರೀತಿಯಾಗಿ ಕೇಳ್ತೀರಿ. ಒಂದು ಕೌಂಟ್, ಒಂದು ಮಂತ್ರ ಅಥವಾ ಒಂದು ಚಕ್ರದ ಮೇಲೆ ಮನಸ್ಸನ್ನ ಕೇಂದ್ರೀಕರಿಸ್ತಾ ಅಭ್ಯಾಸ ಮಾಡುತ್ತೆ. ಇದ್ರ ಮೇಲೆ ಪ್ರಾಕ್ಟಿಕಲ್ ಬಂದಿರುತ್ತೆ, ವೈಭವದಲ್ಲಿ ಕೇಳ್ತಾರೆ. ಯಾವುದೇ ಅದಕ್ಕೆ ಲಿಮಿಟೇ ಇಲ್ಲ. ವೈಭವ ಸ್ಟೇಷನಲ್ಲಿ ನಿಮಗೆ ಬಸ್ ನಿಮ್ಗೆ ಏನಿಸ್ತದೆ, ಫುಲ್ ಬ್ರಾಡ್ ಆಗಿ ನೀವು ತಿಳ್ಕೊಬೇಕಾಗ್ತದೆ, ಪ್ರತಿಯೊಂದನ್ನು ಗಮನಿಸಬೇಕಾಗ್ತದೆ. ನೆಕ್ಸ್ಟ್ ಈಗ ನಾವು ಮಾಡಬೇಕಾದ ಆಸನಗಳನ್ನು, ಇದರಲ್ಲಿ ಆಸನಗಳನ್ನು ಒಂದಷ್ಟು ನಿಂತು, ಒಂದಷ್ಟು ಕುಳಿತು, ಅಷ್ಟು ಬೆನ್ನ ಮೇಲೆ ಮಲಗಿ, ಒಂದಷ್ಟು ಹೊಟ್ಟೆ ಮೇಲೆ ಮಲಗಿ ಮಾಡುವಂಥದ್ದು ಇರುತ್ತೆ. ಅದರಲ್ಲಿ ಮುಖ್ಯವಾಗಿ ಅವರು ಹೇಳುವಂಥ 1-2 ಆಸನಗಳನ್ನು ನೀವು ಮಾಡಬೇಕಾಗುತ್ತೆ. ಸೊ ನೀವು ಸಿಲೆಬಸ್ನ ನೋಡ್ಕೋಬೇಕು. ಆ ಸಿಲೆಬಸ್ ಇರೋ ಎಲ್ಲ ಅಭ್ಯಾಸಗಳನ್ನು ನೀವು ಆಸನಗಳನ್ನು ರೂಢಿ ಮಾಡ್ಕೋಬೇಕು. ಯಾವುದೇ ಆಸನ ಕೇಳಿ ಅವರು ನೀವು ಪರ್ಫಾರ್ಮ್ ಮಾಡುವಂಥದ್ದು ರೂಢಿ ಇಟ್ಕೋಬೇಕು. ಮುಖ್ಯವಾಗಿ ನಿಮ್ಗೆ ಕೇಳುವಂಥದ್ದು 2 ಆಸನಗಳನ್ನು ಹೇಳ್ತಾರೆ. 2 ಆಸನವನ್ನು ನೀವು ಮಾಡಿ ತೋರಿಸ್ಬೇಕು. ಇನ್ನು ಒಂದು ಆಸನವನ್ನು ನೀವು ಐಚ್ಛಿಕ ಆಸನ, ನಿಮಗೆ ಯಾವುದಾದ್ರೂ ಕಠಿಣವಾದ ಆಸನವನ್ನು ನೀವು ಮಾಡಿ ತೋರಿಸಿ ಅಂದಾಗೆ ನೀವು ಮಾಡಿ ತೋರಿಸ್ಬೇಕು. ಸೊ ಅದನ್ನು ನೀವು ಎಕ್ಸ್ಪ್ಲೇನ್ ಮಾಡಬೇಕು. ನೆಕ್ಸ್ಟ್ ಟೈಮ್ ಅವು ವೈಭವ ಸೆಷನ್ಗೆ ಬಂದಾಗ ಯಾವುದಾದ್ರೂ ಒಂದು ಆಸನ ಟೀಚಿಂಗ್ ಟೆಕ್ನಿಕ್ಸ್ ಬಂದಾಗೆ ಅಲ್ಲಿ ಕೇಳ್ತಾರೆ. ಟೀಚಿಂಗ್ ಟೆಕ್ನಿಕ್ಸ್ ಕೂಡ ನಿಮಗೆ ಗಮನಿಸ್ತಿರ್ತಾರೆ. ಇದನ್ನು ಯಾವ ರೀತಿ ಪರ್ಫಾರ್ಮ್ ಮಾಡಬೇಕು, ಪ್ರಿಕಾಷನ್ಸ್ ಯಾವ ರೀತಿ ಇರಬೇಕು, ಪ್ರಾರಂಭದಲ್ಲಿ ಏನೆಲ್ಲ ನಾವು ಮೊದಲು ಅಭ್ಯಾಸಕ್ಕಿಂತ ಮೊದಲು ಏನೆಲ್ಲ ತಯಾರಿಯನ್ನು ಇಟ್ಕೋಬೇಕು, ಅದನ್ನು ಕೂಡ ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಮೊದಲು ನಾವು ಓಪನ್ ಫೀಲ್ಡ್, ಬೆಳಕು ಗಾಳಿ ಇರುವಂಥ ಏರಿಯಾದಲ್ಲಿ ಇರಬೇಕು. ಈ ರೀತಿ ಇದನ್ನು ನೀವು ಹಿಂಗೆ ಹೇಳಬೇಕು. ಸೊ ಬೆಳಕು ಮತ್ತು ಗಾಳಿ ಇರುವಂಥ ಒಂದು ಕ್ಲೀನ್ ಇರುವಂಥ ಪ್ಲೇಸಲ್ಲಿ ಇದು ಹಾಸಿಗೆನ ಹಾಸಿ ಅಥವಾ ಮ್ಯಾಟ್ ಹಾಸಿ, ಸೊ ನಾವು ಅಲ್ಲಿ ಅಭ್ಯಾಸನ ಮಾಡಬೇಕು. ಇದು ಮೊದಲನೇದು. ನೆಕ್ಸ್ಟ್ ನಾವು ಫಸ್ಟ್ ಮಾಡುವ ಬ್ರೀದ್ ಇನ್ ಬಗ್ಗೆ, ಬ್ರೀದ್ ಔಟ್ ಬಗ್ಗೆ, ಪೂರಕ ರೇಚಕ ಕುಂಭಕ ಬಗ್ಗೆ ತಿಳ್ಕೊಬೇಕಾಗ್ತದೆ. ನಾನೀಗ ಒಂದಷ್ಟು ನಿಂತು ಅಭ್ಯಾಸ ಮಾಡೋದು 1-2 ಹೇಳ್ತಾ ಹೋಗ್ತೇನೆ. ನೆಕ್ಸ್ಟ್ ನೀವು ಉಳಿದಿದ್ದನ್ನ ಸಿಲೆಬಸ್ ನೋಡ್ಕೊಂಡು ಅಭ್ಯಾಸ ಮಾಡಿ. ಸಮಯದ ಅಭಾವ ಇದೆ. ಬನ್ನಿ ಈಗ ತಾಡಾಸನ. ತಾಡಾಸನ ಕೇಳ್ತಾರೆ ನಿಮ್ಗೆ ಜಾಸ್ತಿ. ಒಂದು ತಾಡಾಸನ ಕೇಳ್ತಾರೆ, ಒಂದು ತ್ರಿಕೋನಾಸನ ಕೇಳ್ತಾರೆ, ಪಾರ್ಶ್ವಕೋನಾಸನ, ಇಲ್ಲ ನೆಕ್ಸ್ಟ್ ಅರ್ಧ ಚಕ್ರಾಸನ. ಈ ತರ ಒಂದಷ್ಟು ಸಿಂಪಲ್ ಆಸನಗಳು ಎಲ್ಲರೂ ಮಾಡ್ಲಿಕ್ಕೆ ಸಾಧ್ಯ ಇರುವಂತವ್ರು. 9 ವರ್ಷದಿಂದ 90 ವರ್ಷದವರೆಗೂ ಎಲ್ಲರೂ ಪರ್ಫಾರ್ಮ್ ಮಾಡುವಂತ ಆಸನಗಳನ್ನೇ ಅವರು ಹೇಳ್ತಾರೆ. ನೆಕ್ಸ್ಟ್ ಐಚ್ಛಿಕ ಅಂದಾಗ ನಿಮಗೆ ಕಠಿಣವಾದ, ನಿಮಗೆ ಸುಲಭವಾಗಿರ್ತಕ್ಕಂಥದ್ದು ಮತ್ತೆ ನೋಡ್ಲಿಕ್ಕೆ ಕಠಿಣ ಆಗಿರುವಂತ ಆಸನಗಳನ್ನ ನೀವು ಪರ್ಫಾರ್ಮ್ ಮಾಡ್ಬೇಕಾಗುತ್ತೆ. ಈಗ ತಾಡಾಸನ. ಇಲ್ಲಿ ನೋಡಿ, ಬ್ರೀದಿಂಗ್, ಉಸಿರನ್ನು ತೆಗೆದುಕೊಳ್ತಾ 2 ಕೈಗಳು ನಿಮ್ಮ ಭುಜದ ಸಮಾಂತರಕ್ಕೆ ಬರಬೇಕು. ನಿಮ್ಮ ಭುಜ ಸಮಾಂತರಕ್ಕೆ ಬಂದಾಗ ಇಲ್ಲಿ ಅಂಗೈಗಳು ಮೇಲ್ಮುಖವಾಗಿ ತಿರುಗಬೇಕು ನಿಧಾನಕ್ಕೆ. ಮತ್ತೆ ಮೇಲೆ ತಗೊಂಡು ಇದು ಇಂಟರ್ಲಾಕ್ ಮಾಡಬೇಕು. ಇಂಟರ್ಲಾಕ್ ವಿತ್ ಫಿಂಗರ್ಸ್. ನಾವು ಬ್ರೀದ್ ಇನ್ ಮಾಡಿದ್ದೀವಿ. ಈಗ ಬ್ರೀದ್ ಔಟ್ ಮಾಡ್ತಾ ಲಿಫ್ಟ್ ಯುವರ್ ಹೀಲ್ಸ್. ಹಿಮ್ಮಡಿ ಮೇಲೆ ಎತ್ತಬೇಕು. ಟೋಸ್ ಮೇಲೆ, ನಿಮ್ಮ ಕಾಲಿನ ಬೆರಳು ಮೇಲೆ ನಿಂತ್ಕೋಬೇಕು. ನಿಮ್ಮ 2 ತೋಳು ಕಿವಿಗೆ ತಾಗಿರ್ಬೇಕು. Your arms should be touched to the ears. Breathe for 5 times. 1, 2, 3, 4, 5. Breathe in, breathe out. ಗಮನಿಸಿ, breathe in, breathe out, breathe in, breathe out. ಈ ರೀತಿ ನೀವು ತಾಡಾಸನ ಅಭ್ಯಾಸ ಮಾಡಿ. ಹಿಂಗೆ ನೀವು ಅವ್ರಿಗೆ ನಿಮಗೆ ಪರ್ಫಾರ್ಮ್ ಮಾಡಲಿಕ್ಕೆ ಹೇಳಿದಾಗೆ, ನಿಮಗೆ ಟೀಚಿಂಗ್ ಮಾಡಲಿಕ್ಕೆ ಹೇಳಿದಾಗ ಕೂಡ ಈ ರೀತಿ ನೀವು ಹೇಳಬೇಕಾಗುತ್ತೆ. ನೆಕ್ಸ್ಟು ಪಾದ ಹಸ್ತೋತ್ಥಾನಾಸನ. ಪಾದ ಹಸ್ತೋತ್ಥಾನಾಸನ ನೀವು ಸೂರ್ಯ ನಮಸ್ಕಾರದಲ್ಲೂ ಕೂಡ ಅಭ್ಯಾಸ ಮಾಡಿರ್ತೀರಿ. ಅದರಲ್ಲಿ ಬ್ರೀದ್ ಇನ್ ಬ್ರೀದ್ ಔಟ್ ಬಗ್ಗೆ ನಾನು ನಿಮ್ಗೆ ಹೇಳಿದ್ದೆ. ತಲೆ ಮೊದಲು ಕೈಗಳು ನೆಲಕ್ಕೆ ತಾಗಿದ ಮೇಲೆ ತಲೆಗೆ ಬಾಗಿಸ್ಬೇಕು ಅಂತ. ಬನ್ನಿ,
ಪಾದ ಹಸ್ತೋತ್ತಾನಾಸನ ಅಭ್ಯಾಸ ಮಾಡೋಣ. ಬ್ರೀದ್ ಇನ್, ಬ್ರೀದ್ ಔಟ್. ಸಂಪೂರ್ಣವಾಗಿ ಉಸಿರನ್ನ ಹೊರ ಹಾಕ್ತಾ ನಿಧಾನಕ್ಕೆ ಮುಂದೆ ಬಾಗ್ತಾ ಎರಡು ಹಸ್ತಗಳನ್ನು ನೆಲಕ್ಕೆ ಹಾಕ್ಸ್ಬೇಕು. Palm should be touch to the ground or touch to the floor, and slowly down your head. Try to touch your forehead to the knee joint. Breathe for 5 times. 1, 2, 3, 4, 5. Breathing. ಮೊದಲು ನಿಮ್ಮ ತಲೆ ಮೇಲೆ ಎತ್ತಬೇಕು, ನಂತರ ನಿಧಾನಕ್ಕೆ ಮೇಲೆ ಬರಬೇಕು. ರಿಲ್ಯಾಕ್ಸ್. ಇಲ್ಲಿ ಉಸಿರು ತಗೊಳ್ತಾ ಮೇಲೆ ಬಂದಿದ್ರಿ, ಉಸಿರನ್ನ ಹೊರ ಹಾಕ್ತಾ ಕೆಳಗೆ ಬರಬೇಕು. ನೋಡಿ, ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್. ಈ ರೀತಿ ನೀವು ಬ್ರೀದ್ ಇನ್ ಬ್ರೀದ್ ಔಟ್ ಬಗ್ಗೆ ತಿಳ್ಕೊಂಡು ಅಭ್ಯಾಸ ಮಾಡುವಂಥದ್ದು. ಇನ್ನೊಂದು ಅಭ್ಯಾಸ ವೃಕ್ಷಾಸನ. ವೃಕ್ಷಾಸನದಲ್ಲಿ ಗಮನಿಸಿ, ನೀವು ನಿಮ್ಮ ಕಾಲುಗಳ ನಿಮ್ಮ ಪೊಸಿಷನ್ ಅನ್ನ ಅವರು ಗಮನಿಸ್ತಾ ಇರ್ತಾರೆ. ನಿಮ್ಮ ಬಾಡಿ ಶೇಕ್, ಪ್ರತಿಯೊಂದು ಆಸನಗಳನ್ನು ನೀವು ಪರ್ಫಾರ್ಮ್ ಮಾಡುವಾಗ ನಿಮ್ಮ ಬಾಡಿ ಶೇಕ್ ಆಗಬಾರ್ದು. ಸೊ ಅದನ್ನು ಕೂಡ ನಿಮ್ಮ ಬಾಡಿ ಶೇಕ್ ಆಗ್ತಾ ಇದೆ ಅಂದ್ರೆ ನೀವು ಆಸನಗಳನ್ನ ಸರಿಯಾಗಿ ಅಭ್ಯಾಸ ಮಾಡಿಲ್ಲ, ನಿಮ್ಗೆ ಆಸನ ಸಿದ್ಧಿ ಇಲ್ಲ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಸೊ ನೀವು ಹೆಚ್ಚು ಹೆಚ್ಚು ಅಭ್ಯಾಸ ಮಾಡ್ತಾ ಹೋದಂಗೆಲ್ಲ ಆ ಆಸನಗಳು ಸಿದ್ಧಿ ಆಗ್ತದೆ. ಬನ್ನಿ ಈಗ ವೃಕ್ಷಾಸನವನ್ನು ನಾವು ಅಭ್ಯಾಸ ಮಾಡೋಣ. ಫಸ್ಟ್ ನೀವು fold your left leg and keep it at the root of the right leg thigh. ನಿಮ್ಮ ಬಲ ಕಾಲ ತೊಡೆಯ ಮೂಲಕ್ಕೆ ಇಟ್ಕೋಬೇಕು. ಇಲ್ಲಿ ಯಾವುದೇ ಗ್ಯಾಪ್ ಇರಬಾರ್ದು, ನಮ್ಮ ತೊಡೆಯ ಮೂಲದಲ್ಲಿ ಗ್ಯಾಪ್ ಇರಬಾರ್ದು. ಕರೆಕ್ಟಾಗಿ ಆ ಮೂಲಕ್ಕೆ ಇಟ್ಕೊಂಡ್ರೆ ನೀವು ಏನಾಗುತ್ತೆ, ಬ್ಯಾಲೆನ್ಸ್ ಸಿಗುತ್ತೆ. ನೀವು ಕರೆಕ್ಟಾಗಿ ಆ ಪೊಸಿಷನ್ಸ್ಗೆ ಇಟ್ಕೊಂಡಾಗ ನಿಮಗೆ ಒಂಟಿಗಾಲಲ್ಲಿ ನಿಲ್ಲಕ್ಕೆ ಬ್ಯಾಲೆನ್ಸ್ ಸಿಗುತ್ತೆ. ಬನ್ನಿ ಈಗ ಉಸಿರು ತೆಗೆದುಕೊಳ್ತಾ ಎರಡು ಕೈಗಳ ಮೇಲೆ ಬ್ರೀದ್ ಇನ್, ಎರಡು ಹಸ್ತಗಳನ್ನ ಕೂಡಿಸ್ಬೇಕು. ಜಾಯಿನ್ ಯುವರ್ ಪಾಮ್ಸ್. Observe breathing. Breathe for 5 times. 1, 2, 3, 4, 5. Exhale, hands down, leg down, ರಿಲ್ಯಾಕ್ಸ್. ಈ ರೀತಿಯಾಗಿ ನೀವು ಪರ್ಫಾರ್ಮ್ ಮಾಡಬೇಕಾಗುತ್ತೆ. ಸೊ ನಿಮ್ಮದು ಪರ್ಫಾರ್ಮ್ ಮಾಡುವಾಗ ನೀವು ಪ್ರಾರಂಭದಲ್ಲಿ ಯಾವ ರೀತಿಯಾಗಿ ಹೋಗಿರ್ತೀರ ಅದೇ ರೀತಿ ವಾಪಸ್ ಬರುವಂಥದ್ದನ್ನು ನೀವು ಗಮನಿಸಬೇಕು. ಬನ್ನಿ ನೆಕ್ಸ್ಟ್, ಈಗ ನಿಮ್ಮ ಬಲಕಾಲನ್ನು ಮಡಚಿ ಎಡ ತೊಡೆಯ ಮೂಲಕ ಇಟ್ಕೊಳ್ಳಿ. ಫೋಲ್ಡ್ ಯುವರ್ ರೈಟ್ ಲೆಗ್, ಕೀಪ್ ಇಟ್ ಅಟ್ ದ ರೂಟ್ ಆಫ್ ದಿ ಲೆಫ್ಟ್ ಲೆಗ್ ಥೈ. Inhale, raise your both hands, join your palms. Observe your breathing. Breathe for 5 times. 1, 2, 3, 4, 5. Exhale, hands down, leg down, relax. ಈ ರೀತಿ ನೀವು ವೃಕ್ಷಾಸನ ಅಭ್ಯಾಸ ಮಾಡಬೇಕಾಗುತ್ತೆ. ಇವು ಮೂರು ಕಾಮನ್ ಆಗಿ ಕೇಳುವಂಥದ್ದು. ನೆಕ್ಸ್ಟ್ ನಿಮಗೆ ಬರ್ತಾ ಇರೋದು ಅರ್ಧ ಚಕ್ರಾಸನ ಇರ್ತದೆ, ಪಾದಹಸ್ತಾಸನ ಇರುತ್ತೆ, ತ್ರಿಕೋನಾಸನ ಇರ್ತದೆ, ಪಾರ್ಶ್ವಕೋನಾಸನ. ತ್ರಿಕೋನಾಸನ ಪಾರ್ಶ್ವಕೋನಾಸನವನ್ನ ಕೂಡ ಹೆಚ್ಚಾಗಿ ಕೇಳ್ತಾರೆ. ಅವೆರಡನ್ನ ನಾವು ಈಗ ಪರ್ಫಾರ್ಮ್ ಮಾಡೋಣ. ಸ್ವಲ್ಪ ಎರಡು ಕಾಲನ್ನ 2 feet ಡಿಸ್ಟೆನ್ಸ್ ಅಲ್ಲಿ ಇಟ್ಕೊಳ್ಳಿ. ಈಗ ನಿಮ್ಮ ಬಲ ಕಾಲನ್ನ, ಈಗ ನಾವು ತ್ರಿಕೋನಾಸನ ಅಭ್ಯಾಸ ಮಾಡ್ತಾ ಇದೀವಿ. ಉಸಿರು ತೆಗೆದುಕೊಳ್ತಾ ಎರಡು ಹಸ್ತಗಳು ನಿಮ್ಮ ಭುಜ ನೇರಕ್ಕಿರಲಿ. ಬ್ರೀದ್ ಇನ್, your both hands at shoulder and slowly bend at right side. Raise your left hand up. Look at your middle finger. ನಿಮ್ಮ ಎಡಕೈ ಮಧ್ಯದ ಬೆರಳನ್ನು ನೋಡ್ತಾ ಇರಬೇಕು. ನಿಮ್ಮ ಬಲ ಕೈ ಮತ್ತು ನಿಮ್ಮ ಬಲಕಾಲಿನ ಮೇಲೆ ಇರಬೇಕು. ಕೆಳಗಡೆ ಸಾಧ್ಯ ಆದರೆ ನೆಲಕ್ಕೆ ತಾಗಿಸ್ಲಿಕ್ಕೆ ಪ್ರಯತ್ನ ಪಡಿ. ಈ ರೀತಿಯಾಗಿ ನೀವು ತ್ರಿಕೋನಾಸನವನ್ನು ಅಭ್ಯಾಸ ಮಾಡಬೇಕಾಗುತ್ತೆ. ಉಸಿರನ್ನು ತೆಗೆದುಕೊಳ್ತಾ ನಿಧಾನಕ್ಕೆ ಮೇಲೆ ಬನ್ನಿ. ಅದೇ ರೀತಿ ಎಡಕ್ಕೆ ಲೆಫ್ಟ್ ಸೈಡ್ ಬೆಂಡ್ ಆಗಿ, ಮೊಣಕಾಲು ಬಾಗಬಾರ್ದು, ಸ್ಟ್ರೇಟ್ ಇರಬೇಕು ಮೊಣಕಾಲು. ಮಧ್ಯದ ಬೆರಳನ್ನ ಗಮನಿಸ್ತಾ ಇರಬೇಕು. ಬ್ರೀತ್ ಫಾರ್ 5 times. 1, 2, 3, 4, 5. ಬ್ರೀದ್ ಇನ್, slowly come up, ರಿಲ್ಯಾಕ್ಸ್. ಈ ರೀತಿಯಾಗಿ ನೀವು ತ್ರಿಕೋನಾಸನ ಅಭ್ಯಾಸ ಮಾಡಿ. ಇನ್ನು ಪಾರ್ಶ್ವಕೋನಾಸನ ಅಂದ್ರೆ ನೀವು ಬಲಕಾಲನ ಬಲಗಡೆ ರೊಟೇಟ್ ಮಾಡಬೇಕು, ರೈಟ್ ಸೈಡ್. ಈಗ ಸ್ವಲ್ಪ ಬೆಂಡ್ ಮಾಡಿ. ಈ ರೀತಿಯಾಗಿ ನಿಮ್ಮ ಎಡಕಾಲು ಸ್ಟ್ರೈಟ್ ಇರಬೇಕು. ಈಗ ನಿಮ್ಮ ಬಲ ಕೈನ ಬಲ ಪಾದದ ಪಕ್ಕದಲ್ಲಿ ಇಟ್ಕೋಬೇಕು, ನೆಲಕ್ಕೆ ತಾಗಿಸಿರ್ಬೇಕು. ನಿಮ್ಮ ಎಡ ಕೈಯನ್ನ
ಮುಂದೆ ಚಾಚಬೇಕು. ಈ ರೀತಿಯಾಗಿ ನಿಮ್ಮ ತೋಳು ಕಿವಿಗೆ ತಾಗಿರ್ಬೇಕು. ಬ್ರೀತ್ ಫಾರ್ 5 ಟೈಮ್ಸ್. 1. ಇಲ್ಲಿ ಗಮನಿಸಬೇಕಾದ ನೀವು ಯಾವ ದೇಹದ ಭಾಗಕ್ಕೆ ಒತ್ತಡ ಬೀಳ್ತಾ ಇದೆ. ಸೊ ನೀವು ಎಕ್ಸ್ಪ್ಲೇನ್ ಮಾಡುವಾಗ ನೀವು ಟೀಚಿಂಗ್ ಸ್ಕಿಲ್ಸ್ ಅವರು ಕೇಳಿದಾಗೆ ನೀವು ಯಾವುದಾದ್ರೂ ಆಸನವನ್ನು ನೀವು ಟೀಚ್ ಮಾಡಬೇಕಾಗತ್ತೆ. ಸೊ ಅವಾಗ ನೀವು ಈ ಥರನೇ ಹೇಳಬೇಕು. ನೀವು ಗಮನಿಸ್ತಾ ಬನ್ನಿ ಯಾವುದೇ ದೇಹದ ಯಾವ ಭಾಗದ ಮೇಲೆ ಒತ್ತಡ ಬೀಳ್ತಾ ಇದೆ ಅದನ್ನೆಲ್ಲ ನೀವು ಹೇಳ್ತಾ ಬರಬೇಕು. ಬ್ರೀತ್ ಫಾರ್ 5 ಟೈಮ್ಸ್. 1, 2, 3, 4, 5. Breathe in, slowly come up. Next, rotate your left leg. Exhale, slowly bend. Take right hand forward. Look at middle finger. ಮಧ್ಯದ ಬೆರಳನ್ನು ನೋಡ್ತಾ ಬೇಕು. Your arms should touch ears. Breathe for 5 times. 1, 2, 3, 4, 5. Breathe in. Breathe out. Relax. ಈ ರೀತಿ ನೀವು ಪಾರ್ಶ್ವಕೋನಾಸನವನ್ನು ಅಭ್ಯಾಸ ಮಾಡಬೇಕಾಗುತ್ತೆ. ಒಂದಷ್ಟು ಕುಳಿತು ಅಭ್ಯಾಸವನ್ನು ಮಾಡೋಣ. ಎರಡು ಕೈ ಮುಂದೆ ಚಾಚಿ ನಿಧಾನಕ್ಕೆ ಕೂತ್ಕೊಳ್ಳಿ. ಇನ್ನು ಹಾಕಬೇಕು. ನಿಮಗೆ ಮಾರ್ಕ್ಸ್ ಹೋಗೋದೆ ಇಲ್ಲಿ. ಸೊ ಅದಕ್ಕೆ ನೀವು ಹೆಚ್ಚು ಅಭ್ಯಾಸ ಮಾಡೋದ್ರಿಂದ ನಿಮ್ಗೆ ಇದು ರೂಢಿ ಆಗ್ತದೆ. ಸೊ ನೀವು ಒಂದ್ಸರಿ ಅಭ್ಯಾಸ ಮಾಡಿದ್ಮೇಲೆ ಇದು ಈ ತರ ನೆನಪಿಟ್ಕೊಂಡ್ರೆ ಇದು ನೆನಪುಳಿಯುವಂಥದ್ದಲ್ಲ. ಇದು ಅಭ್ಯಾಸದಿಂದಾನೇ ನಿಮ್ಗೆಲ್ಲ ನೆನಪಿಟ್ಕೊಳ್ಳೋಕೆ ಆಗುವಂಥದ್ದು. ನೆನಪು ಉಳ್ಕೋಬೇಕು ಅಂದ್ರೆ ನೀವು ನಿರಂತರವಾಗಿ ಅಭ್ಯಾಸ ಮಾಡ್ತಾ ಹೋಗ್ಬೇಕು. ಖಂಡಾಸನ ಅಂತಂದಾಗೆ ನಿಧಾನಕ್ಕೆ ಎರಡು ಕಾಲುಗಳನ್ನು ಮುಂದೆ ಚಾಚಿ ನಿಧಾನಕ್ಕೆ ಎರಡು ಕಾಲು ಮುಂದೆ ಚಾಚಬೇಕು. ದಂಡಾಸನದ ಎರಡು ಪಾದಗಳು ಕೂಡಿರ್ಬೇಕು. ಎರಡು ಹಸ್ತಗಳು ನಮ್ಮ ತೊಡೆ ಪಕ್ಕದಲ್ಲಿರ್ಬೇಕು. ಈ ರೀತಿಯಾಗಿ ಕೂರೋದಕ್ಕೆ ನಾವು ದಂಡಾಸನ ಅಂತ ಕರಿತೀವಿ. ಈಗ ವಜ್ರಾಸನದ ನಿಧಾನಕ್ಕೆ ಒಂದೊಂದು ಕಾಲುಗಳನ್ನ ಮಡಿಸಬೇಕು. ಈ ರೀತಿಯಾಗಿ ತಂಬದ ಕೆಳಗೆ ಇಟ್ಕೋಬೇಕು. ಈ ರೀತಿಯಾಗಿ ನೀವು ವಜ್ರಾಸನದಲ್ಲಿ ಕುತ್ಕೋಬೇಕು. ಅವ್ರು ಕೇಳ್ತಾರೆ ಊಟ ಆದ್ಮೇಲೆ ಯಾವ ಆಸನವನ್ನ ನಾವು ಪರ್ಫಾರ್ಮ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಕೇಳ್ತಾರೆ. ಆಗ ನೀವು ವಜ್ರಾಸನವನ್ನ ಹೇಳ್ಬೇಕು. ನೀವು ಅದನ್ನ ಊಟ ಆದ ನಂತರ ಡಿನ್ನರ್, ಲಂಚ್, ಬ್ರೇಕ್ಫಾಸ್ಟ್ ಆದ್ಮೇಲೆ ವಜ್ರಾಸನದಲ್ಲಿ ಕೂರ್ಲಿಕ್ಕೆ ಒಂದೇ ಒಂದು ಆಸನ, ಅದು ವಜ್ರಾಸನ ಅಂತ ಹೇಳ್ಬಹುದು. ಸೊ ಈ ಪ್ರಶ್ನೆಯನ್ನ ಕೇಳಿದ್ದಾರೆ ನನ್ನ ಬ್ಯಾಚ್ ಅಲ್ಲಿನೇ ಬೇರೆಯವರಿಗೆ ಕೇಳಿದ್ದು. ಈ ರೀತಿಯಾಗಿ ನೀವು ವಜ್ರಾಸನವನ್ನ ಅಭ್ಯಾಸ ಮಾಡಬೇಕು. ಸೊ ಯಾವುದೇ ಆಸನವನ್ನ ನೀವು ಪರ್ಫಾರ್ಮ್ ಮಾಡ್ಬೇಕಾದ್ರೂ ಕನಿಷ್ಠ 30 ಸೆಕೆಂಡ್ ಆದ್ರೂ ಆ ಸ್ಥಿತಿಯಲ್ಲಿ ಇರಬೇಕಾಗುತ್ತೆ. ಈಗ ನಾನು ವಜ್ರಾಸನದಲ್ಲಿ ನಿಮಗೆ ಕನಿಷ್ಠ 30 ಸೆಕೆಂಡ್ ಆದ್ರೂ ಈ ಸ್ಥಿತಿಯಲ್ಲಿ ಕೂರ್ಲಿಕ್ಕೆ ಸಾಧ್ಯ ಆಗಿದೆ ಅಂತ ಮಾತ್ರ ನಿಮಗೆ ಈ ಆಸನ ಸಿದ್ಧಿ ಆಗಿದೆ ಅಂತ ಅವರು ಕನ್ಸಿಡರ್ ಮಾಡ್ತಾರೆ. ನೆಕ್ಸ್ಟ್ ನಿಧಾನಕ್ಕೆ ಕಾಲನ್ನ ಒಂದೊಂದಾಗಿ ಮುಂದೆ ಚಾಚಿ ಇದು ವಜ್ರಾಸನ. ಇನ್ನು ಪದ್ಮಾಸನ ಅದು ಕೂಡ ನೀವು ಉಸಿರು ತಗೊಳ್ತಾ ಈ ರೀತಿಯಾಗಿ ನಿಮ್ಮ ಬಲ ಕಾಲನ್ನು ಮರ್ಚಿ ಎಡ ತೊಡೆ ಮೇಲೆ ಹಾಕೋಬೇಕು. ನಂತರ ಈಗ ಉಸಿರನ್ನ ಹೊರ ಹಾಕ್ತಾ ನಿಮ್ಮ ಎರಡು ಕಾಲು ಮರ್ಚಿ ಬಲ ತೊಡೆ ಮೇಲೆ ಹಾಕೋಬೇಕು. ಈ ರೀತಿಯಾಗಿ ಈ ರೀತಿಯಾಗಿ ನೀವು ಪದ್ಮಾಸನದಲ್ಲಿ ಕೂರಬೇಕು. ಪದ್ಮಾಸನ ಮತ್ತೆ ವಜ್ರಾಸನದಲ್ಲಿ ಕೂರೋದ್ರಿಂದ ನಮ್ಮ ಬೆನ್ನು ಒಂದು ಬ್ಯಾಕ್ ಬೋನ್ ಏನಾಗುತ್ತೆ, ಸ್ಪೈನಲ್ ಕಾರ್ಡ್ ಸ್ಟ್ರೈಟ್ ಆಗುತ್ತೆ. ಸೊ ನಾವು ಹೆಚ್ಚಾಗಿ ಪದ್ಮಾಸನ ಮತ್ತೆ ವಜ್ರಾಸನದಲ್ಲಿ ಕೂರ್ಲಿಕ್ಕೆ ಅಭ್ಯಾಸನ ಇಟ್ಕೋಬೇಕು. ಸೊ ನೀವು ಬೇರೆ ಯಾರಿಗೂ ಕೂಡ ಹೆಚ್ಚು ಬೇರೆಯವರಿಗೆ ಹೇಳ್ಬೇಕಾದ್ರೂ ಕೂಡ ವಜ್ರಾಸನ ಮತ್ತೆ ಪದ್ಮಾಸನದಲ್ಲಿ ಹೆಚ್ಚು ಕೂರ್ಲಿಕ್ಕೆ ಅಭ್ಯಾಸನ ಮಾಡಿ. ಇದರಿಂದ ನಿಮ್ದು ಬೆನ್ನು ನೋವು ಸಮಸ್ಯೆ ಬರುವುದಿಲ್ಲ ಅಂತ ಹೇಳ್ಬೇಕು. ನೀವು ವಜ್ರಾಸನ ಪದ್ಮಾಸನವನ್ನ ಬೇರೆಯವರಿಗೆ ಟೀಚ್ ಮಾಡಿ ಅಂತ ಹೇಳ್ತಾರೆ. ಅವ್ರು ನಿಮ್ಗೆ ಕೇಳ್ತಾರೆ, ಈಗ ನಾವು ಸ್ಟೂಡೆಂಟ್ಸು ನೀವು ನಮಗೆ ಪದ್ಮಾಸನವನ್ನ ಹಾಕೋದನ್ನ ಕಲಿಸ್ಕೊಡಿ ಅಂತ ಕೇಳ್ತಾರೆ. ಅವಾಗ ನೀವು ಈ ತರ ಹೇಳ್ಬೇಕಾಗುತ್ತೆ. ಸ್ವಲ್ಪ ಟೆಕ್ನಿಕ್ಸ್, ನಾಲೆಡ್ಜ್, ಯೂಸ್ ಆಫ್ ನಾಲೆಡ್ಜ್, ನೀವು ಹೆಂಗೆ ಅಲ್ಲಿ ನಾಲೆಡ್ಜ್ ಅನ್ನ ಹೆಂಗೆ ಅಪ್ಲೈ ಮಾಡ್ತೀರಾ. ಸೊ ಬೆನಿಫಿಟ್ಸ್ ಬಗ್ಗೆ ಜಾಸ್ತಿ ಹೇಳ್ತಾ ಇರ್ಬೇಕು. ಆಗ ನಿಮ್ಗೆ ಅಲ್ಲಿ ನಾಲೆಡ್ಜ್ ಅಪ್ಲೈ ಹೆಂಗ್ ಮಾಡ್ತೀರಾ ನೀವು ಅಂದಾಗ ಅದು ನಿಮಗೆ ಅಲ್ಲಿ ಮಾರ್ಕ್ಸ್ನ ಕೊಡ್ಲಿಕ್ಕೆ ಚಾನ್ಸಸ್ ಇರುತ್ತೆ. ಈ ರೀತಿಯಾಗಿ ನೀವು ಪದ್ಮಾಸನವನ್ನ ಅಭ್ಯಾಸ ಮಾಡ್ಬೇಕು. ಈಗ ನಿಧಾನಕ್ಕೆ ಉಸಿರು ಬಿಡ್ತಾ ನೀವು ಎಡಕಾಲನ್ನ ಬಲ ತೊಡೆ ಮೇಲೆ ಹಾಕೋದು. ಈಗ ಉಸಿರು ತಗೊಳ್ತಾ ಎಡಕಾಲ ಮುಂದೆ ಚಾಚಿ ಉಸಿರನ್ನ ಹೊರ ಹಾಕ್ತಾ ಬಲಕಾಲ ಮುಂದೆ ಚಾಚಬೇಕು. ರಿಲ್ಯಾಕ್ಸ್. ಈಗ ರಿಲ್ಯಾಕ್ಸ್ ಮಾಡುವಾಗ ನಿಮ್ಮ ಎರಡು ಪಾದವನ್ನ ಶೇಕ್ ಮಾಡಬೇಕು. ರಿಲ್ಯಾಕ್ಸ್. ಈಗ ಸ್ವಲ್ಪ ಕುತ್ತಿಗೆನ ಈ ರೀತಿಯಾಗಿ ಹಿಂದೆ ಹಾಕಬೇಕು. ನಿಮ್ಮ ಕುತ್ತಿಗೆ ಹಿಂದೆ ಹಾಕಿ ಎರಡು ಕೈಗಳು ನಿಮ್ಮ ಸೊಂಟದ ಹಿಂದೆ ಸ್ವಲ್ಪ ಹಿಂದೆ ಇಡಬೇಕು. ಈ ರೀತಿಯಾಗಿ ಪಾದಗಳನ್ನ ಶೇಕ್ ಮಾಡೋದ್ರಿಂದ ನಿಮಗೆ ಫುಲ್ ರಿಲ್ಯಾಕ್ಸ್ ಅನಿಸ್ತದೆ. ರಿಲ್ಯಾಕ್ಸ್. ಈ ರೀತಿಯಾಗಿ ನೀವು ಮತ್ತೆ ದಂಡಾಸನ ಸ್ಥಿತಿಗೆ ಬನ್ನಿ. ಎರಡು ಕಾಲನ್ನು ಕೂರಿಸಿ ಈ ರೀತಿಯಾಗಿ ನೀವು
ವಜ್ರಾಸನ, ಪದ್ಮಾಸನ ಮತ್ತೆ ದಂಡಾಸನವನ್ನು ಅಭ್ಯಾಸ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಯೋಗ ಮುದ್ರಾಸನ. ಯೋಗ ಮುದ್ರಾಸನ ಅಂದ್ರೆ ನಾವು ಇದು ಮಂಡುಕಾಸನವನ್ನು ಮಾಡ್ತೀವಿ, ಅದೇ ಪೊಸಿಷನ್ ಅಲ್ಲಿ ನಾವು ಯೋಗ ಮುದ್ರಾಸನ ಮಾಡ್ತೀವಿ. ನೆಕ್ಸ್ಟ್ ಬರುವಂತದ್ದು ಪರ್ವತಾಸನ. ಪರ್ವತಾಸನ ನಿಮಗೆ ಗೊತ್ತು, ಸೂರ್ಯ ನಮಸ್ಕಾರದಲ್ಲಿ ಪರ್ವತಾಸನವನ್ನು ನೀವು ಪರ್ಫಾರ್ಮ್ ಮಾಡಿದ್ದೀರಾ. ನಂತರ ನಿಮಗೆ ಬರುವಂತದ್ದು ವಕ್ರಾಸನ. ವಕ್ರಾಸನ ನೋಡಿ, ವಕ್ರಾಸನವನ್ನು ಕೇಳ್ತಾರೆ ನಿಮಗೆ. ವಕ್ರಾಸನವನ್ನು ನೀವು ಅಭ್ಯಾಸ ಮಾಡ್ಬೇಕು. ಈಗ ನೀವು ಏನ್ ಮಾಡ್ಬೇಕು, ಮೊದಲು ಉಸಿರನ್ನ ತಗೊಳ್ತಾ ನಿಮ್ಮ ಎರಡು ಕಾಲನ್ನ ಬಲ ಕಾಲನ್ನು ಮಡಚಿ ಎಡ ತೊಡೆ ಪಕ್ಕದಲ್ಲಿ ಇಟ್ಕೋಬೇಕು. ಈಗ ಉಸಿರನ್ನ ಹೊರ ಹಾಕ್ತಾ ನಿಮ್ಮ ಬಲ ಕೈ ಹಿಂದೆ ತೆಗೆದುಕೊಂಡು ಹೋಗ್ಬೇಕು. ಮತ್ತೆ ಉಸಿರು ತೆಗೆದುಕೊಳ್ತಾ ಎಡಕೈ ಮೇಲೆ ಉಸಿರನ್ನ ಹೊರ ಹಾಕ್ತಾ ಈ ರೀತಿಯಾಗಿ ನಿಮ್ಮ ಬಲಗಾಲಿನ ಮೊಣಕಾಲನ್ನು ಒತ್ತುತ್ತಾ ನಿಮ್ಮ ಪಾದವನ್ನ, ಅಥವಾ ನಿಮ್ಮ ಸಾಧ್ಯವಾದ್ರೆ ಈ ರೀತಿಯಾಗಿ ನೀವು ಎಡ ತೊಡೆನ ಮೊಣಕಾಲನ್ನ ಹಿಡ್ಕೋಬಹುದು, ಅಥವಾ ನಿಮ್ಮ ಬಲಕಾಲಿನ ಹೆಬ್ಬೆರಳನ್ನಾದ್ರೂ ಹಿಡ್ಕೋಬಹುದು. ನಿಮ್ ದೃಷ್ಟಿ ಹಿಂದೆ ಇರ್ಬೇಕು. ಅದಕ್ಕೆ ವಕ್ರಾಸನ ಅಂತ ಕರೀತೀವಿ. ಬ್ರೀತ್ ಫಾರ್ 5 times. 1 2 3 4 5. Breathe in, breathe out, breathe in, breathe out. ರಿಲ್ಯಾಕ್ಸ್. ಈ ರೀತಿ ನೀವು ಪರ್ಫಾರ್ಮ್ ಮಾಡಬೇಕು. ಇವಾಗ ಎಡಕಾಲನ್ನು ಮರ್ಚಿ ಬಲ ತೊಡೆ ಪಕ್ಕದಲ್ಲಿ ಇಟ್ಕೊಳ್ಳಿ. ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್. Breathe for 5 times. 1 2 3 4 5. Breathe in, breathe out, breathe in, breathe out. ಈ ರೀತಿಯಾಗಿ ನೀವು ವಕ್ರಾಸನವನ್ನು ಅಭ್ಯಾಸ ಮಾಡಬೇಕಾಗ್ತದೆ. ನೆಕ್ಸ್ಟ್ ಅರ್ಧ ಮತ್ಸ್ಯೇಂದ್ರಾಸನ. ಅರ್ಧ ಮತ್ಸ್ಯೇಂದ್ರಾಸನ ಅಂದಾಗೆ ನಿಮ್ಮ ಈಗ ಇದು ಸೇಮ್, ಇದರಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ನೋಡಿ. ವಕ್ರಾಸನ ಅಂದಾಗೆ ನೀವು ಎಡಕಾಲಿನ ಈ ಬಲ ಭಾಗದಲ್ಲೇ ಇಟ್ಕೊಂಡಿರ್ತೀರ, ಬಲ ಪಾದವನ್ನು ಮಾಡಿಸಿ ಬಲಭಾಗದಲ್ಲಿ ನಿಮ್ಮ ಎಡಕಾಲಿನ ಬಲಭಾಗದಲ್ಲಿ ಇಟ್ಕೊಂಡಿರ್ತೀರ. ಬಟ್ ಇವಾಗ ಅರ್ಧ ಮತ್ಸ್ಯೇಂದ್ರಾಸನದಲ್ಲಿ ನಿಮ್ಮ ಬಲಕಾಲನ್ನು ತಗೊಂಡು ಹೊರಭಾಗ ಎಡಕಾಲಿನ ಹೊರಭಾಗದಲ್ಲಿ ಎತ್ತಿ ಇಟ್ಕೋಬೇಕು. ನಂತರ ನಿಮ್ಮ ಎಡಕಾಲನ್ನು ಮಡಚಿ ನಿತಂಬದ ಕೆಳಗೆ ಇಟ್ಕೋಬೇಕು. ಈ ರೀತಿಯಾಗಿ ಇಟ್ಕೊಂಡ್ಮೇಲೆ ಉಸಿರನ್ನು ತೆಗೆದುಕೊಳ್ತಾ ನಿಮ್ಮ ಬಲಕೈ ಮೇಲೆ ಉಸಿರು, ನಿಮ್ಮ ಬಲಕೈ ಹಿಂದೆ ಇರಬೇಕು. ಎಡಕೈಯಿಂದ ಉಸಿರನ್ನ ಹೊರ ಹಾಕ್ತಾ ನಿಮ್ಮ ಮೊಣಕಾಲನ್ನ ಒತ್ತಬೇಕು. ಈ ರೀತಿಯಾಗಿ ಒತ್ತಿ ನೀವು ಪಾದವನ್ನ ಹಿಡ್ಕೋಬೇಕು. ನಿಮ್ ದೃಷ್ಟಿ ಹಿಂದೆ ಇರಲಿ. ಬ್ರೀತ್ ಫಾರ್ 5 times. ನೋಡಿ, ಗಮನಿಸಿ ಯಾವುದ ದೇಹದ ಯಾವ ಅಂಗಾಂಗಗಳಿಗೆ ಒತ್ತಡ ಬೀಳ್ತಾ ಇದೆ. 1 2 3 4 5. Breathe in, breathe out, breathe in, breathe out. ಹೇಗೆ ಇನ್ನೊಂದ್ಸಾರಿ ಎಡಕಾಲನ್ನು ಮಡಚಿ ಬ್ರೀದ್ ಇನ್. ನಿಮ್ಮ ಎಡಕಾಲನ್ನು ಮಡಚಿ ಬಲಕಾಲನ್ನ ಹೊರಭಾಗದಲ್ಲಿ ಇಟ್ಕೋಬೇಕು. ನೀವು ಆವಾಗಲೇ ವಕ್ರಾಸನದಲ್ಲಿ ಮಾಡುವಾಗ ಎಡಗಾಲನ್ನ ಬಲಗಾಲನ್ನ ಎಡಭಾಗದಲ್ಲಿ ಇಟ್ಕೊಂಡಿದ್ರಿ. ಈಗ ಬಲಭಾಗದ ಕಡೆ ಹೊರಗಡೆ ಎತ್ತಿಟ್ಕೋಬೇಕು. ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಇನ್, ಬ್ರೀದ್ ಔಟ್. ನಿಧಾನಕ್ಕೆ ನಿಮ್ಮ ಮೊಣಕಾಲನ್ನು ಒತ್ತಿ ನಿಮ್ಮ ಪಾದವನ್ನು ಹಿಡ್ಕೊಳ್ಳಿ. ಬ್ರೀತ್ ಫಾರ್ 5 times. 1 2 3 4 5. Breathe in, breathe out, breathe in, breathe out. ಈ ರೀತಿಯಾಗಿ ನೀವು ಅರ್ಧ ಮತ್ಸ್ಯೇಂದ್ರಾಸನ ಅಭ್ಯಾಸ ಮಾಡಬಹುದು. ಬನ್ನಿ ನೆಕ್ಸ್ಟ್ ಗೋಮುಖಾಸನ. ಸೊ ಗೋಮುಖಾಸನ ಕೂಡ ಯಥೇಚ್ಛವಾಗಿ ಕೇಳ್ತಾರೆ ಪ್ರಶ್ನೆಯನ್ನ. ಈ ಅಭ್ಯಾಸನ ಮಾಡ್ಲಿಕ್ಕೆ ಡೆಮೋಗೆ ಕೇಳಿದ್ದಾರೆ. ಬನ್ನಿ ಗೋಮುಖಾಸನ ಮಾಡೋಣ. ಈಗ ನಿಮ್ಮ ಏನ್ ಮಾಡಿದ್ರಿ, ಎಡಕಾಲನ್ನು ಮಡಚಿ ನಿಮ್ಮ ನಿತಂಬದ ಕೆಳಗೆ ಇಟ್ಕೋಬೇಕು. ಈಗ ನಿಮ್ಮ ಎಡಕಾಲಿನ ಪಾದದ ಮೇಲೆ ಕೂತ್ಕೋಬೇಕು. ನೆಕ್ಸ್ಟ್ ಬಲಕಾಲನ್ನು ಮಡಚಿ ಎಡ ತೊಡೆ ಮೇಲೆ ಹಾಕೋಬೇಕು. ಈ ರೀತಿಯಾಗಿ ನೆಕ್ಸ್ಟ್ ಉಸಿರು ತಗೊಳ್ತಾ ನಿಮ್ಮ ಯಾವ ಕಾಲು ಮೇಲ್ಗಡೆ ಇರ್ತದೆ ಆ ಕೈಯನ್ನ ನೀವು ಮೇಲೆ ತಗೋ. ಈಗ ನನ್ನ ಬಲಕಾಲು ಮೇಲ್ಗಡೆ ಇದೆ, ಸೊ ನನ್ನ ಬಲ ಕೈಯನ್ನು ಕೂಡ ನಾನು ಮೇಲೆ ತಗೋಬೇಕು. ನೆಕ್ಸ್ಟ್ ಎಡಕಾಲು ಕೆಳಗಿದೆ, ಎಡಗೈಯನ್ನ ಲೆಫ್ಟ್ ಹ್ಯಾಂಡ್ ಅನ್ನ ಕಡೆಗಳಿಂದ ಬೆರಳನ್ನ ಇಂಟರ್ಲಾಕ್ ಮಾಡಬೇಕು. ಬೆನ್ನು ಸ್ಟ್ರೈಟ್ ಇರಬೇಕು. Back straight, chin up. Look forward, breathe for 5 times. 1 2 3 4 5. Breathe in, breathe out, breathe in,
ಬ್ರೀದ್ ಔಟ್. ಈ ರೀತಿ ನೀವು ಗೋಮುಖಾಸನ ಅಭ್ಯಾಸ ಮಾಡಬಹುದು. ಈಗ ಬಲ ಕಾಲನ ಮೇಲೆ ಹಾಕಿದ್ರೆ ಈಗ ಎಡ ಕಾಲನ್ನ ಮೇಲೆ ಹಾಕಿ ಬಲ ಕಾಲಿನ ಪಾದದ ಮೇಲೆ ಕುತ್ಕೋಬೇಕು. ನೋಡಿ, ಎರಡು ಮೊಣಕಾಲು ಒಂದೇ ರೇಖೆಯಲ್ಲಿ ಇರಬೇಕು, ಸ್ಟ್ರೇಟ್ ಲೈನ್ ಅಲ್ಲಿ ಇರಬೇಕು. ಬನ್ನಿ, ಈಗ ಎಡಕಾಲು ಮೇಲೆ ಇರೋದ್ರಿಂದ ಎಡ ಕೈಯನ್ನ ಮೇಲೆ ತಗೊಳ್ಳಿ. ಬ್ರೀದಿಂಗ್. ನಿಮ್ಮ ಬಲಕಾಲು ಕೆಳಗಿರೋದನ್ನೇ ಕೈಯನ್ನ ಕೆಳಗೆ ತಗೊಳ್ಳಿ. ಬ್ರೀದ್ ಔಟ್. ಈ ರೀತಿಯಾಗಿ ಇಂಟರ್ಲಾಕ್ ಮಾಡಬೇಕು ಬೆರಳುಗಳನ್ನ. ಬ್ರೀತ್ ಫಾರ್ 5 ಟೈಮ್ಸ್. 1 2 3 4 5. ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್. ರಿಲ್ಯಾಕ್ಸ್. ಸ್ವಲ್ಪ ಪಾದವನ್ನು ಶೇಕ್ ಮಾಡಿ ರಿಲ್ಯಾಕ್ಸ್. ನಿಮ್ಮ ಕುತ್ತಿಗೆನ ಹಿಂದೆ ಹಾಕಿ ರಿಲ್ಯಾಕ್ಸ್. ಈ ರೀತಿಯಾಗಿ ನೀವು ಗೋಮುಖಾಸನನ ಅಭ್ಯಾಸ ಮಾಡಬೇಕಾಗುತ್ತೆ. ರಿಲ್ಯಾಕ್ಸ್. ಬೆನಿಫಿಟ್ಸ್ ಅಂತಂದ್ರೆ ನಿಮ್ಗೆ ಎಲ್ಲ ತಿಳ್ಕೊಂಡಿರ್ಬೇಕು. ಇದನ್ನ ಯಾರು ಮಾಡ್ಬೇಕು, ಯಾರು ಮಾಡಬಾರದು ಅಂತ. ಹರ್ನಿಯಾ, ಅಲ್ಸರ್, ಹಾರ್ಟ್ ಪೇಷಂಟ್ಸ್, ಅಬ್ಡಾಮಿನಲ್ ಆಪರೇಷನ್ಸ್ ಆದಂತವ್ರು, ಸ್ಲಿಪ್ ಡಿಸ್ಕ್ ಪ್ರಾಬ್ಲಮ್ ಇರುವಂತವ್ರು, ಅವರು ಈ ಅಭ್ಯಾಸನ ಮಾಡಬಾರ್ದು. ಮೂಲವ್ಯಾಧಿ ಸಮಸ್ಯೆ ಇರುವಂತವ್ರು ಈ ಅಭ್ಯಾಸವನ್ನ ಮಾಡಬಾರ್ದು ಅಂತ ನೀವು ಪ್ರಿಕಾಷನ್ಸ್, ಎಚ್ಚರಿಕೆಯನ್ನ ನೀವು ಕೊಡುವಂತದ್ದು ಇರ್ತದೆ. ರಿಲ್ಯಾಕ್ಸ್. ಇದರಿಂದ ಬೆನ್ನು, ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಇರೋದು ಇದು ಒಳ್ಳೆ ಆಸನ ಆಗಿದೆ. ಬ್ಯಾಕ್ ಪೇನ್ಗೆ ಇದು ಒಳ್ಳೆ ಆಸನ. ರಿಲ್ಯಾಕ್ಸ್. ನೆಕ್ಸ್ಟ್ ಬರುವಂತದ್ದು ಮಕರಾಸನ. ನಿಮಗೆ ಮಕರಾಸನ ಅಂದ್ರೆ ಹೊಟ್ಟೆ ಮೇಲೆ ಮಲಗುವಂಥದ್ದು, ಮಲಗಿ ಭುಜಂಗಾಸನ. ಈಗ ಬರುವಂತದ್ದೆಲ್ಲ ಹೊಟ್ಟೆ ಮೇಲೆ ಮಲಗಿ ಅಭ್ಯಾಸ ಮಾಡುವಂಥದ್ದು. ನೆಕ್ಸ್ಟ್ ಭುಜಂಗಾಸನ, ಶಲಭಾಸನ. ಶಲಭಾಸನ ಅಂತ ಅಂದಾಗ ಎರಡು ಕಾಲುಗಳನ್ನ ಮೇಲೆ ಎತ್ತು ನೇರವಾಗಿ ಮೇಲೆ ಎತ್ತುವುದು ಧನುರಾಸನ. ಧನುರಾಸನ ನಿಮಗೂ ಧನುರಾಸನ ಕೇಳ್ತಾರೆ. ಸೊ ನಿಮಗೆ ಕಠಿಣ ಆಸನವನ್ನ ಮಾಡಿ ಅಂತ ಹೇಳಿದಾಗೆ ಧನುರಾಸನವನ್ನ ನೀವು ಮಾಡಬೇಕು. ನಾವೀಗ ಧನುರಾಸನ, ಈಗ ಒಂದು ಹೊಟ್ಟೆ ಮೇಲೆ ಮಲಗಿ ಧನುರಾಸನ ಒಂದನ್ನ ಅಭ್ಯಾಸ ಮಾಡೋಣ. ಬನ್ನಿ, ಇದು ಯಾವ್ದು ಯಥೇಚ್ಛವಾಗಿ ಕೇಳಿದರೆ ಅವುಗಳನ್ನು ಮಾತ್ರ ನಾನು ಪರ್ಫಾರ್ಮ್ ಮಾಡ್ತಾ ಇದ್ದೀನಿ. ಅವುಗಳ ಆಸನ ಅಷ್ಟೇ ನಾವೀಗ ಅಭ್ಯಾಸ ಮಾಡೋಣ. ಇಷ್ಟರಲ್ಲೇ ಕೇಳ್ತಾರೆ ಪಕ್ಕ. ಇದಂತೂ ನೀವು ಇಷ್ಟನ್ನ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ರೆ ಸಾಕು. ನಿಧಾನಕ್ಕೆ ಈಗ ಮಕರಾಸನ ಪೊಸಿಷನ್ ಬನ್ನಿ. ಇವಾಗ ಸ್ವಲ್ಪ ದೀರ್ಘವಾದ ಶ್ವಾಸನ ತೆಗೆದುಕೊಳ್ಳಿ. ನಿಧಾನವಾಗಿ ಶ್ವಾಸನ ಹೊರಹಾಕಿ. Inhale deeply. Exhale slowly. Inhale deeply. Exhale slowly. Relax. ಈಗ ನಿಮ್ಮ ಎರಡೂ ಕಾಲುಗಳನ್ನು ಮಡಿಸಿ ನಿಮ್ಮ ಆಂಕಲ್ ಅನ್ನ ಹಿಡ್ಕೋಬೇಕು. ಹಿಮ್ಮಡಿಯನ್ನ ಈ ರೀತಿಯಾಗಿ ಆಂಕಲ್ ಅನ್ನ ಹಿಡ್ಕೋಬೇಕು. ಬಲಕಾಲನ್ನ ಬಲಗೈಯಿಂದ, ಎಡಕಾಲನ್ನ ಎಡಗೈಯಿಂದ ಹಿಡ್ಕೋಬೇಕು. ಈಗ ಉಸಿರನ್ನ ತೆಗೆದುಕೊಳ್ತಾ ನಿಮ್ಮ ತಲೆ ಮತ್ತೆ ಪಾದವನ್ನ ಮೇಲೆ ಎತ್ತಬೇಕು. ಈ ರೀತಿಯಾಗಿ ಧನಸ್ಸು ಆಕಾರದಲ್ಲಿ ಬರಬೇಕು. ಬೋ ಪೋಸ್ಚರ್ ಅಲ್ಲಿ ನೀವು ಆಸನವನ್ನ ಅಭ್ಯಾಸ ಮಾಡಬೇಕು. ಬ್ರೀತ್ ಫಾರ್ 5 ಟೈಮ್ಸ್. ನನ್ನ ಕಾಲು ನನ್ನ ತಲೆಗಿಂತ ಎತ್ತರದಲ್ಲಿದೆ. ಸೊ ಗಮನಿಸಿ ಪೊಸಿಷನ್ ಯಾವ ರೀತಿ ಇದೆ, ನನ್ನ ಕೈಗಳ ಸ್ಥಿತಿ ಹೇಗಿದೆ. ಸೊ ನಾನು ಯಾವ ಪೊಸಿಷನ್ ಅಲ್ಲಿ ಇದ್ದೀನಿ ಅದೆಲ್ಲವನ್ನು ಗಮನಿಸ್ತಾ ಇರಬೇಕು. ಬ್ರೀತ್ ಫಾರ್ 5 ಟೈಮ್ಸ್. 1 2 3 4 5. ರಿಲ್ಯಾಕ್ಸ್. ನಿಧಾನಕ್ಕೆ ಕೆಳಗಡೆ ಬಿಡ್ತಾ ಬನ್ನಿ. ರಿಲ್ಯಾಕ್ಸ್. ನಿಧಾನಕ್ಕೆ ಕಾಲುಗಳನ್ನು ಬಿಡಿ. ಮಕರಾಸನ ಸ್ಥಿತಿಗೆ ಬನ್ನಿ. ರಿಲ್ಯಾಕ್ಸ್. ಈ ರೀತಿಯಾಗಿ ನೀವು ಧನುರಾಸನ ಮಾಡಬೇಕು. ಇದು ಇಮ್ಯುನಿಟಿ ಬೂಸ್ಟ್ ಮಾಡಲಿಕ್ಕೆ ಇದು ಒಳ್ಳೆ ಆಸನ ಆಗಿದೆ. ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಲಿಕ್ಕೆ ಇದು ಒಳ್ಳೆ ಆಸನ. ಇದರಲ್ಲಿ ವೇರಿಯೇಷನ್ಸ್ ಪವನ ಮುಕ್ತಾಸನ ನಿಮಗೆ ಗೊತ್ತು. ಪವನ ಮುಕ್ತಾಸನ ಕೂಡ ನೀವು ವೇರಿಯೇಷನ್ಸ್ ಮಾಡಿದ್ದೀರಾ. ನೆಕ್ಸ್ಟ್ ನಿಮಗೆ ಬರೋದು ಪಾದ ಉತ್ಥಾನಾಸನ. ನೀವು 30 ಡಿಗ್ರಿಯನ್ನ ಕಾಲ್ ಮೇಲೆ ಎತ್ತುವಂಥದ್ದು. ಬನ್ನಿ, ನಾನು ತೋರಿಸ್ತಾ ಹೋಗ್ತೇನೆ ಸ್ವಲ್ಪ ಬೇಗ ಬೇಗ. ಎರಡು ಹಸ್ತಗಳು ನಿಮ್ಮ ತೊಡೆ ಪಕ್ಕದಲ್ಲಿ ಇರಲಿ. ಉತ್ತರ ತೆಗೆದುಕೊಳ್ತಾ ಇಡು. ಈ ರೀತಿಯಾಗಿ ನೀವು 30 ಡಿಗ್ರಿ ನಿಮ್ಮ ಒಂದು ಪಾದವನ್ನ ಕೆಳಗಡೆ, ಆ ಪಾದದ ಮೇಲೆ ಇನ್ನೊಂದು ಪಾದ ಇಟ್ಕೋಬೇಕು. ಆ ಡಿಸ್ಟೆನ್ಸ್ ಅಲ್ಲಿ ನೀವು ಎರಡು ಕಾಲುಗಳನ್ನ ಮೇಲೆ ಎತ್ತಿ ಉಸಿರಾಟವನ್ನ ಮಾಡಬೇಕು. ರಿಲ್ಯಾಕ್ಸ್. ಇದು ಉತ್ಥಾನ ಪಾದಾಸನ ಅಂತ ಕರೀತಾರೆ. ಸೊ ಈ ಅಭ್ಯಾಸನ ನೀವು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಅರ್ಧ ಹಲಾಸನ ಅಂದ್ರೆ 90 ಡಿಗ್ರಿ ಕಾಲನ್ನು ಸ್ಟ್ರೈಟ್ ಆಗಿ ಇಡುವಂತದ್ದಾಗಿರುತ್ತೆ. ನೆಕ್ಸ್ಟ್ ನಿಮಗೆ ಸೇತು ಬಂಧಾಸನ. ಸೊ ಸೇತು ಬಂಧಾಸನದಲ್ಲಿ ನೀವು ಗೊತ್ತು ನಿಮಗೆ ಸರಳ ಮತ್ಸ್ಯಾಸನ. ಸೊ ಸೇತು ಬಂಧ ಮತ್ತೆ ಸರಳ ಮತ್ಸ್ಯಾಸನ ಇವೆರಡನ್ನ ಯಥೇಚ್ಛವಾಗಿ ಕೇಳ್ತಾರೆ. ಇವೆರಡನ್ನ ನಾವು ಈಗ ಪರ್ಫಾರ್ಮ್ ಮಾಡೋಣ. ಬನ್ನಿ. ಸೇತು ಬಂಧಾಸನ. ಎರಡು ಕಾಲುಗಳನ್ನು ಮಡಚಿ ನಿಮ್ಮ ಎರಡೂ ಕಾಲಿಂದ ಆಂಕಲ್ಗಳನ್ನ ಹಿಡ್ಕೊಳ್ಳಿ.
ಈಗ ಉಸಿರು ತೆಗೆದುಕೊಳ್ತಾ ನಿಮ್ಮ ಪುಷ್ಟ ಭಾಗವನ್ನ ಸೊಂಟವನ್ನ ಮೇಲೆತ್ತಬೇಕು. ಬ್ರೀದಿಂಗ್ ಈ ಪೋಸ್ಟರ್ ಬರಬೇಕು. ಗಮನಿಸ್ತಾ ಇರ್ಬೇಕು ನಿಮ್ಮ ದೇಹದ ಯಾವ ಅಂಗಾಂಗಗಳಿಗೆ ಒತ್ತಡ ಬೀಳ್ತಾ ಇದೆ ಅಂತ. ರಿಲ್ಯಾಕ್ಸ್. ಈ ರೀತಿಯಾಗಿ ನೀವು ಯಾವುದು ಸೇತುಮಾಲಾಸನ ಅಭ್ಯಾಸ ಮಾಡಬೇಕು. ಇನ್ನು ಮತ್ಸ್ಯಾಸನ ಅಂತಾಗೆ ಪದ್ಮಾಸನದಲ್ಲಿ ಕಾಲನ್ನು ಹಾಕೊಂಡು ಈ ನಿಧಾನಕ್ಕೆ ನಿಮ್ಮ ತಲೆ ಮತ್ತೆ ನಿಮ್ಮ ಪುಷ್ಟ ಭಾಗ ಮಾತ್ರ ನೆಲಕ್ಕಾಗಿರ್ಬೇಕು. ನಿಮ್ಮ ಚೆಸ್ಟ್ ಮೇಲೆ ಎತ್ತಬೇಕು. ಈ ರೀತಿಯಾಗಿ ನೀವು ಮತ್ಸ್ಯಾಸನವನ್ನ ಅಭ್ಯಾಸ ಮಾಡಬಹುದು. ಇದು ಕೂಡ ಒಳ್ಳೆ ಆಸನ. ಸೊ ಇದು ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿ ಕಾಣ್ತದೆ. ಸೊ ಇದನ್ನ ಕೂಡ ನೀವು ಕಠಿಣ ಅಭ್ಯಾಸಗಳಲ್ಲಿ ನಿಮ್ಮ ಐಚ್ಛಿಕ ಆಸನದಲ್ಲಿ ನೀವು ಇದನ್ನ ಅಭ್ಯಾಸ ಮಾಡಿ ತೋರಿಸಬಹುದು. ರಿಲ್ಯಾಕ್ಸ್. ಎರಡು ಕಾಲುಗಳನ್ನ ಶೇಕ್ ಮಾಡಿ ರಿಲ್ಯಾಕ್ಸ್. ಶವಾಸನ ನೆಕ್ಸ್ಟ್ ಇರೋ ನಿಮ್ಮ ಸಿಲೆಬಸ್ಗೆ ಇರುವಂತದ್ದು ಶವಾಸನ. ದೀರ್ಘವಾದ ಶ್ವಾಸೋಚ್ಛ್ವಾಸವನ್ನ ಮಾಡಬೇಕು. ದೇಹದ ಪ್ರತಿಯೊಂದು ಅಂಗಗಳನ್ನ ಗಮನಿಸ್ತಾ ಬರಬೇಕು. ಅಬ್ಸರ್ವ್ ಫೀಟ್, toes, ankle, heels, calf muscles, knee joint, thigh muscles, waist, back, stomach, chest, shoulder, neck, arms, elbows, palms, head, forehead, eyebrows, eyes, nose, mouth, ears. Observe whole face. Keep smile on face. Observe whole body. Take a deep breath. Relax. ಈ ರೀತಿಯಾಗಿ ನಿಮ್ಮ ಅವೇರ್ನೆಸ್ ಇರಬೇಕು. ನಿಮ್ಮ ದೇಹದ ಅಂಗಗಳ ಮೇಲೆ, ನಿಮ್ಮ ಉಸಿರಾಟದ ಮೇಲೆ ಅವೇರ್ನೆಸ್ ಇರಬೇಕು. ಇದನ್ನ ಶವಾಸನದಲ್ಲಿ ಹೆಚ್ಚು ಗಮನಿಸ್ತಾರೆ ಇನ್ವಿಜಿಲೇಟರ್ಸ್. ಈಗ ನಿಧಾನಕ್ಕೆ ನಿಮ್ಮ ಬಲಭಾಗಕ್ಕೆ ತಿರುಗಿ ನೇರವಾಗಿ ಎದ್ದು ಕೂತ್ಕೊಳ್ಳಿ. ಸಮಯ ಮುಗಿತಾ ಬಂದಿದೆ. ಈಗ ನಾವು ಇವತ್ತಿನ ಅಭ್ಯಾಸನ ಮುಕ್ತಾಯಗೊಳಿಸೋಣ. ನಾಳೆ ಮತ್ತೆ ಅಭ್ಯಾಸನ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಇವಾಗ ಕೇಳ್ಕೊಳ್ಳಿ. ನೆಕ್ಸ್ಟ್ ನಾಳೆ ನಿಮಗೆ ಪ್ರಾಣಾಯಾಮಗಳ ಬಗ್ಗೆ ಹೇಳ್ತೀನಿ. ಮತ್ತೆ ಲೆವೆಲ್ 3 ಪ್ರಾಕ್ಟಿಕಲ್ ಅಲ್ಲಿ ಏನಿರುತ್ತೆ. ಇಲ್ಲಿ ಲೆವೆಲ್ 3 ಮತ್ತೆ ಲೆವೆಲ್ 2 ಲೆವೆಲ್ 1ಗೆ ಏನು ವ್ಯತ್ಯಾಸ ಅಂದ್ರೆ ಅಲ್ಲಿ ನೀವು ಈಗ ಲೆವೆಲ್ 1 ಅಂತ ಏನಂತ ಕರಿತೀವಿ ಅಂತಂದ್ರೆ ಯೋಗ ಪ್ರೋಟೋಕಾಲ್ ಇನ್ಸ್ಟ್ರಕ್ಟರ್ ಅಂತ ಕರಿತೀವಿ. ಲೆವೆಲ್ 2 ಯೋಗ ವೆಲ್ನೆಸ್ ಇನ್ಸ್ಟ್ರಕ್ಟರ್ ಅಂತ ಕರಿತೀವಿ. ಲೆವೆಲ್ 3 ಅನ್ನು ನಾವು ಯೋಗ ಟೀಚರ್ ಅಂಡ್ ಎವಾಲ್ಯುವೇಟರ್. ಸೊ ಯೋಗ ಲೆವೆಲ್ 1 ಲೆವೆಲ್ 2 ನಿಮಗೆ 80 ಮಾರ್ಕ್ಸ್ ಡೆಮಾನ್ಸ್ಟ್ರೇಷನ್ ಇರುತ್ತೆ. ನೀವು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಇಲ್ಲಿ 80 ಮಾರ್ಕ್ಸ್ ನಿಮ್ಮ ಕೈಯಲ್ಲೇ ಇರುತ್ತೆ. ಇನ್ನು 10 ಮಾರ್ಕ್ಸ್ ನೀವು ಟೀಚಿಂಗ್ ಇರ್ಬೋದು. ನಿಮ್ದು ಕ್ರಿಯೆಗಳನ್ನು ಅಭ್ಯಾಸ ಮಾಡೋದ್ರಿಂದ ಟೀಚಿಂಗ್ ಟೆಕ್ನಿಕ್ಸು ಮತ್ತೆ ನಿಮ್ದು ವೈವಾದಲ್ಲಿ ನಿಮಗೆ ಮಾರ್ಕ್ಸ್ ಸಿಗ್ತದೆ. ನೆಕ್ಸ್ಟ್ ಇದು ಲೆವೆಲ್ 3ದಲ್ಲಿ ಇರುವಂಥದ್ದು ನಿಮಗೆ ಅಲ್ಲಿ ಇವ್ಯಾಲ್ಯೂಯೇಷನ್ಸ್. ಇವಾಗ ಏನು ಮಾಡ್ತಾರೆ, ಬೇರೆಯವರು ಏನು ಮಾಡ್ತಾ ಇರ್ತಾರೆ, ಆಸನಗಳನ್ನ ಹಾಕ್ತಾ ಇರ್ತಾರೆ. ಸೊ ನೀವು ಅದನ್ನ ಅಬ್ಸರ್ವ್ ಮಾಡಿ ಅವ್ರಿಗೆ ತಿದ್ದುವಂಥದ್ದು. ಸೊ ಇದು ಈ ಥರ ಅಲ್ಲ, ಇದು ಈ ಥರ ಮಾಡಬೇಕು, ಬ್ರೀದ್ ಔಟ್ ಬ್ರೀದ್ ಇನ್, ಇದನ್ನು ನೀವು ಹೇಳುವಂಥ ಯಾವ ರೀತಿ ಅಬ್ಸರ್ವ್ ಮಾಡ್ತಾರೆ. ಇದಕ್ಕೆ ನಿಮಗೆ 20 ಮಾರ್ಕ್ಸ್. ಅಲ್ಲಿ 80 ಮಾರ್ಕ್ಸ್ ನಿಮಗೆ ಡೆಮಾನ್ಸ್ಟ್ರೇಷನ್ ಇದ್ದದನ್ನು 20 ಮಾರ್ಕ್ಸ್ ತೆಗೆದು ಅಲ್ಲಿ ನಿಮಗೆ ಇವ್ಯಾಲ್ಯೂಯೇಷನ್ಸ್ಗೆ 20 ಮಾರ್ಕ್ಸನ್ನು ಡಿವೈಡ್ ಮಾಡಿದ್ದಾರೆ. ಇಷ್ಟು ಇದರಲ್ಲಿ ಪ್ರಾಕ್ಟಿಕಲಲ್ಲಿ ಡಿಫ್ರೆನ್ಸ್ ಬರ್ತದೆ. ಈಗ ಏನಾದರೂ ಡೌಟ್ಸ್ ಇದ್ರೆ ಇವತ್ತಿನ ಕ್ಲಾಸ್ದು ಕೇಳಿ, ಮತ್ತೆ ನಾಳೆ ಮುಂದುವರ್ಸೋಣ ಸರ್. ಓಂಸಿ ಕಲೆ ಅವರು ಬಹಳ ಉತ್ತಮವಾಗಿ ಇವತ್ತು ಲೆವೆಲ್ 1 ಮತ್ತೆ ಲೆವೆಲ್ 2 ಸಿಲೆಬಸ್ ಪ್ರಕಾರ ಏನೇನು ಪ್ರಾಕ್ಟಿಕಲ್ ಕ್ವಶನ್ಸ್ ನ ಕೇಳ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಮತ್ತೆ ಅದ್ರ ಜೊತೆಲಿ ಡೆಮಾನ್ಸ್ಟ್ರೇಷನ್ ಕೂಡ ಕೊಟ್ಟಿದ್ದಾರೆ. ಈಗ ಕ್ವಶನ್ಸ್ ಕೆಲವೊಂದು 3-4 ಕ್ವಶನ್ಸ್ ಗಳು ಇಲ್ಲಿದೆ, ನಾನು ಓದ್ತೀನಿ, ಅದಕ್ಕೆ ಆನ್ಸರ್ ಮಾಡಿ. ಬೇರೆಯವ್ರು ಏನಾದ್ರು ಕ್ವಶನ್ಸ್ ಕೇಳ್ಬೇಕು ಅಂದ್ರೆ ನೀವು ಚಾಟ್ ಬಾಕ್ಸ್ ಅಲ್ಲಿ ಹಾಕಿ, ಅವಾಗ ಅದನ್ನ ನಾನು ಕೇಳ್ತೀನಿ. ಸೊ ಮೊದಲನೇ ಕ್ವಶನ್ ಮದನ್ ಅವ್ರು ಕೇಳಿದ್ರು. ಅವ್ರೇನಂದ್ರೆ, ಅಣ್ಣ ವೆದರ್ ವಿ ನೀಡ್ ಟು ಡೂ ಸೂರ್ಯ ನಮಸ್ಕಾರ 12 ಟೈಮ್ಸ್ ಆರ್ ಜಸ್ಟ್ 1 ಟೈಮ್? ಅಂದ್ರೆ ಸೂರ್ಯ ನಮಸ್ಕಾರ 12 ಟೈಮ್ ಮಾಡ್ಬೇಕಾ ಅಥವಾ 1 ಟೈಮ್ ಮಾಡ್ಬೇಕು ಅಂತ. ಒಂದೇ ಬಾರಿ ಅಭ್ಯಾಸವನ್ನು ಮಾಡ್ಬೇಕು. ಒಂದು ಬಾರಿ ಪರ್ಫಾರ್ಮ್ ಮಾಡ್ಲಿಕ್ಕೆ ಹೇಳ್ತಾರೆ, ಒಂದೇ ಸಾರಿ. ಮತ್ತೆ ಪೂಜಾ ಶರ್ಮಾ ಅವ್ರು ಕೇಳಿದ್ರು, ಇನ್ನೊಂದ್ಸರಿ ಚಕ್ರ ಜೊತೆ ಸೂರ್ಯ ನಮಸ್ಕಾರ ಮಾಡಿ ಅಂತ. ನಾಳೆ ಮತ್ತೆ ಇನ್ನೊಂದ್ಸರಿ ಹೇಳಿ. पूजा जी आपने पूछा था जो चक्र के साथ सूर्य नमस्कार कीजिए करके, वो सुबह कल करेगा दोबारा। आप 6 बजे ही ज्वाइन हो जाइए, आपको उसका जानकारी मिलेगा। ಆಮೇಲೆ ಇನ್ನೊಬ್ರು ಕೇಳಿದ್ರು, ಆಸನದ ಬೆನಿಫಿಟ್ಸ್ ಕೇಳ್ತಾರ ಅಂತ ಕೇಳಿದ್ರು. ಆಶಾ ಅವರು ಬೆನಿಫಿಟ್ಸ್ ಕೇಳ್ತಾರಲ್ಲ, ಬೆನಿಫಿಟ್ಸ್ ಕೇಳ್ತಾರೆ. ಆಮೇಲೆ ಒಬ್ರು ಮದನ್ ಅವ್ರಿಗೆ ಹೇಳಿದ್ರು, ನಾವು ಆಸನ ಮಾಡ್ಬೇಕಾದ್ರೆ ಬೆನಿಫಿಟ್ ಹೇಳ್ತಾ ಮಾಡ್ಬೇಕೋ ಅಥವಾ ಇಲ್ಲೋ ಅಂತ.
ಇಲ್ಲ ಪರ್ಫಾರ್ಮ್ ಮಾಡುವಾಗ ನೀವು ಏನು ಹೇಳೋದು ಅಲ್ಲಿ ಬ್ರೀದ್ ಇನ್ ಬ್ರೀದ್ ಔಟ್ ಬಗ್ಗೆ ಹೇಳ್ತಾ ಇರ್ಬೇಕು, ಟೆಕ್ನಿಕ್ಸ್ ನ ಹೇಳ್ತಾ ಹೋಗ್ಬೇಕು. ಈಗ ನಾನು ಪರ್ಫಾರ್ಮ್ ಮಾಡುವಾಗ ಬ್ರೀದ್ ಇನ್ ಬ್ರೀದ್ ಔಟ್ ಅಂತ ನಾನು ಹೇಳ್ತಾ ಮಾಡ್ತಿದ್ದೆ. ಸೊ ನಾನು ಹೊರಗಡೆ ಇಲ್ಲ ಸ್ಟಾರ್ಟಿಂಗ್ ಆದ್ರೂ ಹೇಳ್ಬೇಕು, ಇಲ್ಲ ಎಂಡ್ ಆದ್ರ ಮೇಲೆ ಏನಾದ್ರು ಹೇಳ್ಬೇಕು ನೀವು ಅದರ ಬೆನಿಫಿಟ್ಸ್ ಗಳನ್ನ. ಮೊದಲು ಸ್ಟಾರ್ಟಿಂಗ್ ನೀವು ಪ್ರಿಕಾಷನ್ಸ್ ಯಾರು ಮಾಡಬೇಕು ಯಾರು ಮಾಡಬಾರ್ದು ಅನ್ನೋದನ್ನ ಹೇಳ್ಬೇಕು. ಆಸನ ಅಭ್ಯಾಸ ಆದ ಮೇಲೆ ನೀವು ಅದರ ಬೆನಿಫಿಟ್ಸ್ ಅನ್ನ ಹೇಳುವಂತದ್ದು. ಓಕೆ ಓಕೆ. ಇಲ್ಲಿ ಒಬ್ರು ಕೇಳ್ತಿದ್ದಾರೆ ಯಾವ ಲ್ಯಾಂಗ್ವೇಜ್ ಅಲ್ಲಿ ಎಕ್ಸಾಮ್ ಇರುತ್ತೆ ಅಂತ ಕೇಳ್ತಿದ್ದಾರೆ ಹೆಗಡೆ ಅವರು. ಇದು ಇಂಗ್ಲಿಷ್ ಮತ್ತೆ ಹಿಂದಿನಲ್ಲಿ ಸದ್ಯಕ್ಕೆ ಇಂಗ್ಲಿಷ್ ಮತ್ತೆ ಹಿಂದಿನಲ್ಲಿ ಇದೆ. ಸೊ ಅದು ಮುಂದೆ ಕನ್ನಡದಲ್ಲಿ ಪ್ರಾದೇಶಿಕ ಭಾಷೆಗಳಲ್ಲೂ ಆಗುತ್ತೆ ಅಂತ ಹೇಳಿದ್ದಾರೆ, ಬಟ್ ಅದು ಸಮಯ ತುಂಬಾ ತಗೊಳುತ್ತೆ. ಸೊ ನೀವು ಇಂಗ್ಲಿಷ್ ಅಥವಾ ಹಿಂದಿನಲ್ಲಿ ನೀವು ಎಕ್ಸಾಮ್ ನ ಕೊಡ್ಲಿಕ್ಕೆ ಸಾಧ್ಯತೆ ಇದೆ. ಸೊ ಇದು ಆಶಾ ನ್ಯಾಷನಲ್ ಮತ್ತೆ ಇಂಟರ್ನ್ಯಾಷನಲ್ ಎಕ್ಸಾಮ್. ಕರೆಕ್ಟ್. ಆಶಾ ಅವ್ರು ಕೇಳ್ತಿದ್ದಾರೆ ಕನ್ನಡದಲ್ಲಿ ಆಸನ ಎಕ್ಸ್ಪ್ಲೈನ್ ಮಾಡಬಹುದಾ ಅಂತ. ಬಹುಶಃ ಈಗ ಎಕ್ಸಾಮ್ ಇಂಗ್ಲಿಷ್ ಅಥವಾ ಹಿಂದಿಲಿ ಇರೋದ್ರಿಂದ ನೀವು ಕನ್ನಡದಲ್ಲಿ, ಯಾಕಂದ್ರೆ ಅಲ್ಲಿ ಎವ್ಯಾಲ್ಯೂಯೇಟರಿ ಕನ್ನಡ ಬರೋರು ಇದ್ರೆ ಮಾಡ್ಬೋದು. ಬಟ್ ಇವ್ರು ಹೇಳೋ ಪ್ರಕಾರ 3 ಜನ ಇರ್ತಾರೆ, ಆದ್ರಿಂದ ಬಹುಶಃ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ರೆ ಅದು ಇದಾಗಲ್ಲ ಅನ್ಸುತ್ತೆ. ಹೇಳಿ, ನೀವು ನಿಮ್ಮ ಅಭಿಪ್ರಾಯ ಹೇಳಿ. ಇಲ್ಲ ನೀವು ಬೆಟರ್ ಇಂಗ್ಲಿಷ್ ಅಲ್ಲಿ ಹೇಳಿದ್ರೆ ಒಳ್ಳೇದು, ಯಾಕಂದ್ರೆ ಇದು ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್ ಇರೋದ್ರಿಂದ. ಸೊ ನೀವು ಬೇರೆ ರಾಷ್ಟ್ರಗಳಿಗೆ ಅಂಬಾಸಿಡರ್ ಆಗಿ ನೀವು ಇಂಡಿಯನ್ ಕಲ್ಚರಲ್ ಅಂಬಾಸಿಡರ್ ಆಗಿ ಹೋಗಬಹುದು ನೀವು ಎಕ್ಸಾಮ್ ಕ್ಲಿಯರ್ ಮಾಡಿದ್ಮೇಲೆ. ಸೊ ಬೆಟರ್ ನೀವು ಇಂಗ್ಲಿಷ್ ಅಥವಾ ಹಿಂದಿನಲ್ಲಿ ಹೇಳೋದು ಒಳ್ಳೆಯದು, ಯಾಕಂದ್ರೆ ಬೇರೆ ಬೇರೆ ರಾಜ್ಯಗಳು ಕೂಡ ನಿಮ್ಮನ್ನ ಅಪಾಯಿಂಟ್ ಮಾಡಬಹುದು. ಸೊ ಇಂಗ್ಲಿಷ್ ಹಿಂದಿ ಒಳ್ಳೇದು, ಯಾಕಂದ್ರೆ ಇದು ಇಂಟರ್ನ್ಯಾಷನಲ್ ಎಕ್ಸಾಮ್ ಮತ್ತೆ ನ್ಯಾಷನಲ್ ಎಕ್ಸಾಮ್ ಆಗಿದೆ, ರಾಷ್ಟ್ರ ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದ ಎಕ್ಸಾಮ್ ಆಗಿದೆ. ನೀವು ಹಿಂದಿ ಮತ್ತೆ ಇಂಗ್ಲಿಷ್ ನ ಅವಶ್ಯವಾಗಿ ಕಲಿಬೇಕಾಗುತ್ತೆ. ಕಲಯಾಜಿ, ನೀವ್ ಯಾವ ಲ್ಯಾಂಗ್ವೇಜ್ ಅಲ್ಲಿ ಇದ್ ಮಾಡಿದ್ರಿ? ನಾನು ಇಂಗ್ಲಿಷ್ ತಗೊಂಡಿದ್ದೆ ಸರ್. ಓಕೆ ಓಕೆ. ನಾಳೆ ನೀವು ಕ್ಲಾಸ್ ತಗೊಂಡಾಗ ಒಂದ್ ಸ್ವಲ್ಪ ಇಂಗ್ಲಿಷ್ ಮಿಕ್ಸ್ ಮಾಡಿ ಹೇಳಿ, ಇಂಗ್ಲಿಷ್ ಕನ್ನಡ, ಯಾಕಂದ್ರೆ ಕೆಲವರು ಒಂದಷ್ಟು ಜನ ಬೇರೆ ಭಾಷೆಯವರು ಇದ್ದಾರೆ. ಸೊ ಆದ್ರಿಂದ ಇದ್ ಮಾಡಿದ್ರೆ. ಮತ್ತೆ ಬೇರೆ ಏನಾದ್ರು ಕ್ವಶನ್ಸ್ ಇದ್ರೆ ಕೇಳಿ. ಇಸ್ ದೇರ್ ಟೈಮ್ ಲಿಮಿಟ್ ಫಾರ್ ಪ್ರಾಕ್ಟಿಕಲ್ ಎಕ್ಸಾಮ್ ಡ್ಯೂರೇಷನ್ ಅಂತ ನಿರಂಜನ್ ಅವ್ರು ಕೇಳ್ತಿದ್ದಾರೆ. ಹೇಳಿ ಕಲಯಾಜಿ. ಅದೇ ಹೇಳಿದ 1 hour ಇರುತ್ತೆ. 1 hour ಅಲ್ಲಿ ನಿಮಗೆ 4 ಪಾರ್ಟಿಸಿಪೆಂಟ್ಸ್ಗೆ 4 ಕ್ಯಾಂಡಿಡೇಟ್ಸ್ಗೆ ಎಕ್ಸಾಮ್ ತಗೋತಾರೆ. ಅದು ಸೊ ಒಬ್ಬರಿಗೆ 15 ನಿಮಿಷ ಅನ್ನಂಗೆ ಕಂಟಿನ್ಯೂಸ್ ತಗೊಳಲ್ಲ. ಸ್ಟಾರ್ಟಿಂಗ್ ಒಬ್ಬೊಬ್ಬರಿಗೆ 4 ಜನಕ್ಕೂ ಸೂರ್ಯ ನಮಸ್ಕಾರವನ್ನ ಮತ್ತೆ ಪ್ರೇಯರ್ ಮಾಡ್ಲಿಕ್ಕೆ ಹೇಳ್ತಾರೆ, ನಂತರ ಪ್ರಾಣಾಯಾಮ ಮಾಡ್ಲಿಕ್ಕೆ ಹೇಳ್ತಾರೆ. ನಂತರ ಒಬ್ಬೊಬ್ಬರಿಗೆ ನಿಮ್ದು ವೈವಾ ಸೆಷನ್ ಇರುತ್ತೆ, ಇಂಡಿವಿಜುವಲ್ ವೈವಾ ಸೆಷನ್ ಮತ್ತೆ ಇಂಡಿವಿಜುವಲ್ ಆಸನ ಮತ್ತೆ ಟೀಚಿಂಗ್ ಟೆಕ್ನಿಕ್ಸ್ ನ ನಿಮಗೆ ಹೇಳ್ಕೊಡ್ಬೇಕು. ಇಂಡಿವಿಜುವಲ್ ಆಗಿ ನೀವು ಗುಂಪಾಗಿ ಅಭ್ಯಾಸ ಮಾಡುವಂಥದ್ದು ಸೂರ್ಯ ನಮಸ್ಕಾರ ಮತ್ತೆ ಪ್ರಾಣಾಯಾಮ ಇವೆರಡಲ್ಲಿ ಮಾತ್ರ. ಸೊ ನಿಮಗೆ ಇಲ್ಲಿ 15 ಮಿನಿಟ್ಸ್ ಸಿಗುತ್ತೆ. ಆನ್ಲೈನ್ ಎಕ್ಸಾಮ್ಸ್ ಅಲ್ಲ? ಇವಾಗ ಆನ್ಲೈನ್ ಎಕ್ಸಾಮ್ ಇದೆ ಸರ್. ನಿಮ್ಮ ಮೊಬೈಲ್ ಝೂಮ್ ಆಪ್ ಅಲ್ಲಿ ನಿಮಗೆ ಪ್ರಾಕ್ಟಿಕಲ್ ಎಕ್ಸಾಮ್ ತಗೋತಾರೆ. ಥೇರಿದು ಏಕಲವ್ಯ ಆನ್ಲೈನ್ ಎಕ್ಸಾಮ್ ಅಂತ ಒಂದು ಆಪ್ ಇದೆ. ಸೊ ನೀವು ಅದನ್ನ ರಿಜಿಸ್ಟ್ರೇಷನ್ ಮಾಡ್ಕೊಂಡಾಗೆ ಅವರೇ ನಿಮ್ಗೆ ಆ ಆಪ್ ಲಿಂಕ್ ಕಳ್ಸಿಕೊಡ್ತಾರೆ. ಅದರಲ್ಲಿ ಯಾವ ರೀತಿ ಎಕ್ಸಾಮ್ ಅನ್ನ ಬರೀಬೇಕು ಅನ್ನೋದು ಕೂಡ ಅವರೆಲ್ಲ ನಿಮಗೆ ಡೆಮಾನ್ಸ್ಟ್ರೇಷನ್ಸ್ ಕೊಡ್ತಾರೆ. ಮೊಬೈಲ್ ಇದ್ರೆ ಸಾಕಲ್ಲ, ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಇರ್ಬೇಕಾ ಎಕ್ಸಾಮ್ ತಗೊಳಕ್ಕೆ? ಮೊಬೈಲ್ ಇದ್ರೆ ಸಾಕಾ? ಸೊ ಅದು ವರ್ಷನ್ ಕೊಟ್ಟಿರ್ತಾರೆ ಅವರು, ಆ ವರ್ಷನ್ ನಿಮ್ಮ ಮೊಬೈಲ್ ಕ್ರೋಮ್ ವರ್ಷನ್ ಅನ್ನ ನೀವು ಚೆಕ್ ಮಾಡಿಕೊಂಡು, ಅದು 84 ಪಾಯಿಂಟ್ ಸಮಥಿಂಗ್ ಏನೋ ಕ್ರೋಮ್ ವರ್ಷನ್ ಇದೆ. ಸೊ ಅದನ್ನ ನೀವು ಚೆಕ್ ಮಾಡಿಕೊಂಡು ನಿಮ್ಮ ಮೊಬೈಲಲ್ಲೇ ನೀವು ಎಕ್ಸಾಮ್ ಕೊಡ್ಬೋದು. ಸೊ ನಾನು ಕೂಡ ನಿಮ್ಮ ಕ್ಯಾಮ್ರಾ ಚೆನ್ನಾಗಿರ್ಬೇಕು, ಫ್ರಂಟ್ ಕ್ಯಾಮ್ರಾ ನಿಮ್ದು ಫುಲ್, ಆಮೇಲೆ ಕ್ಲಿಯರ್ ಆಗಿ ಕಾಣಿಸ್ಬೇಕು, ನಿಮ್ಮ ಫೇಸ್ ಕ್ಲಿಯರ್ ಆಗಿ ಕಾಣಿಸ್ತಾ ಇತ್ತು ಅಂತಂದ್ರೆ ನೀವು ಮೊಬೈಲ್ ಎಲ್ಲ ಎಕ್ಸಾಮ್ ಅನ್ನ ಕೊಡ್ಬೋದು. ನಾನು ಕೂಡ ಮೊಬೈಲ್ ನಲ್ಲೇ ಎಕ್ಸಾಮ್ ಕೊಟ್ಟಿದ್ದೀನಿ. ಸೊ ಇಟ್ಸ್ ಬೆಟರ್. ಅಂದ್ರೆ ಬೆಳಕು ಚೆನ್ನಾಗಿ ಬೀಳ್ತಾ ಇರ್ಬೇಕು ನಿಮ್ಮ ಮುಖದ ಮೇಲೆ, ಅಲ್ಲಿ ಗಾಳಿ ಚೆನ್ನಾಗಿ ಬರ್ತಾ ಇರ್ಬೇಕು, ಬೆಳಕು ಚೆನ್ನಾಗಿರ್ಬೇಕು. ಬೇರೆಯವ್ರು ಯಾರು ಎಕ್ಸಾಮ್ ಹಾಲ್ ಅಲ್ಲಿ ಓಡಾಡಬಾರ್ದು. ಸೊ ಅದನ್ನ ಅವರು ಹೆಚ್ಚಾಗಿ ಗಮನಿಸ್ತಾರೆ. ಮತ್ತೆ ಕ್ವಶನ್ ಇದೆ, ಥಿಯರಿ ಎಕ್ಸಾಮ್ಗೆ ಏನ್? ಒಂದು ನಿಮಿಷ ತಾಳಿ. ಶೇಷಾದ್ರಿ ಅಯ್ಯಂಗಾರ್ ಅವರು ಕೇಳಿದ್ದಾರೆ, ಇದರ ಪಠ್ಯಕ್ರಮ ನೀವು ಕೊಟ್ಟಿರುವ ಯಾವ ಪುಸ್ತಕದಲ್ಲಿ ಇದೆ ಅಂತ. ಇವ್ರ ಬಹುಶಃ ಈಗ ಇದು ನೀವು ಗೂಗಲ್ ಅಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು. ನಾನು ನಿಮ್ಮ ಗ್ರೂಪ್ ನಲ್ಲಿ ಇದ್ದೀನಿ, ಈ YCB ಗ್ರೂಪ್ ನಲ್ಲಿ. ನಾನು ನಿಮಗೆ 3 ಲೆವೆಲ್ದು ಸಿಲೆಬಸ್ ಅನ್ನ ಕಳ್ಸಿಕೊಡ್ತೀನಿ, ಮತ್ತೆ ಎನ್ರೋಲ್ಮೆಂಟ್ ಹೇಗೆ ಮಾಡ್ಕೊಳ್ಳೋದು ಕೂಡ ಅದನ್ನು PDF ಇದೆ ನಿಮ್ಗೆ ಕಳ್ಸಿಕೊಡ್ತೀನಿ. ನೀವು ಡೌನ್ಲೋಡ್ ಮಾಡ್ಕೊಂಡು YCB ಇದರಿಂದ ಅವ್ರು ಲಿಂಕ್ ಕೊಟ್ಟು ಕಳಿಸ್ತಾರೆ. ಆಮೇಲೆ ವಿಚ್ ಬುಕ್ಸ್ ಟು ರೀಡ್ ಫಾರ್ ದ ಎಕ್ಸಾಮ್ ಅಂತ ಕೇಳ್ತಿದ್ದಾರೆ ಶಾನ್ಭೋಗ್ ಅವರು. ವೆಲ್, ನಿಮಗೆ ಆಲ್ರೆಡಿ ನಮ್ಮ ರಘು ಸರ್ ನಿಮಗೆ ಎಲ್ರಿಗೂ ಕೊಟ್ಟಿರೋ ಯೋಗ ಪ್ರೊಫೆಷನಲ್ ಗೈಡ್ಲೈನ್ ಅಂತ ಬುಕ್ ಇದೆ. ಈಗ ನಮ್ದು ಆನ್ಲೈನ್ ಯೋಗ ತರಬೇತಿ ನಡೀತಾ ಇದೆ. ಸೊ ಇದರಲ್ಲಿ ಯಾರು 2099 ಪೇ ಮಾಡಿರ್ತಾರೆ ಮತ್ತೆ ಅವರು YCB ಎಕ್ಸಾಮ್ ತಗೊಳ್ತೀನಿ ಅಂತಾರೆ, ಅವ್ರಿಗೆ ಈ ರೀತಿ ಗೈಡ್ಲೈನ್ ಬುಕ್ ಇರುತ್ತೆ. ಸೊ ಅದನ್ನ ಕೊಡ್ತಾರೆ. ಯಾರು ಇನ್ನು ನಮ್ದು ಲೆವೆಲ್ ಯಾವುದು ಆನ್ಲೈನ್ ತರಬೇತಿಯನ್ನು ನಡೀತಾ ಇದೆ ಪತಂಜಲಿ ಯೋಗ ಸಮಿತಿ ಮತ್ತೆ ಭಾರತ್ ಸ್ವಾಮಿ ಟ್ರಸ್ಟ್ ಇಂದ, ಅವರು ಅದರಲ್ಲಿ ನೋಂದಾಯಿಸಿಕೊಂಡು ತರಬೇತಿಯನ್ನು ಪಡ್ಕೊಂಡ್ರೆ ನೀವು ಆ ಪುಸ್ತಕವನ್ನ ನೀವು ಅಲ್ಲಿ ಪಡಿಬಹುದು.
ನಿಮಗೆ ಅಲ್ಲಿ ಲಭ್ಯ ಇದೆ, ಈಸಿಯಾಗಿ ನೀವು ಪಡ್ಕೋಬಹುದು. ಇದರಲ್ಲಿ ಕಂಪ್ಲೀಟ್ ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಮೂರು ಸಿಲೆಬಸ್ ಇದೆ. ಸೊ ಈ ಒಂದು ಪುಸ್ತಕವನ್ನ ಓದಿದ್ರೆ ಸಾಕು. ಇದು ಇಂಗ್ಲಿಷ್ ಮತ್ತೆ ಹಿಂದಿನಲ್ಲಿ ಇರ್ತದೆ. ನಿಮಗೆ ಯಾವ ಲ್ಯಾಂಗ್ವೇಜ್ ಬೇಕು ಆ ಲ್ಯಾಂಗ್ವೇಜ್ ಅಲ್ಲಿ ನೀವು ಓದ್ಕೋಬಹುದು. ಕಂಪ್ಲೀಟ್ ನಾಲೆಡ್ಜ್ ಇದೆ. ಇಟ್ಸ್ ಬೆಸ್ಟ್ ಫಾರ್ ದಟ್. ಓಕೆ. ಮತ್ತೆ ಒಬ್ರು ಕೇಳ್ತಾ ಇದ್ದಾರೆ, ಓಕೆ, ಆ ಸೂರ್ಯ ನಮಸ್ಕಾರ ಮಾಡುವಾಗ ಮಂತ್ರವನ್ನ ಹಿಂದೆ ಮುಂದೆ ಮಾಡಬಹುದಾ ಅಂತ ಕೇಳ್ತೀವಿ. ಸೂರ್ಯ ನಮಸ್ಕಾರ ಮಾಡುವಾಗೆ ಇಲ್ಲ, ಅದು ಮುಖ್ಯನೇ. ಯಾಕಂದ್ರೆ ಆ ಆಸನಕ್ಕೆ ಅದೇ ಆದ ಮಂತ್ರ ಇರ್ತದೆ, ಅದಕ್ಕೆ ಒಂದು ವೈಜ್ಞಾನಿಕ ಹಿನ್ನೆಲೆ ಇರ್ತದೆ. ಸೊ ಅದಕ್ಕೆ ಮಾರ್ಕ್ಸ್ ಕೂಡ ಇರ್ತದೆ. ಸೊ ನೀವು ಮಂತ್ರವನ್ನ ಸರಿಯಾಗಿ ಅಭ್ಯಾಸ ಮಾಡ್ಬೇಕಾಗತ್ತೆ. ಓಕೆ. ಇನ್ಯಾರು ಕ್ವಶನ್ ಕೇಳಿದ್ರೆ ಹೇಳ್ಬೋದು, ಒಬ್ಬೊಬ್ಬರಾಗೆ ಕೇಳಿ. ಇಷ್ಟು ಏನ್ ಇರುತ್ತೆ? ಏನ್ ಹೇಳಿ? ಥಿಯರಿಗೆ ಏನ್ ಟೈಮಿಂಗ್ಸ್ ಇರುತ್ತೆ? ಥಿಯರಿಗೆ ಏನ್ ಟೈಮಿಂಗ್ಸ್ ಇರುತ್ತೆ? ಥಿಯರಿಗೆ ಎಷ್ಟು ಟೈಮ್ ಇರುತ್ತೆ ಡ್ಯೂರೇಷನ್? ಥಿಯರಿಗೆ 2 ಗಂಟೆ ಇರ್ತದೆ, ಪ್ರಾಕ್ಟಿಕಲ್ 1 ಗಂಟೆ ಇರುತ್ತೆ. ಸೊ ನೀವು 2 ಗಂಟೆಯಲ್ಲಿ ಥಿಯರಿ 2 ಗಂಟೆಯಲ್ಲಿ ಒಳಗನೆ ಮುಗಿಸ್ತದೆ. ನಿಮಗೆ ಸಾಕು, ಅರ್ಧರಿಂದ 45 ನಿಮಿಷದಲ್ಲಿ ನೀವು ಥಿಯರಿ ಎಕ್ಸಾಮ್ ಅನ್ನ ಕೊಡ್ತೀರಾ. ನಿಮಗೆ 2 ಗಂಟೆ ಇರ್ತದೆ, ಆರಾಮವಾಗಿ ಎಕ್ಸಾಮ್ ಬರುತ್ತೆ. ಮೇಡಮ್, ಕ್ವಶನ್ಸ್ 60. ಈಗ ಲೆವೆಲ್ 1, ಲೆವೆಲ್ 2 ಗೆ 60 ಕ್ವಶನ್ಸ್ ಇರುತ್ತೆ. ಲೆವೆಲ್ 3 ಗೆ 80 ಕ್ವಶನ್ಸ್ ಇರುತ್ತೆ. ಕಲಾಯಜಿ, ನಮಗೆ ಅದು ಬುಕ್ ಬೇಕು ಅಂದ್ರೆ, ಸೊ ವಿಲ್ ಪೇ ಫಾರ್ ದಟ್. ಕಳಿಸ್ತೀರಾ ನೀವು ಅದನ್ನ? ಖಂಡಿತ. ನೀವು ರಘು ಸರ್ನ ನೀವು ಸಂಪರ್ಕ ಮಾಡಿ, ಅವ್ರು ನಿಮಗೆ ತರಿಸಿಕೊಡ್ತಾರೆ. ಅವ್ರು ನಾವು ಇಲ್ಲಿಂದ ಕಳ್ಸಿಕೊಡ್ತೀವಿ ಅವರಿಗೆ, ನೀವು ಅವರಿಂದ ನೀವು ಪಡಿಬಹುದು. ನಮಸ್ತೆ ಕಲಾಯಜಿ, ನೀವು ನಾಗರಾಜ್ ಇಲ್ಲಿ ಬೆಂಗಳೂರಿಂದ. ತಾವು ಸೂರ್ಯ ನಮಸ್ಕಾರ ಮಾಡುವಾಗ ನಮ್ಮ ಪೂಜ್ನಿ ನಾವು ಅಶ್ವ ಸಂಚಾಲನ ಮಾಡ್ತೀವಲ್ಲ, ಅದಕ್ಕೆ ನೀವು ಅದೇ ಚದುರಂಗ ದಂಡಾಸನ ಅಂತ ಹೇಳಿದೆ. ಅದು ಸಾಷ್ಟಾಂಗ ನಮಸ್ಕಾರಾಸನಕ್ಕೆ. ಸಾಷ್ಟಾಂಗ ನಮಸ್ಕಾರಾಸನ ಅಂದಿಲ್ಲ. ಅದು ಚದುರಂಗ ದಂಡಾಸನ ಇಸ್ ರಿಪ್ಲೇಸ್ಮೆಂಟ್ ಫಾರ್ ಇದಲ್ವಾ, ನಮ್ಮ ಪರ್ವತಾಸನಕ್ಕಲ್ವಾ? ಇಲ್ಲ, ಇಲ್ಲಿ ತುಂಬಾ ಹೆಸರುಗಳಿದಾವೆ ಒಂದೊಂದು ಆಸನಕ್ಕೆ. ಚತುರಂಗ ದಂಡಾಸನ, ನಮ್ಮ ಮೊಣಕಾಲು, ಎದೆ ಮತ್ತೆ ಗದ್ದೆನಲ್ಲಿ ತಾಗಿಸಿದ್ರೆ ಚತುರಂಗ ದಂಡಾಸನ ಅಂತ ಕರಿತೀವಿ. ಪರ್ವತಾಸನಕ್ಕೆ ಸ್ವಾನಾಸನ ಅಂತ ಕೂಡ, ನಾವು ಪರ್ವತಾಸನಕ್ಕೆ ಸ್ವಾನಾಸನ ಅಂತ ಕರಿತೀವಿ. ಊರ್ಧ್ವಮುಖ ಸ್ವಾನಾಸನ ಅಂತೀವಿ. ಹೌದು, ಊರ್ಧ್ವಮುಖ ಸ್ವಾನಾಸನ ಅಂತ ಕರಿತೀವಿ. ಅದಾಯ್ತು. ಇದೇ ಒಂದು ಡೌಟ್ ಇತ್ತು, ಅಷ್ಟಾಂಗ ನಮಸ್ಕಾರಾಸನ ಅಂದ್ರೆ ತಪ್ಪಾಗತ್ತಾ ಅಂತ. ಇಲ್ಲ, ನೀವು ಹೆಸರುಗಳು ಯೋಗದಲ್ಲಿ ನಿಮ್ಗೆ ಮೆಥಡ್, ಟೈಮ್, ಕಾನ್ಸಂಟ್ರೇಷನ್, ಬ್ರೀದಿಂಗ್ ಇಷ್ಟಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಹೆಸರು ಸ್ವಲ್ಪ ಬದಲುಗಳು ನಡೀತದೆ. ಕನ್ನಡದಲ್ಲಿ ನಾವು ಹಿಂದಿನಲ್ಲಿ ಈಗ ಭದ್ರಾಸನಕ್ಕೆ ನಾವು ತಿತಲಿ ಆಸನ ಅಂತ ಕರಿತೀವಿ. ಸೊ ಇಂಗ್ಲಿಷ್ ಅಲ್ಲಿ ಬಟರ್ಫ್ಲೈ ಅಂತ ಕರಿತೀವಿ. ಇಲ್ಲಿ ವೇರಿಯೇಷನ್ ಆಗ್ತಾ ಇರುತ್ತೆ. ಅದ್ರ ಬಗ್ಗೆ ನೀವು ಹೆಸರುಗಳಿಗೆ ನೀವು ಚೇಂಜ್ ಆದ್ರೆ ತೊಂದರೆ ಇಲ್ಲ. ಬಟ್ ತಪ್ಪಾದ ಹೆಸರನ್ನು ಕೊಡಬೇಡಿ, ಅದಕ್ಕೆ ಸಂಬಂಧಪಟ್ಟಂತ ಹೆಸರನ್ನ ಕೊಡ್ಬೇಕು. ಇವಾಗ ನೀವು ಹೇಳಿದ್ರೆ ನಾನು ಚತುರಂಗ ದಂಡಾಸನ ಅಂದ್ರೆ ನೀವು ಅದಕ್ಕೆ ಸಾಷ್ಟಾಂಗ ನಮಸ್ಕಾರಾಸನ ಅಂತ ಈ ತರ ನೀವು ಯೂಸ್ ಮಾಡ್ಬೋದು. ಅದಕ್ಕೇನಿಲ್ಲ. ಆ ಬೆಟರ್ ನೀವು ಈಗ ಆಯುಷ್ ಡಿಪಾರ್ಟ್ಮೆಂಟ್ ಪ್ರೋಟೋಕಾಲ್ ಅನ್ನ ಕೊಟ್ಟಿದ್ದಾರೆ ಅವರು. ಸೊ ಅದರದ ಸಿಲೆಬಸ್ ನೋಡ್ಕೊಂಡು ನೀವು ಗೂಗಲ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ನೋಡಿದ್ರೆ ನಿಮಗೆ ಸಿಗ್ತದೆ. ಅವರು ಅದನ್ನ ನಿಮಗೆ ನೀವ್ ಹೇಳಿದಂಗೆ ಸಾಷ್ಟಾಂಗ ನಮಸ್ಕಾರ ಅಂತ ಅನ್ಬಹುದು. ಬಟ್ ಅವ್ರು ಎಲ್ಲದನ್ನು ಕನ್ಸಿಡರ್ ಮಾಡ್ತಾರೆ, ಅದಕ್ಕೇನು ತೊಂದರೆ ಇಲ್ಲ. ಸೊ ಅವ್ರು ಎಲ್ಲದನ್ನು ಎಕ್ಸೆಪ್ಟ್ ಮಾಡ್ತಾರೆ. ಯಾಕಂದ್ರೆ ಎಲ್ಲಾ ಸಿಲೆಬಸ್ ಇನ್ಕ್ಲೂಡ್ ಇರುತ್ತೆ. ನೋಡಿ, ಗೆರಿಂಡ ಸಂಹಿತೆ ನಿಮಗೆ ಕ್ರಿಯೆಗಳು ನಮ್ಮ ಇದರಲ್ಲಿ ಸಿಗೋದಿಲ್ಲ. ಪತಂಜಲಿ ಯೋಗ ಸೂತ್ರದಲ್ಲಿ ಕ್ರಿಯೆಗಳು ಸಿಗೋದಿಲ್ಲ. ಅಲ್ಲಿ ಅಷ್ಟಾಂಗ ಯೋಗದಲ್ಲಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ ಈ 8 ಇರ್ತದೆ. ಬಟ್ ಗೆರಿಂಡ ಸಂಹಿತೆಯಲ್ಲಿ ನಿಮಗೆ ಸಪ್ತಾಂಗ ಯೋಗ, ಅಲ್ಲಿ ಮೊದಲನೇ ಬರೋದು ಷಟ್ಕರ್ಮಗಳು, ನಂತರ ಆಸನ, ಮುದ್ರಾ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಸಮಾಧಿ. ಈ 7 ಸಪ್ತಾಂಗ ಯೋಗಗಳು ನಿಮ್ಮ ಗೆರಿಂಡ ಸಂಹಿತೆಯಲ್ಲಿ ಸಿಗ್ತದೆ. ಸೊ ಎಲ್ಲದನ್ನು ಅವರು ಕನ್ಸಿಡರ್ ಮಾಡ್ತಾರೆ. ನಿಮ್ದು ಶಿವ ಸಂಹಿತೆಯಿಂದನೂ ತಗೊಳ್ತಾರೆ ಅವರು. ಈ ರೀತಿಯಾಗಿ ಬೇರೆ ಬೇರೆ ಎಲ್ಲದನ್ನು ಕನ್ಸಿಡರ್ ಮಾಡ್ತಾರೆ. ಕ್ಲಾರಿಫಿಕೇಶನ್, ಚದುರಂಗ ದಂಡಾಸನಕ್ಕೂ ಇದಕ್ಕೂ ಡಿಫ್ರೆನ್ಸ್ ಇದೆ. ಆಕ್ಚುಲಿ ಚದುರಂಗ ದಂಡಾಸನ ಅಷ್ಟಾಂಗ ನಮನಾಸನಕ್ಕೂ ಡಿಫ್ರೆನ್ಸ್ ಇದೆ. ಆಕ್ಚುಲಿ ಪ್ರಕಾರ ಅದಕ್ಕೆ ಏನ್ ಹೇಳ್ತಾರೆ, ಇದು ಅಷ್ಟಾಂಗ ನಮನಾಸನ ಅಥವಾ ಕಾಷ್ಟಾಂಗಾಸನ ಅಂತ ಕರೀತಾರೆ. ಚದುರಂಗ ದಂಡಾಸನ ಅಂದ್ರೆ ಏನಾಗುತ್ತೆ, ನಮ್ಮ ಬಾಡಿ ಶೇಪ್ ಏನಿರುತ್ತೆ ಅದು ಕೆಲವು ಸಂಸ್ಥೆಗಳಲ್ಲಿ ಹೇಳ್ಕೊಟ್ಟಾಗ, ನಮ್ಮ ಪತಂಜಲಿ ಸಂಸ್ಥೆಯಲ್ಲಿ ಆತರ ಹೇಳ್ಕೊಡಲ್ಲ. ಮತ್ತೆ ಈ ಸಿಲೆಬಸ್ ಏನಿದೆ, ಆ ಸಿಲೆಬಸ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, ನಾವು ಪತಂಜಲಿ ಏನ್ ಹೇಳ್ಕೊಡ್ತೀವಿ ಅದೇ ತರ ಇದೆ ಸೂರ್ಯ ನಮಸ್ಕಾರ. ಸೊ ಚದುರಂಗ ದಂಡಾಸನ ಅಂದ್ರೆ ನಮ್ದು ದಂಡದ ತರ ಇರಬೇಕು. ನಾಗರಾಜ್ ಹೇಳಿರೋ ಕ್ವಶನ್ಸ್ ಕರೆಕ್ಟ್ ಆಗಿದೆ. ಸ್ವಲ್ಪ ಬಹುಶಃ ಸ್ವಲ್ಪ ಚೆಕ್ ಮಾಡಿ ಇನ್ನೊಂದ್ಸರಿ. ಯಾಕಂದ್ರೆ ಚದುರಂಗ ದಂಡಾಸನ ನಮಸ್ಕಾರ. ಖಂಡಿತ ಸರ್, ಥ್ಯಾಂಕ್ ಯು. ಹೇಳಿ.
ಓಂಜಿ ಅಣ್ಣಾಜಿ. ಹಾ ಹೇಳಿ ಸರ್, ನಿಮ್ಮ ಕೇಳ್ತೇನೆ. ವಾಯ್ಸ್ ಸರಿ ಕೇಳಿಸ್ತಾ ಇಲ್ಲ. ಈಗ ಎರಡು ಒಂದಿದೆ. ಈಗ ನಾವು ಅಲ್ಲಿ ಅಷ್ಟಾಂಗ ಪ್ರಣೀತಾಸನ ಅಂತಂದ್ರೆ ಶರೀರದ 8 ಅಂಗಗಳ ಅದಕ್ಕೆ ನಾವು ಬಾಡಿ ಅಂದ್ರೆ ಗ್ರೌಂಡಿಗೆ ಟಚ್ ಆಗ್ತಾ ಇರುತ್ತೆ. ಈಗ ಚದುರಂಗ ದಂಡಾಸನ ಅಂದ್ರೆ ಲೋ ಪ್ಲಾಂಕ್ ಅಂತ ಬರುತ್ತೆ. ಕೇವಲ 2 ಹಸ್ತ ಮತ್ತೆ 2 ಪಾದದ ತುದಿಗಳು ಮಾತ್ರ ಭೂಮಿಗೆ ತಲುಪಿರುತ್ತೆ. ಶರೀರ ಭೂಮಿಗೆ ಪ್ಯಾರಲಲ್ ಆಗಿರುತ್ತೆ. ಅದು ಚದುರಂಗ ದಂಡಾಸನ. ಇಲ್ಲಿ ನಾವು ಅಷ್ಟಾಂಗ ಪ್ರಣೀತಾಸನ ಅಂತ ಬರುತ್ತೆ. ಶರೀರದ 8 ಅಂಗಗಳು ಏನಿದೆ, 2 ಹಸ್ತ, 2 ಮೊಳಕಾಲು, ಆಮೇಲೆ 2 ಕಾಲಿನ ತುದಿಗಳು, ಮತ್ತೆ ಎದೆ ಭಾಗ ಮತ್ತೆ ಹಣೆ ಭಾಗ ಅಂತ ಅಲ್ಲಿ ಇದನ್ ಮಾಡ್ತಾರೆ. ಬಟ್ ಆಕ್ಚುಲಿ ಹಣೆ ಭಾಗ ಅದಕ್ಕೆ ಅಷ್ಟು ಪ್ರಾಪರ್ ಆಗಿ ಟಚ್ ಆಗಂಗಿಲ್ಲ. ಗದ್ದ ಏನಿರುತ್ತಲ್ಲ, ಗದ್ದ ಮತ್ತೆ ತುಟಿ ಅದು ಭೂಮಿ ತಲುಪಿರುತ್ತೆ. ಇದು 8 ಅಂಗಗಳು ಈ ಭೂಮಿ ತಲುಪಿರುತ್ತೆ. ಆಮೇಲೆ ಶರೀರ ಏನಿರುತ್ತೆ ಗ್ರೌಂಡ್ ಗೆ ಪ್ಯಾರಲಲ್ ಆಗಿರುತ್ತೆ, ಫ್ಲಾಟ್ ಆಗಿರುತ್ತೆ. ಸೊ ಇದು ಅಷ್ಟಾಂಗ ಪ್ರಣೀತಾಸನ ಅಂತ ಬರುತ್ತೆ. ಸೊ ಅಲ್ಲಿ ನಾವು ಚದುರಂಗ ದಂಡಾಸನ ಮಾಡ್ಬೇಕಾದಾಗ ಅಲ್ಲಿ ಇನ್ನೊಂದು ರೀತಿ ಮಾಡ್ತೀವಿ. 12 ಸ್ಟೆಪ್ ಸೂರ್ಯ ನಮಸ್ಕಾರ ಮಾಡ್ಬೇಕಾದಾಗ ಅಲ್ಲಿ 2 ರಿಲ್ಯಾಕ್ಸೇಷನ್ ಪೋರ್ಷನ್, ರ್ಯಾಬಿಟ್ ಪೋರ್ಷನ್ ಅಂತ ಬರುತ್ತೆ, ಆಮೇಲೆ ಒಂದು ಪ್ಲಾಂಕ್ ಪೋರ್ಷನ್ ಅಂತ ಬರುತ್ತೆ. ಅಲ್ಲಿ ಯೂಸ್ ಮಾಡಿದಾಗ ಚದುರಂಗ ದಂಡಾಸನ ಉಪಯೋಗ ಮಾಡ್ತೀವಿ. ಸೊ ಇದನ್ನ ಸ್ವಲ್ಪ ನಾವು ಗಮನಿಸ್ಬೇಕು. ಸೊ ನನಗೆ ಮೇ ಬಿ ಕನ್ಫ್ಯೂಸ್ ಆಗಿರಬಹುದು, ನಾನು ಇನ್ನೊಂದ್ಸರಿ ಚೆಕ್ ಮಾಡ್ತೀನಿ. ನೀವೇನು ಹೇಳಿದ್ರಲ್ಲ, 2 ಹಸ್ತ ಮತ್ತೆ ಪಾದ ನೆಲಕ್ತಾಗಿರುತ್ತೆ ಒಂದು ದಂಡಾಸನ ಸ್ಥಿತಿನಲ್ಲಿ. ಅದು ನೀವು ಭೂಮಿಗೆ ಪ್ಯಾರಲಲ್ ಆಗಿರುವಂತದ್ದನ್ನು ನೀವು ಚತುರಂಗ ದಂಡಾಸನ ಅಂತ ಹೇಳ್ತಾ ಇದ್ರೆ ನಾನು ಒಂದ್ಸರಿ ಚೆಕ್ ಮಾಡ್ಕೋತೀನಿ. ಮತ್ತೆ ಇನ್ಯಾರು ಕ್ವಶನ್ ಇದೆಯಾ? ಇಲ್ಲ ಅಂದ್ರೆ ಮತ್ತೆ ನಾಳೆನೂ ಸೆಷನ್ ಇರುತ್ತೆ. ಹೇಳಿ. Hello. ಹೇಳಿ. Guruji told about the Satkarma. ಈಗ ಸತ್ಕರ್ಮ ಜಲನೀತಿ ಎಲ್ಲ ಮಾಡಿ ನಮ್ಗೆ ಅಭ್ಯಾಸ ಇಲ್ಲ. ಸೊ ಪ್ರಾಕ್ಟಿಕಲಿ ಬಂದ್ರೆ ನಾವು ಜಲನೀತಿ ನಾವು ಮಾಡಕ ಇದಿಲ್ಲ ಅಂತ ಹೇಳ್ಬೋದಾ? ಹಿಂಗೆ ಸತ್ಕರ್ಮ ಸ್ವಲ್ಪ ಜಲನೀತಿ ಆಮೇಲೆ ಬಸ್ತಿ ಅದೆಲ್ಲ ಸ್ವಲ್ಪ ಕಾಂಪ್ಲಿಕೇಟೆಡ್ ಅಂತ. ಲೆವೆಲ್ 1ಗೆ ಲೆವೆಲ್ 1ಗೆ ನಿಮ್ಮ ಬೆಟರ್ ಯಾರಿಗೆ ಎಕ್ಸ್ಪ್ಲೇನ್ ಮಾಡಕ್ಕೆ ಆಗಲ್ಲ, ಅವರು ಜಸ್ಟ್ ಪರ್ಫಾರ್ಮ್ ಮಾಡಿದ್ರೆ ಒಳ್ಳೇದು. ಅವರು ಒಂದು ಇಲ್ಲ ಮಾಡ್ಬೇಕು, ಇಲ್ಲ ಎಕ್ಸ್ಪ್ಲೇನ್ ಮಾಡ್ಬೇಕು, ಇಲ್ಲ ಪರ್ಫಾರ್ಮ್ ಮಾಡ್ಬೇಕು, 2 ಆಪ್ಷನ್ ಇರುತ್ತೆ. ಸೊ ನಿಮ್ಗೆ ಪ್ರಾಕ್ಟಿಕಲ್ ನೀವು ನೆಕ್ಸ್ಟ್ ಸೆಂಟ್ರಲ್ ಗೌರ್ಮೆಂಟ್ ಪ್ರೊಫೆಷನಲ್ ಯೋಗ ಟೀಚರ್ ಆಗ್ತೀರಿ. ಸೊ ಹಾಗಾಗಿ ನೀವು ಷಟ್ಕರ್ಮಗಳನ್ನ ಎಲ್ಲವನ್ನ ಅಭ್ಯಾಸ ಮಾಡ್ಕೋಬೇಕು. ಯಾವುದು ಜಲನೀತಿ ಆಗಿರ್ಬೋದು, ಸೂತ್ರನೀತಿ ಆಗಿರ್ಲಿ, ಯಾಕಂದ್ರೆ ನೀವು ನಾಳೆ ಬೇರೆಯವ್ರಿಗೆ ಕಲಿಸ್ಕೊಡ್ಬೇಕಾಗುತ್ತೆ. ಸೊ ಅದನ್ನ ನೀವು ಅಭ್ಯಾಸ ಮಾಡಬೇಕು. ಥೆರಪೆಟಿಕ್ ಯೋಗವನ್ನ ಕೂಡ ನೀವು ಕಲಿಬೇಕಾಗುತ್ತೆ. ಸೊ ಷಟ್ಕರ್ಮದಲ್ಲಿ ಕ್ಲಿನ್ಸಿಂಗ್ ಟೆಕ್ನಿಕ್ಸ್ ಇರುತ್ತೆ, ಅವೆಲ್ಲ ಥೆರಪೆಟಿಕ್ ಯೋಗದಲ್ಲಿ ಬರುತ್ತೆ. ಸೊ ನೀವು ಅವುಗಳನ್ನ ಕಲೀಲೇಬೇಕಾಗುತ್ತೆ. ಅಲ್ಲ, ಎಕ್ಸಾಮ್ ಅಲ್ಲಿ ನಡೀತದೆ. ಎಕ್ಸಾಮ್ಗೆ ನೀವು ನೀವು ಎಕ್ಸ್ಪ್ಲೇನ್ ಮಾಡಿದ್ರು ನಡೀತದೆ. ಬಟ್ ನೀವು ಮುಂದೆ ಯೋಗ ಟೀಚರ್ ಆಗ್ತೀರಾ, ಆಗ ನಿಮಗೆ ಎಲ್ಲ ಷಟ್ಕರ್ಮಗಳನ್ನು ಮಾಡಲೇ ಇಲ್ಲ ಅಂದ್ರೆ ನಿಮ್ಗೆ ಮತ್ತೆ ಇಲ್ಲಿ ಮದನ್ ಅವರು ಒಂದು ಕ್ವಶನ್ ಕೇಳ್ತಿದ್ದಾರೆ. ಫೀಲ್ಡ್ ಎಕ್ಸ್ಪೀರಿಯನ್ಸ್ ಗೆ 10 ಮಾರ್ಕ್ಸ್ ಇದೆ, ಅದಕ್ಕೆ ಏನು ಮಾನದಂಡ ಅಂತ ಕೇಳ್ತಿದ್ದಾರೆ. ಏನ್ ಮಾನದಂಡ? ನೀವು ಫಸ್ಟ್ ಎನ್ರೋಲ್ಮೆಂಟ್ ಮಾಡ್ಕೊಳ್ಳುವಾಗ ನಿಮ್ಗೆ ಅಲ್ಲಿ ಕ್ವಶನ್ಸ್ ಬಂದಿರುತ್ತೆ, ನಿಮ್ಗೆ ಎಷ್ಟು ವರ್ಷದ ಅನುಭವ ಇದೆ ಅಂತ. ಸೊ ಅಲ್ಲಿ ನೀವು ಎಷ್ಟು ವರ್ಷದಿಂದ ನೀವು ಅಭ್ಯಾಸ ಮಾಡ್ಕೊಂಡ್ ಬಂದಿದ್ದೀರಾ, ಅಲ್ಲಿ ಅಲ್ಲಿ ಇಯರ್ಸ್ ಅನ್ನ ನೀವು ಹಾಕ್ಬೇಕು. 5 years 10 years ಇರುತ್ತೆ, ಅದನ್ನ ನೀವು ಮೆನ್ಷನ್ ಮಾಡ್ಬೇಕು. ಸೊ ಅಲ್ಲಿ ನಿಮಗೆ ಮಾರ್ಕ್ಸ್ ಸಿಗ್ತದೆ. ಬಹುಶಃ ಅವ್ರೇನ್ ವೆರಿಫಿಕೇಶನ್ ಮಾಡಲ್ಲ, ನೀವ್ ಹೇಗೆ ಎಕ್ಸಾಮ್ ತಗೊಂಡಾಗ ಅವಾಗ್ಲೇ ಗೊತ್ತಾಗುತ್ತೆ. ಸುಮ್ಮನೆ 10 ವರ್ಷ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ ನಾವು ಸರಿ ಮಾಡಿಲ್ಲ ಅಂದ್ರೆ ಅವಾಗ ಅವರಿಗೆ ಗೊತ್ತಾಗುತ್ತೆ. ಬಹುಶಃ ಖಂಡಿತ ಅವ್ರಿಗೆ ಈಗ ಗೊತ್ತಾಗುತ್ತೆ ಎಷ್ಟು ನಿಮ್ಮ ಅಭ್ಯಾಸ, ನೀವು ಪರ್ಫಾರ್ಮ್ ಮಾಡುವಂಥದ್ದು, ನಿಮ್ಮ ಸ್ಟೈಲ್ ನ ಅವರು ನೋಡಿದ ತಕ್ಷಣ ನೀವು ಈ ಮನುಷ್ಯ ಇಷ್ಟು ವರ್ಷದಿಂದ ಅಭ್ಯಾಸ ಮಾಡ್ಕೊಂಡ್ ಬಂದಿದ್ದಾನೆ, ಈತನಿಗೆ ಈ ವಿಷಯದ ಬಗ್ಗೆ ಹಿಡಿತಾ ಇದೆ ಇಲ್ಲ ಅನ್ನೋದನ್ನು ಕೂಡ ಅವ್ರು ಪರ್ಸನಾಲಿಟಿಯನ್ನ ಅಳಿತಾರೆ. ಸೊ ಅವ್ರು ಈಸಿಯಾಗಿ ಫೈಂಡ್ ಔಟ್ ಮಾಡ್ತಾರೆ. ಅವ್ರ ಕೆಲಸನೇ ಅದು. ಸೊ ನೀವು ಸುಳ್ಳು ಹೇಳಕ್ ಚಾನ್ಸೇ ಇಲ್ಲ. ನಿಮ್ ಸುಳ್ಳು ಹೇಳಿದ್ರೆ ಅಲ್ಲಿ ಅವ್ರು ಈಸಿಯಾಗಿ ಫೈಂಡ್ ಔಟ್ ಮಾಡ್ತಾರೆ. ಆಮೇಲೆ ನೀವು ಏನಾದ್ರೂ ಸ್ವಲ್ಪ ತಪ್ಪಾಗಿ ಪರ್ಫಾರ್ಮ್ ಮಾಡಿದ್ದಾಗ್ಲಿ, ಆನ್ಸರ್ ಮಾಡಿದ್ರೆ ಅವ್ರು ನಿಮಗೆ ತುಂಬಾ ಚೆನ್ನಾಗಿ ಮಾತಾಡ್ತಾ ಇರೋರು, ವೆರಿ ಗುಡ್ ಹಾಗೆ ಹೇಗೆ ಅಂತ. ಅವಾಗ ನೀವು ತಿಳ್ಕೊಂಡ್ಬಿಡ್ಬೇಕು ನಂದು ಎಲ್ಲೋ ತಪ್ಪಾಗಿದೆ ಅಂತ. ಅವ್ರು ತುಂಬಾ ಚೆನ್ನಾಗಿ ನಿಮ್ಗೆ ಎಕ್ಸಾಮ್ ತಗೋತಾರೆ. ಓಕೆ, ಸೊ ಇವತ್ತಿನ ಬಹಳ ಚೆನ್ನಾಗಿ ಎಲ್ಲ ಕಾರ್ಯಕ್ರಮವನ್ನ ನಡೆಸ್ಕೊಟ್ಟಿರುವಂತಹ ಕಲ್ಯಾಜಿ ಅವರಿಗೆ ಬೆಂಗಳೂರು ಉತ್ತರ ಪತಂಜಲಿ ಯೋಗ ಸಮಿತಿಯಿಂದ ಅನಂತ ವಂದನೆಗಳು. ಇದೇ ತರಹ ನಾಳೆನೂ ಸಹ ಕ್ಲಾಸಸ್ ಇದೆ, ಎಲ್ಲರೂ ಅಟೆಂಡ್ ಆಗಿ. ಇನ್ನೂ ಬೇಕು ಅಂದ್ರೆ ಕಲ್ಯಾಜಿಗೆ ರಿಕ್ವೆಸ್ಟ್ ಮಾಡೋಣ ಇನ್ನೂ ಒಂದಿನ ತಗೊಳಕ್ಕೆ. ಬಟ್ ನೀವೆಲ್ಲ ಸರಿಯಾದ ಸಮಯಕ್ಕೆ 6 ಗಂಟೆಗೆ ಜಾಯಿನ್ ಆದ್ರೆ ಒಳ್ಳೇದು, ಯಾಕಂದ್ರೆ ಸೌಂಡ್ ಬರುತ್ತೆ ಟಕ್ 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 ಅಂತ. ಆದ್ರಿಂದ ನೀವು ಆದಷ್ಟು 5:55ಗೆ ಜಾಯಿನ್ ಆದ್ರೆ ಇದೇ ತರ ಒಳ್ಳೆ ತರದಲ್ಲಿ ನೀವು ನಡ್ಕೊಂಡಿದ್ರೆ ಇವತ್ತು ನಿಮ್ಗೂ ಸಹ ಎಲ್ಲರಿಗೂ ಧನ್ಯವಾದಗಳು. ಸೊ ಈ ತರ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ಸಾಧ್ಯವಾಗುತ್ತೆ. ಮತ್ತೆ ನಾಳೆ ನೋಡೋಣ. ಸರಿಯಾಗಿ ನಾವು
5:55 ಜಾಯ್ನ್ ಆಗೋಣ. ಈಗ ಶಾಂತಿ ಪಾಠವೊಂದಿಗೆ ಇವತ್ತಿನ ತರಗತಿಯನ್ನು ಮುಗಿಸೋಣ. ಸರ್ವೇ ಭವಂತು ಸುಖಿನಃ. ಎಲ್ಲರೂ ಒಟ್ಟಿಗೆ ಹೇಳಿ ಕಲಯಾಜಿ. ಸರ್ವೇ ಜನ ಸುಖಿನಃ ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. Rub your both palms. ಸರ್ವೇ ಭವಂತು ಸುಖಿನಃ. ಸರ್ವೇ ಭವಂತು ಸುಖಿನಃ. Cup your eyes and slowly open your eyes and look at palm. तू काम करता. कराग्रे वसते लक्ष्मी, करमध्ये सरस्वती, करमूले स्थिता गौरी, ಪ್ರಭಾತೆ ಕರ ದರ್ಶನಂ. ಓಂ. ಎಲ್ಲರಿಗೂ ಪ್ರಣಾಮಗಳು. ತುಂಬಾ ಅದ್ಭುತವಾಗಿ ಎಲ್ಲರೂ ಸಹಕರಿಸಿದ್ರೆ ಎಲ್ರಿಗೂ ನಾನು ಒಂದಿಸ್ತಾ ಇವತ್ತಿನ ಅಭ್ಯಾಸವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಓಂ. ಮತ್ತೆ ಈ ಯೂಟ್ಯೂಬ್ ವಿಡಿಯೋದಲ್ಲಿ ನಾವು ಅಪ್ಲೋಡ್ ಮಾಡ್ತೀವಿ. ನಾನು ರೆಕಾರ್ಡ್ ಮಾಡಿದೀನಿ. ನಮ್ದೇ ಒಂದು ಚಾನೆಲ್ ಇದೆ, ಬೆಂಗಳೂರು ನಾರ್ತಿಲ್ಲ. ನಾನು ಅದನ್ನ ಹಾಕ್ತೀನಿ, ಅದನ್ನು ಸಹ ನೀವು ವೀಕ್ಷಣೆ ಮಾಡಬಹುದು. ಎಲ್ಲರಿಗೂ ಧನ್ಯವಾದ. ನಾಳೆ ಸರಿಯಾಗಿ 5:55 ಜಾಯ್ನ್ ಆಗಿ. ನಾಳೆ ಇಂಗ್ಲಿಷ್ ಅಲ್ಲೂ ಹೇಳ್ತಾರೆ. ಲೆವೆಲ್ 3 ಬಗ್ಗೆ ಹೆಚ್ಚಿನ ಮಾಹಿತಿ ಇರುತ್ತೆ. ಆದ್ರೂ ಸಹ ಲೆವೆಲ್ 1 ಲೆವೆಲ್ 2 ಎಲ್ಲರೂ ಜಾಯ್ನ್ ಆಗಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಎಲ್ಲರಿಗೂ ಧನ್ಯವಾದಗಳು. ಓಂ ಜಿ ಸರ್, ಒಂದ್ ನಿಮಿಷ ಹೇಳಿ. ಬೆಟರ್ ಸ್ವಲ್ಪ ನನಗೆ ಒಂದು ಅರ್ಧ ಗಂಟೆ ಜಾಸ್ತಿ ಬೇಕಾದ್ರೆ ತಗೊಳ್ತೀನಿ. ಯಾಕಂದ್ರೆ ನಾನು ಸ್ವಲ್ಪ ಡೆಮೋ ಕೊಡ್ತೀನಿ. ಬೇಕಾದ್ರೆ ನಾನು ಜೂಮ್ ಅಲ್ಲಿ ಕ್ಲಾಸ್ ಮಾಡೋದಾದ್ರೆ ಮಾಡೋಣಂತೆ ಸರ್. ಅಲ್ಲ ಪರವಾಗಿಲ್ಲ, ಟೈಮ್ ಎಕ್ಸ್ಟೆಂಡ್ ಇದ್ರಲ್ಲೇ ಮಾಡೋಣ. ಯಾಕಂದ್ರೆ ಇವತ್ತೊಂದು 56ರಿಂದ 60 ಜನ ಬಂದಿದ್ರು. ಇದು 250 ಜನ ಹಿಡಿಯುತ್ತೆ, ತೊಂದ್ರೆ ಇಲ್ಲ. ಸೊ 1:30 ಗಂಟೆನೂ ಮಾಡಿ, ತೊಂದ್ರೆ ಇಲ್ಲ. 6ರಿಂದ 7:30 ಮಾಡಿ, ತೊಂದ್ರೆ ಇಲ್ಲ. ನನಗೆ 15 ಮಿನಿಟ್ಸ್ ಡೆಮಾನ್ಸ್ಟ್ರೇಷನ್ಗೆ ಹೋಗ್ಬಿಡುತ್ತೆ ಅದಕ್ಕೆ. ಜಿ ಥ್ಯಾಂಕ್ ಯು. ಧನ್ಯವಾದಗಳು.